मयो भवे च नमः शङ्कराय च मयस्कराय च नमः शिवाय च शिवतराय च। शशिधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजानन पद्मार्कं गजाननमहर्निशम् अनेकदं तं भक्तानां एकदन्तमुपास्महे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्कर गुरवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। ಪೂಜ್ಯರಾದ ಭಗವದ್ಬಂಧುಗಳೇ, ಹಿಂದಿನ ಪ್ರವಚನದಲ್ಲಿ ಮೂರನೇ ಅನುವಾಕಿನಲ್ಲಿ 2 ಮಂತ್ರಗಳನ್ನು ನಾವು ಅಧ್ಯಯನ ಮಾಡಿಕೊಂಡಿದ್ವಿ. ಈಗ ಮೂರನೇ ಮಂತ್ರದಿಂದ ಮುಂದಕ್ಕೆ ನಾವು ಅಧ್ಯಯನ ಮಾಡ್ಕೋಬೇಕಾಗಿದೆ. ಈಗ ಮೂರನೇ ಅನುವಾಕನ್ನು ಸಂಪೂರ್ಣವಾಗಿ ಒಂದ್ಸಲಿ ಹೇಳ್ಕೊಂಬಿಡೋಣ. ಎಲ್ಲರೂ ಹೇಳೋಣ. ನಮಃ ಸಹಮಾನಾಯ ನಿರ್ವ್ಯಾಧಿನ ಆವ್ಯಾಧಿನೀನಾಂ ಪತಯೇ ನಮೋ ನಮಃ ಕಕುಭಾಯ ನಿಷಂಗಿಣೇ ಸ್ಥೇನಾನಾಂ ಪತಯೇ ನಮೋ ನಮೋ ನಿಷಂಗಿಣ ಇಷುಧಿಮತೆ ತಸ್ಕರಾಣಾಂ ಪತಯೇ ನಮೋ ನಮೋ ವಂಚತೆ ಪರಿವಂಚತೆ ಸ್ಥಾಯೂನಾಂ ಪತಯೇ ನಮೋ ನಮೋ ನಿಚೇರವೇ ಪರಿಚರಾಯಾರಣ್ಯಾನಾಂ ಪತಯೇ ನಮೋ ನಮಃ ಸೃಕಾವಿಭ್ಯೋ ಜಿಗಾಗುಂ ಸದ್ಭ್ಯೋ ಮುಷ್ಣತಾಂ ಪತಯೇ ನಮೋ ನಮೋ ಅಸಿಮದ್ಭ್ಯೋ ನಕ್ತಂಚರಭ್ಯಃ ಪ್ರಕೃಂತಾನಾಂ ಪತಯೇ ನಮೋ ನಮ ಉಷ್ಣೀಷಿಣೇ ಗಿರಿಚರಾಯ ಕುಲುಂಚಾನಾಂ ಪತಯೇ ನಮೋ ನಮೋ ಇಷುಮದ್ಭ್ಯೋ ನಮ ಇಷುಮದ್ಭ್ಯೋ ಧನ್ವಾವಿಭ್ಯಶ್ಚ ವೋ ನಮೋ ನಮ ಆತನ್ವಾನೇಭ್ಯಃ ಪ್ರತಿದದಾನೇಭ್ಯಶ್ಚ ವೋ ನಮೋ ನಮ ಆಯಚ್ಚದ್ಭ್ಯೋ ವಿಸೃಜಭ್ಯಶ್ಚ ವೋ ನಮೋ ನಮೋ ಅಸ್ಯದ್ಭ್ಯೋ ವಿದ್ಯದ್ಭ್ಯಶ್ಚ ವೋ ನಮೋ ನಮ ಆಸೀನೇಭ್ಯಃ ಶಯಾನೇಭ್ಯಶ್ಚ ವೋ ನಮೋ ನಮ ಸ್ವಪದ್ಭ್ಯೋ ಜಾಗ್ರದ್ಭ್ಯಶ್ಚ ವೋ ನಮೋ ನಮಸ್ತಿಷ್ಠದ್ಭ್ಯೋ ಧಾವದ್ಭ್ಯಶ್ಚ ವೋ ನಮೋ ನಮಃ ಸಭಾಭ್ಯಃ ಸಭಾಪತಿಭ್ಯಶ್ಚ ವೋ ನಮೋ ನಮಃ ಸಭಾಭ್ಯಃ ಸಭಾಪತಿಭ್ಯಶ್ಚ ವೋ ನಮೋ
ನಮೋ ಅಶ್ವೇಭ್ಯೋ ಅಶ್ವಪತಿಭ್ಯಶ್ಚ ವೋ ನಮಃ. ಈಗ ನಾವು ಒಂದೊಂದೇ ಮಂತ್ರನ ಅಧ್ಯಯನ ಮಾಡ್ಕೊತ ಹೋಗೋಣ. ಮೂರನೇ ಅನುವಾಕದಲ್ಲಿ ಮೂರನೇ ಮಂತ್ರದಿಂದ ನಾವು ಮುಂದಕ್ಕೆ ಹೇಳ್ಕೋಬೇಕಾಗಿದೆ. ಇಲ್ಲಿ ಏನು ಅಂತಂದರೆ ವೇದ ಮಂತ್ರಗಳಿಗೆ 3 ಥರದ ಅರ್ಥ ಇರುತ್ತೆ. ಒಂದು ಹೊರನೋಟದ ಅರ್ಥ, ಒಂದು ಒಳನೋಟದ ಅರ್ಥ ಮತ್ತು ಒಂದು ತಾತ್ವಿಕ ಅರ್ಥ ಅಂತ 3 ಅರ್ಥಗಳಿರುತ್ತೆ. ಪ್ರತಿ ವೇದ ಮಂತ್ರಕ್ಕೂ ಕೂಡ ಹಾಗೇ ಇರುತ್ತೆ. ಸಾಮಾನ್ಯಕ್ಕೆ ವೇದ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡೋರು ಅದನ್ನು ಇದು ಮಾಡ್ತಕ್ಕಂಥ ಅವರು ಏನು ಮಾಡ್ತಾರೆ ಅಂತಂದರೆ ಮೇಲ್ನೋಟದ ಅರ್ಥ ನೋಡ್ಕೊಂಡ್ಬಿಡ್ತಾರೆ. ಮೇಲ್ನೋಟದ ಅರ್ಥ ನೋಡ್ಕೊಂಡ್ಬಿಟ್ಟು ವೇದ ಹೀಗೆ ಹೇಳ್ತಾ ಇದೆ, ಹಾಗೆ ಹೇಳ್ತಾ ಇದೆ, ಇದೆಲ್ಲ ಈ ಥರ ಆ ಥರ ಅಂತೇಳ್ಬಿಟ್ಟು ತಪ್ಪುಗಳನ್ನು ಹಿಡಿತಾರೆ, ಅಪವ್ಯಾಖ್ಯಾನಗಳನ್ನ ಮಾಡ್ತಾರೆ. ಹಾಗಾಗಿ ವೇದಗಳು ಆ ವೇದ ಮಾತೆ ಅಂತಕ್ಕವಳು ಯಾವುದಕ್ಕೂ ಭಯ ಬೀಳೋದಿಲ್ವಂತೆ. ಆದರೆ ಅಪವ್ಯಾಖ್ಯಾನಕಾರರನ್ನ ನೋಡಿ ಭಯ ಬೀಳ್ತಾಳಂತೆ ವೇದ. ಯಾಕೆ ಅಂತಂದರೆ ತಾನೊಂದು ಅರ್ಥದಲ್ಲಿ ಹೇಳಿದರೆ ಇವರೊಂದು ಅರ್ಥದಲ್ಲಿ ಅದನ್ನು ಅಪವ್ಯಾಖ್ಯಾನ ಮಾಡ್ತಾರೆ ಅಂತ ಭಯ ಬೀಳ್ತಾಳಂತೆ. ಹಾಗಾಗಿ ವೇದ ಮಂತ್ರಗಳಿಗೆ 3 ಥರದ ಅರ್ಥಗಳು ಇರುತ್ತೆ. ಹೊರನೋಟದ ಅರ್ಥ, ಒಳನೋಟದ ಅರ್ಥ ಮತ್ತು ತಾತ್ವಿಕ ಅರ್ಥ ಅಂತ. ಇವು 3 ಕೂಡ ನಾವು ಅದನ್ನು ಅನುಸಂಧಾನ ಮಾಡ್ಕೊತ ಹೋಗಬೇಕಾಗತ್ತೆ. ಹಾಗಾಗಿ ಈಗ ನಾವು ಮೂರನೇ ಅನುವಾಕಿನ 3ನೇ ಮಂತ್ರದಿಂದ ನೋಡ್ತಾ ಹೋಗೋಣ ಇದು ಏನು ಹೇಳುತ್ತೆ ಅಂತ ಹೇಳ್ಬಿಟ್ಟು ಅಂತ. ಫಸ್ಟು ಮೊದಲನೇದಾಗಿ ನಾವು ಹೊರನೋಟದ ಅರ್ಥನ ತಿಳ್ಕೊಳ್ಳೋಣ. ಆಮೇಲೆ ಅದರ ಒಳನೋಟದ ಅರ್ಥ, ತಾತ್ವಿಕ ಅರ್ಥನ ಚರ್ಚೆ ಮಾಡ್ಕೊತ ಹೋಗೋಣ. ಈ 3ನೇ ಅನುವಾಕಿನ 3ನೇ ಮಂತ್ರ ಏನು ಹೇಳ್ತಾ ಇದೆ ಅಂತಂದರೆ, ನಮೋ ಶಿಕ್ಷಕನಾದ ರುದ್ರನಿಗೆ ನಮಸ್ಕಾರಗಳು. ನಿಶಂಗಿಣ ನಿಶಿತ ಆಯುಧ ಧರಿಸಿರುವ ಇಶುಧಿ ಮತೆ ಆಯುಧ ಸಂಗ್ರಹ ಬತ್ತಳಿಕೆಯನ್ನು ಹೊಂದಿರುವ, ಆಯುಧಗಳನ್ನು ಸಂಗ್ರಹ ಮಾಡ್ತಾ ಇರತಕ್ಕಂಥ ಬತ್ತಳಿಕೆಯನ್ನು ಹೊಂದಿರತಕ್ಕಂಥ ಅವನು. ತಸ್ಕರಾಣ ಎಲ್ಲರೂ ನೋಡುತ್ತಿರುವಂತೆ ದೋಚುವ ದರೋಡೆಗೋರರು. ದೋಚುವ ದರೋಡೆಕೋರರು ರುದ್ರನ ರೂಪ ಅಂತ ಇದು ಹೊರನೋಟದ ಅರ್ಥ. ಎಲ್ಲರೂ ನೋಡುತ್ತಿರುವಂತೆ ದೋಚುವ ದರೋಡೆಕೋರರು, ಅವರನ್ನು ತಸ್ಕರಾಣಂ ಅಂತ ಕರೀತಾರೆ. ಪತಯೇ ಅಧಿಪತಿಗೆ ನಮಃ ನಮಸ್ಕಾರಗಳು ಅಂತ ಹೇಳ್ಬಿಟ್ಟು. ಶಿಕ್ಷಕನಾದ ರುದ್ರನಿಗೆ ನಮಸ್ಕಾರಗಳು. ಶಿಕ್ಷಕ ಅಂತಂದರೆ ನಮಗೆ ಒಳ್ಳೆಯದು ಕೆಟ್ಟದ್ದನ್ನು ಹೇಳಿ ನಮ್ಮನ್ನು ತಿದ್ದಿ ತೀಡಿ ಮುನ್ನಡೆಸ್ತಾ ಇರ್ತಕ್ಕಂಥ ಒಬ್ಬ ಗುರು ಅಂತ ಅರ್ಥ ಮಾಡ್ಕೋಬೋದು. ಜಗದ್ಗುರುವಾಗಿರ್ತಕ್ಕಂಥ ಪರಮೇಶ್ವರನಿಗೆ ನಮಸ್ಕಾರಗಳು ಅಂತ ಇಲ್ಲಿನ ಅರ್ಥ. ನಿಶಂಗಿಣ ಅಂತಂದರೆ ನಿಶಿತವಾದ ಹರಿತವಾಗಿರ್ತಕ್ಕಂಥ ಆಯುಧವನ್ನು ಧರಿಸಿರ್ತಕ್ಕಂಥ ಅವನ ಕೈನಲ್ಲಿ ಯಾವತ್ತೂ ಕೂಡ ಹರಿತವಾಗಿರ್ತಕ್ಕಂಥ ಆಯುಧ ಇರುತ್ತೆ. ಹರಿತವಾಗಿರ್ತಕ್ಕಂಥ ಆಯುಧ ಅಂದರೆ ನಾನು ಹಿಂದೆನೇ ಹೇಳಿದ್ದೀನಿ, ಈ ತಾಪತ್ರಯಗಳು, ಹಿಂಸೆಗಳು, ದುಃಖಗಳು, ರೋಗಗಳು, ರುಜಿನಗಳು, ಕಷ್ಟಗಳು, ಕಾರ್ಪಣ್ಯಗಳು ಇವೆಲ್ಲ ಕೂಡ ರುದ್ರನ ಕೈನಲ್ಲಿರ್ತಕ್ಕಂಥ ಬೇರೆ ಬೇರೆ ಆಯುಧಗಳು. ಇವೆಲ್ಲ ಈ ಆಯುಧಗಳೆಲ್ಲ ಕೂಡ ದಿವ್ಯ, ಯಾವುದೋ ಕೂಡ ಪ್ರಾಕೃತಿಕವಾಗಿರ್ತಕ್ಕಂಥದ್ದಲ್ಲ, ದಿವ್ಯ ಆಯುಧಗಳು. ದಿವ್ಯ ಮಾಲ್ಯಾಂಬರದ್ರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋ ಮುಖಂ ಅಂತ. ವಿಶ್ವವೆಲ್ಲ ಅವನ ಒಂದು ರೂಪನೇ. ಅವನು ಹಿಡಿದಿರ್ತಕ್ಕಂಥ ಆಯುಧಗಳು, ಇಷ್ಟೆಲ್ಲ ಆಯುಧಗಳನ್ನು ಅವನ ಕೈನಲ್ಲಿ ಹಿಡಿದಿದ್ದಾನೆ. ಯಾವ ಆಯುಧ ಕೂಡ ಪ್ರಾಕೃತ ಅಲ್ಲ, ಎಲ್ಲ ಕೂಡ ದಿವ್ಯವಾಗಿರ್ತಕ್ಕಂಥ ಆಯುಧಗಳು, ಎತ್ತಿ ಹಿಡಿದಿರ್ತಕ್ಕಂಥ ಆಯುಧಗಳು. ಹಂಗಾಗಿ ಇವನ್ನೆಲ್ಲ ಹಿಡ್ಕೊಂಡಿದ್ದಾನೆ. ಅದಕ್ಕೋಸ್ಕರನೇ ಯಮ ನಚಿಕೇತನಿಗೆ ಕಠೋಪನಿಷತ್ನಲ್ಲಿ ಹೇಳ್ತಾನೆ ಏನು ಅಂತಂದರೆ, ಯಾವನಿಗೆ ಹೆದರಿ ಸೂರ್ಯ ಬೆಳಗ್ತಾನೆ, ಯಾವನಿಗೆ ಹೆದರಿ ಗ್ರಹಗಳೆಲ್ಲ ತನ್ನ ಸ್ಥಾನದಲ್ಲಿ ತಿರುಗ್ತಾ ಇದೆ, ಯಾವನಿಗೆ ಹೆದರಿ ಅಗ್ನಿ, ನಕ್ಷತ್ರಗಳು, ವಾಯು ಇವೆಲ್ಲ ಅವರವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಯಾವನಿಗೆ ಹೆದರಿ ಮೃತ್ಯುವಾಗಿರ್ತಕ್ಕಂಥ ನಾನು ಕೂಡ ಓಡ್ತೀನಿ, ಹೇ ನಚಿಕೇತ ಅವನೇ ನಿನಗೆ ಅಂತರ್ಯಾಮಿಯಾಗಿ ಹೃದಯದಲ್ಲಿ ಇದ್ದಾನೆ, ಅವನನ್ನು ನೀನು ದರ್ಶನ ಮಾಡ್ಕೋ ಅಂತ ಹೇಳ್ಬಿಟ್ಟು ಅಂತ. ಎಲ್ಲ ಇಡೀ ವಿಶ್ವ ಅವನಿಗೆ ಭೋಜನನಂತೆ, ಅಂದರೆ ತಿಂತಕ್ಕಂಥ ಆಹಾರನಂತೆ. ಎಲ್ಲದನ್ನು ಕಬಳಿಸ್ಬಿಡ್ತಾನೆ, ಭಕ್ಷಿಸ್ಬಿಡ್ತಾನೆ. ಅದನ್ನು ನಾವು ವಿಶ್ವರೂಪ ಸಂದರ್ಶನದಲ್ಲಿ ನೋಡ್ಬೋದು. 11ನೇ ಅಧ್ಯಾಯದಲ್ಲಿ ವಿಶದವಾಗಿ ವ್ಯಾಸರು ವರ್ಣಿಸಿದ್ದಾರೆ ಆ ವಿಶ್ವರೂಪ ಸಂದರ್ಶನದಲ್ಲಿ ಹೆಂಗೆ ಕಬಳಿಸ್ತಾನೆ ಅಂತ ಹೇಳ್ಬಿಟ್ಟು ಅಂತ. ಎಲ್ಲ ಕೂಡ ಎಲ್ಲ ಭೀಷ್ಮ, ದ್ರೋಣರು, ಸೈನಿಕರು ಎಲ್ಲ ಕೂಡ ಆ ಸೈನ್ಯನೇ ಆ ಶ್ರೀಕೃಷ್ಣನ ಉರಿತಾ ಇರ್ತಕ್ಕಂಥ ಆ ಜಾಜ್ವಲ್ಯಮಾನವಾಗಿರ್ತಕ್ಕಂಥ ಬಾಯಿಗಳೊಳಗಡೆಗೆ ಹೊರಟೋಗ್ತಾ ಇರ್ತಾರೆ. ಆ ಕಟವಾಯಿಗಳಿಂದ ರಕ್ತ ಸೋರ್ತಾ ಇದ್ರೆ ಅದನ್ನು ನೆಕ್ಕೊಂತ ಇರ್ತಾನೆ. ಲೇಲಿಕೇತೆ ಅಂತ ಹೇಳ್ಬಿಟ್ಟು ಏನೋ ಬರುತ್ತೆ, ಅಂದರೆ ನೆಕ್ಕೊಂತ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಆ ತಲೆಗಳು, ಆ ರುಂಡಗಳು ಅಂತಕ್ಕಂಥದ್ದು ಅವನ ಹಲ್ಲಿನ ಸಂದಿನಲ್ಲಿ ಸಾಸಿವೆ ಕಾಳುಗಳ ಥರ ಸಿಕ್ಕಾಕೊಂತ ಇತ್ತಂತೆ.
ಅದನ್ನು ಕೂಡ ತನ್ನ ನಾಲಿಗೆಯಿಂದ ಉದ್ದವಾಗಿರತಕ್ಕಂಥ ನಾಲಿಗೆಗಳನ್ನು ಚಾಚಿ ಅದನ್ನು ತೆಕ್ಕೊಂಡು ಅಗಿತಾ ಇರ್ತಾನೆ. ಎಲ್ಲ ಕೂಡ ಕ್ರಶ್ ಆಗಿಬಿಡ್ತಾ ಇರುತ್ತೆ. ಅಂದರೆ ಅವನ ಹಲ್ಲುಗಳ ಮಧ್ಯದಲ್ಲಿ ಸಿಕ್ಕು ಪ್ರತಿಯೊಬ್ಬರು ಕೂಡ ಕ್ರಶ್ ಆಗಿಬಿಡ್ತಾ ಇರ್ತಾರೆ. ಅಂದರೆ ಎಲ್ಲ ಪುಡಿ ಪುಡಿ ಆಗೋಗ್ತಾ ಇರ್ತಾರೆ. ಅರ್ಜುನನಿಗೆ ಭಯ ಆಗ್ಬಿಡುತ್ತೆ. ಅರ್ಜುನ ಕೇಳ್ತಾನೆ, ನೀನು ಯಾರಪ್ಪ ಅಂತ ಹೇಳ್ಬಿಟ್ಟು ಅಂತ. ಕಾಲೋಸ್ಮಿಲೋಕ ಕ್ಷಯಕೃತ್ ಪ್ರವೃದ್ಧೋ ಅಂತ ಹೇಳ್ತಾನೆ. ಅಪ್ಪ, ನಾನು ಭಯಂಕರವಾಗಿರ್ತಕ್ಕಂಥ ಕಾಲಸ್ವರೂಪಿ, ಪ್ರತಿಯೊಬ್ಬರನ್ನು ಚಪ್ಪರಿಸ್ತಾ ಇದ್ದೀನಿ. ನಾನು ಇಲ್ಲಿರ್ತಕ್ಕಂಥವ್ರು ಯಾರನ್ನು ಬಿಡೋದಿಲ್ಲ, ಎಲ್ಲರನ್ನೂ ಚಪ್ಪರಿಸ್ಬಿಟ್ಟಿದ್ದೀನಿ ಮತ್ತು ಮುಂದೆ ಚಪ್ಪರಿಸಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಅಂದರೆ ಪ್ರತಿಯೊಬ್ಬರು ಕೂಡ ಕಾಲಾಧೀನರು ಅಂತ, ಕಾಲಕ್ಕೆ ಅಧೀನರಾಗಿ ನಾವೆಲ್ಲ ಹೊರಟೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಂತ. ಗ್ರಸಿಷ್ಣು ಪ್ರಭವಿಷ್ಣು ಚ ಅಂತ ಬರುತ್ತೆ ಭಗವದ್ಗೀತೆನಲ್ಲಿ. ಅಂದರೆ ಗ್ರಸಿಷ್ಣು ಅಂದರೆ ತಿಂದಾಕ್ತಕ್ಕಂಥವನು, ಪ್ರಭವಿಷ್ಣು ಅಂದರೆ ಹುಟ್ಟಾಕ್ತಕ್ಕಂಥವನು, ಎಲ್ಲರನ್ನೂ ಸೃಜಿಸ್ತಾ ಇರ್ತಕ್ಕಂಥವನು ಇವನೇ, ಎಲ್ಲರನ್ನೂ ಭಕ್ಷಿಸಿ ಅಂತ್ಯಗೊಳಿಸ್ತಾ ಇರ್ತಕ್ಕಂಥವನು ಇವನೇ. ಈ ಪರಮಾತ್ಮನ ಕುರಿತಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಿಶ್ಚಿತವಾಗಿರತಕ್ಕಂಥ ಆಯುಧಗಳನ್ನು ಈ ಪರಮಾತ್ಮ ಧರಿಸಿದ್ದಾನೆ. ಇಶುದಿ ಮತ್ತೆ 1-2 ಆಯುಧಗಳೆಲ್ಲ ಇವನ ಹತ್ರ ಇರೋದು. ಅವನ ಬೆನ್ನಿಗೆ ಸಾಕಷ್ಟು ಸಹಸ್ರಾರು ಬತ್ತಳಿಕೆಗಳನ್ನು ಕಟ್ಕೊಂಡಿದ್ದಾನಂತೆ. ಬತ್ತಳಿಕೆಗಳು ಅಂದರೆ ಆಯುಧಗಳ ಸಂಗ್ರಹಗಳು. 1 ಆಯುಧ 2 ಆಯುಧ ಅಲ್ಲ, ಆಯುಧಗಳ ಸಂಗ್ರಹಣೆ, ಅನಂತವಾಗಿರತಕ್ಕಂಥ ಆಯುಧಗಳೇ ಈತನ ಹತ್ರ ಇದೆ ಅಂತೆ. ತಸ್ಕರಾಣಂ ಅಂದರೆ ಎಲ್ಲರೂ ನೋಡುತ್ತಿರುವಂತೆ ದೋಚುವ ದರೋಡೆಕೋರರು. ಇಲ್ಲಿ ದೋಚುವ ದರೋಡೆಕೋರರು ಅಂತಂದರೆ ನೋಡಿ, ಎಲ್ಲ ಚೈತನ್ಯಮಯ, ಇಲ್ಲಿ ಯಾವುದು ಕೂಡ ಜಡ ಅಲ್ಲ. ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ ಇಂದ್ರಿಯಗಳು ಅಂತಕ್ಕಂಥ ಕಳ್ಳರಿದ್ದಾರಂತೆ. ಇಂದ್ರಿಯಾಣಾಂ ಪ್ರಮಾತೀನೀಂ ಹರಂತಿ ಪ್ರಸಭ ಮನಃ ಜ್ಞಾನರತ್ನಾಪಹಾರಕಃ, ಹೀಗೆಲ್ಲ ಭಗವದ್ಗೀತೆಯಲ್ಲಿ ವರ್ಣನೆ ಮಾಡ್ತಾರೆ. ಅಂದರೆ ಈ ಇಂದ್ರಿಯಗಳು ಅಂತಕ್ಕಂಥದ್ದು ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಬಚ್ಚಿಟ್ಕೊಂಡಿರುತ್ತಂತೆ. ಅದಕ್ಕೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಇಲ್ಲ ಅಂತಂದರೆ ಅವ್ರು ಇಲ್ವೇನೋ ನಮಗೇನು ತೊಂದರೆನೇ ಕೊಡೋಲ್ವೇನೋ ಅನ್ನೋ ಥರದಲ್ಲಿ ಬಚ್ಚಿಟ್ಕೊಂಡಿರ್ತಾರಂತೆ. ಇವರೆಲ್ಲ ಕಳ್ಳರು ನಮ್ಮ ಮನಸ್ಸಿನ ಮೂಲೆಯಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಅದಕ್ಕೇನನ್ನ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಬಂತು ಅಂತಂದರೆ ಇವರೆಲ್ಲ ಮುಗಿಬಿದ್ದು ಬಿಡ್ತಾರೆ ನಮ್ಮ ಮೇಲೆ. ಮುಗಿಬಿದ್ದುಬಿಟ್ಟು ನಮ್ಮ ಜ್ಞಾನದ ರತ್ನನ ಅಪಹರಿಸ್ಕೊಂಡು ಹೊರಟೋಗ್ತಾರೆ. ಎಲ್ಲರೂ ನೋಡ್ತಾ ಇದ್ದಂಗೆ ಅಪಹರಿಸ್ಕೊಂಡು ಹೊರಟೋಗ್ತಾರೆ. ಅದಕ್ಕೆ ನೋಡಿ, ಮೋಹ ಮರ್ಯಾದೆಯನ್ನು ತಿನ್ನುತ್ತಂತೆ, ಲಂಚ ನಮ್ಮ ವ್ಯಕ್ತಿತ್ವವನ್ನು ತಿಂದಾಕ್ಬಿಡುತ್ತಂತೆ, ಕೋಪ ನಮ್ಮ ಬುದ್ಧಿನ ತಿಂದಾಕ್ಬಿಡುತ್ತಂತೆ. ಹೀಗೆ ಒಂದೊಂದು ಥರದಲ್ಲಿ ಹೇಳ್ತಾರೆ. ಅಂದರೆ ಏನೋ ಒಂದಕ್ಕೆ ನಾವು ಬಲಿ ಬೀಳ್ತಾನೆ ಇರ್ತೀವಿ. ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾವುದೋ ಒಂದಕ್ಕೆ ನಾವು ಬಲಿ ಆಗ್ತಾನೆ ಇರ್ತೀವಿ. ಹಾಗಾಗಿ ನಾವು ತುಂಬ ಜಾಗೃತಿಯಾಗಿ ವ್ಯವಹಾರ ಮಾಡಬೇಕು ಅಂತ ವ್ಯಾಸ ಭಗವಾನರು ಮಹಾಭಾರತ ವ್ಯಾಖ್ಯಾನ ಮಾಡ್ತಾ ಇದ್ರಂತೆ. ಅಂದರೆ ವ್ಯಾಖ್ಯಾನ ಅಂದರೆ ಶಿಷ್ಯರಿಗೆ ಅದನ್ನು ವರ್ಣಿಸಿ ಹೇಳ್ತಾ ಇದ್ರಂತೆ. ಆವಾಗ ಭಗವದ್ಗೀತೆಯಲ್ಲಿರತಕ್ಕಂಥ ಈ ಶ್ಲೋಕವನ್ನು ವರ್ಣಿಸ್ತಾ ಇದ್ರಂತೆ. ಇಂದ್ರಿಯಾಣಾಂ ಪ್ರಮಾತೀನೀಂ ಹರಂತಿ ಪ್ರಸಭ ಮನಃ ಅಂತ ಅವರು ಹೇಳ್ತಾ ಇದ್ರಂತೆ. ಅಂದರೆ ಇಂದ್ರಿಯಗಳು ಅಂತಕ್ಕಂಥದ್ದು ತುಂಬ ಬಲವತ್ತರವಾಗಿರತಕ್ಕಂಥದ್ದಪ್ಪ. ಶಿಷ್ಯರಂದ್ರಗಳ ಕೇಳ್ಕೊಳ್ಳಿ, ನೀವು ಏನೂ ಇದಿಲ್ಲ, ನಾನು ತುಂಬ ಸಾಶ ಆಗಿದ್ದೀನಿ ಅಂತಂದರೂ ಕೂಡ ಇದು ಯಾವುದೋ ಒಂದು ಟೈಮ್ನಲ್ಲಿ ನಿಮಗೆ ಮುಗಿಬಿದ್ದು ಬಿಡುತ್ತೆ, ಮುಗಿಬಿದ್ದು ನಿಮ್ಮ ಜ್ಞಾನರತ್ನನ್ನು ಅಪಹರಿಸಿಬಿಡುತ್ತೆ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ರಂತೆ. ಅದರಲ್ಲಿ ಜೈಮಿನಿ ಅಂತಕ್ಕಂಥ ಒಬ್ಬ ಮಹರ್ಷಿ, ಅವರು ಶಿಷ್ಯರು, ವ್ಯಾಸರ ಶಿಷ್ಯರು, ಅವ್ರು ಎದ್ದುಬಿಟ್ಟು ಹೇಳ್ತಾರೆ, ಇದನ್ನು ನಾನು ಒಪ್ಪಲ್ಲ ಗುರುಗಳೇ. ಯಾಕೆಂದರೆ ನಾವು ಎಷ್ಟು ಸಾಧನೆ ಮಾಡಿರ್ತೀವಿ, ಎಷ್ಟು ಯೋಗ ಮಾಡಿರ್ತೀವಿ, ಎಷ್ಟು ಧ್ಯಾನ ಮಾಡಿರ್ತೀವಿ, ಎಷ್ಟು ಸಂಸ್ಕಾರನ ನಾವು ಸಂಪಾದನೆ ಮಾಡಿರ್ತೀವಿ, ಅಂಥದ್ದು ನಮ್ಮ ಬುದ್ಧಿ ಯಾಕೆ ನಮ್ಮ ಇದನ್ನು ಕೇಳ್ದಿರ ಹೋಗುತ್ತೆ, ನಮ್ಮನ್ನು ಯಾಕೆ ಅಡ್ಡದಾರಿ ಹಿಡಿಸುತ್ತೆ. ಹಾಗಾಗಿ ಇದು ತಪ್ಪು ಅಂತ ಕಾಣ್ತಾ ಇದೆ ನನಗೆ, ಇದನ್ನು ಒಪ್ಪೋಕೆ ರೆಡಿ ಇಲ್ಲ ಅಂತ ಹೇಳ್ತೀನಿ. ಆಯ್ತಪ್ಪ, ಈಗ ನಾನು ಈ ವ್ಯಾಖ್ಯಾನನ ಇಲ್ಲೇ ನಿಲ್ಲಿಸ್ತೀನಿ. 1 ತಿಂಗಳಾದಮೇಲೆ ಇಲ್ಲೇ ಮತ್ತೆ ಸೇರೋಣ. ಆವಾಗ ನಿನ್ನ ಬಾಯಿನಲ್ಲಿ ಇದೇ ಮಾತೆ ಬಂದರೆ ನಾನು ಒಪ್ಕೊತೀನಿ ಅಂತ ಹೇಳ್ಬಿಟ್ಟು ವ್ಯಾಸರು ಹೇಳಿದ್ರಂತೆ. ಹೌದಾ, ಸರಿ ಅಂತ ಹೇಳ್ಬಿಟ್ಟು ಜೈಮಿನಿ ಒಪ್ಕೊಂಡ್ರಂತೆ. ಸರಿ, ಅವರವರ ಬಿಡಾರಗಳಿಗೆ, ಅವರವರ ಆಶ್ರಮಗಳಿಗೆ ಹೊರಟೋಗ್ಬಿಟ್ರಂತೆ. ಹೋಗಿ ಎಲ್ಲ ಅವರವರ ಸಾಧನೆಗಳಲ್ಲಿ ನಿರತರಾಗಿದ್ದರಂತೆ. ಒಂದು ಒಳ್ಳೆ ವರ್ಷಾಕಾಲ ಸ್ಟಾರ್ಟ್ ಆಯ್ತಂತೆ. ಇದೇ ಥರ ಮುಂಗಾರು ಮಳೆ, ಜೋರಾಗಿ ಗುಡುಗು ಸಿಡಿಲು ಮಳೆ ಎಲ್ಲ ಸ್ಟಾರ್ಟ್ ಆಯ್ತಂತೆ, ಬೀಳ್ತಾ ಆಯ್ತಂತೆ. ಒಂದು ಫೈನ್ ಡೇ, ಒಂದು ರಾತ್ರಿ ಈ ಥರ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನು ಮಾಡಬೇಕು ಗೊತ್ತಿಲ್ಲ, ಚಳಿ ಬೇರೆ ಜಾಸ್ತಿ ಇದೆ. ಜೈಮಿನಿಗಳು ಅವರ ಒಂದು ಗುಡಿಸಲಿನಲ್ಲಿ, ಅಂದರೆ ಅವರ ಆಶ್ರಮದಲ್ಲಿ ಕೂತ್ಕೊಂಡು ಅವರೇನೋ ಅಧ್ಯಯನವನ್ನು ಮಾಡ್ಕೊತಾ ಇರಬೇಕಾದ್ರೆ ಒಂದು ಅರ್ಧ ರಾತ್ರಿಯ ಸಮಯ ಅವರ ಒಂದು ಆಶ್ರಮದ ಬಾಗಿಲನ್ನು ಯಾರೋ ತಟ್ತಾರೆ, ಟಕ್ 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 ಅಂತ. ಜೈಮಿನಿಗಳಿಗೆ ಆಶ್ಚರ್ಯ ಆಗುತ್ತೆ, ಈ ಮಳೆಯಲ್ಲಿ ಇಷ್ಟೊತ್ತಿನಾಗ ಈ ಅರ್ಧ ರಾತ್ರಿನಲ್ಲಿ ಯಾರು ಬಂದಿರ್ತಾರೆ ಅಂತೇಳ್ಬಿಟ್ಟು ಅಂತ. ನಿಧಾನಕ್ಕೆ ಬಂದು ಬಾಗಿಲನ್ನು ತೆಗಿತಾರೆ. ಆ ದೀಪವನ್ನು ಕೈನಲ್ಲಿ ಹಿಡ್ಕೊಂಡಿರ್ತಾರೆ. ನೋಡಿದ್ರೆ ಆ ದೀಪದ ಆ ಹೊಂಬೆಳಕಿನಲ್ಲಿ ಅರೆಬರಕಲಾಗಿ ಕಾಣ್ತಾ ಇರ್ತಕ್ಕಂಥ ಆ ಒಂದು ಬೆಳಕಿನಲ್ಲಿ ಸುಂದರವಾಗಿರ್ತಕ್ಕಂಥ ಒಬ್ಬ ಯುವತಿ, ಷೋಡಶಿ, ಒಂದು 16 ವರ್ಷದ ಒಂದು ಷೋಡಶಿ, ಅವಳು ಬಂದು ನಿಂತ್ಕೊಂಡಿರ್ತಾಳೆ. ಜೈಮಿನಿಗಳಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಇವರು ಬ್ರಹ್ಮಚಾರಿಗಳು, ಒಳಗೆ ಕರಿಬೇಕಾ ಇಲ್ಲ ಬೇಡವಾ? ಆಕೆ ಹೇಳ್ತಾಳೆ, ನಾನು ಈ ಥರ ಹಿಂಗೆ ಕಟ್ಟಿಗೆ ಮಾರ್ಕೊಂಡವಳು, ಎಲ್ಲೋ ಹೋಗ್ತಾ ಇದ್ದೆ, ನನಗೆ ಈ ಥರ ಮಳೆ ಬಂದುಬಿಡ್ತು,
ನಂಗೆ ಆಶ್ರಯ ಇಲ್ಲ, ತಕ್ಷಣಕ್ಕೆ ನಿಮ್ಮ ಗುಡಿಸಲು ಕಾಣಿಸ್ತು, ನನಗೆ ದಯವಿಟ್ಟು ಇವತ್ತು ರಾತ್ರಿ ಇಲ್ಲಿರೋದಕ್ಕೆ ಅವಕಾಶ ಕೊಟ್ಟರೆ ನಾನು ಬೆಳಗ್ಗೆ ಎದ್ದು ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಜೈಮಿನಿಗಳಿಗೆ ಒಂಥರ ಧರ್ಮ ಜಿಜ್ಞಾಸೆ, ಏನು ಮಾಡೋದು ಇವಾಗ, ಕೇಳೋಣ ಅಂತಂದರೆ ಗುರುಗಳು ಹತ್ತಿರ ಇಲ್ಲ, ಏನಪ್ಪ ಒಳಗೆ ಬಿಟ್ಕೋಬಾರ್ದಾ ಅಂತಂದರೆ. ನೋಡಿದ್ರೆ ಬಹಳ ಸುಂದರವಾಗಿದ್ದಾಳೆ, ಸುರಸುಂದರವಾಗಿರ್ತಕ್ಕಂಥ ಸ್ತ್ರೀ, ತುಂಬು ಯೌವನವಂತೆ, ಹೆಂಗೆ ಇವಳನ್ನು ಬಿಟ್ಕೊಳೋದು ಅಂತ. ಹಂಗಂತ ಅನಾಥೆ ಪಾಪ, ಕಳಿಸೋದಕ್ಕೂ ಆಗ್ತಾಯಿಲ್ಲ, ಈ ಮಳೆನಲ್ಲಿ ಎಲ್ಲಿ ಹೋಗ್ತಾಳೆ ಅಂತೇಳ್ಬಿಟ್ಟು, ಆಯಿತು ಬಾ ಒಳಗಡೆಗೆ ಅಂತೇಳ್ಬಿಟ್ಟು ಕರೀತಾರೆ. ಆಕೆ ಸುಮ್ಮನೆ ಬಂದವಳು ಸುಮ್ಮನೆ ಇರೋದಿಲ್ಲ, ನನಗೆ ಚಳಿ ಜಾಸ್ತಿ ಆಗ್ತದೆ, ಮೈಯೆಲ್ಲ ಒದ್ದೆ ಆಗಿಬಿಟ್ಟಿದೆ, ಬಟ್ಟೆ ಎಲ್ಲ ನೆಂದೋಗಿದೆ, ಸ್ವಲ್ಪ ಆರಿದ ಬಟ್ಟೆಗಳೇನನ್ನ ಇದ್ದರೆ ಕೊಟ್ಟರೆ ನಾನು ಸ್ವಲ್ಪ ತಲೆ ಅದು ಒರೆಸ್ಕೊಂಡು ನಾನು ಆರಾಮಾಗ್ತೀನಿ ಅಂತೇಳ್ಬಿಟ್ಟು. ಸರಿ, ಇವ್ರದ್ದೇ ಯಾವುದೋ ಒಣಗಿರ್ತಕ್ಕಂಥ ಮಡಿ ಮಾಡಿರ್ತಕ್ಕಂಥ ಪಂಚೆಗಳನ್ನು ಕೊಡ್ತಾರೆ. ಆ ಪಂಚೆಗಳನ್ನೇ ಸ್ವಲ್ಪ ಎಲ್ಲ ಒರೆಸ್ಕೊಂಡು ಅದನ್ನು ಅರ್ಧಂಬರ್ಧ ಒಂಥರ ಅಂಗಾಂಗಗಳು ಕಾಣೋ ಥರ ಅದನ್ನು ಉಟ್ಕೊಂಡು ಒಂದು ಕಡೆ ಕೂತ್ಕೊಂಡು ಇವ್ರು ಮತ್ತೆ ಅಧ್ಯಯನ ಸ್ಟಾರ್ಟ್ ಮಾಡ್ಕೊತಾರೆ, ಅಧ್ಯಯನ ಮಾಡ್ತಾ ಇರ್ತಾರೆ. ಇವ್ರಿಗೆ ಒಂಥರ ಅಲ್ಲಿಂದ ಮನಸ್ಸಿನಲ್ಲಿ ಏನೋ ಒಂಥರ ಅಲಜಡಿ, ಅಂದರೆ ಏನೋ ಒಂಥರ ಈ ತುಮುಲ ಸ್ಟಾರ್ಟ್ ಆಗುತ್ತೆ. ಏನು ಪಕ್ಕದಲ್ಲಿ ಆಪೋಸಿಟ್ ಸೆಕ್ಸು ಇದ್ದಾರೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇವರಷ್ಟಕ್ಕೆ ಇವರು ಓದ್ಕೊಳ್ತೀನಿ ಅಂತ ಹೋಗ್ತಾರೆ, ಅಲ್ಲಿ ಮನಸ್ಸು ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ. ಮನಸ್ಸು ಮತ್ತೆ ಆ ಯುವತಿ ಕಡೆನೇ ಎಳಿತಾ ಇರುತ್ತೆ, ಇವಳು ಏನು ಮಾಡ್ತಾಯಿದ್ದಾಳೆ, ನೆಕ್ಸ್ಟ್ ಏನು ಮಾಡ್ತಾಯಿದ್ದಾಳೆ ಅಂತ ಹೇಳ್ಬಿಟ್ಟು ಅಂತ ಹೀಗೆ ಎಳಿತಾ ಇರುತ್ತೆ. ಕಡೆಗೆ ಆ ಯುವತಿ ತಮ್ಮ ಅಡುಗೆ ಕೋಣೆಯನ್ನು ನಾನು ಬಳಸ್ಕೋಬೋದಾ ಅಂತ ಕೇಳಿ ಪರ್ಮಿಷನ್ ತೊಗೊಂಡು ಅಡುಗೆ ಕೋಣೆಯಲ್ಲಿ ಬಿಸಿ ಆಗಿರತಕ್ಕಂಥ ಏನೋ ಪದಾರ್ಥನ ರೆಡಿ ಮಾಡಿ ತಾನು ಸ್ವಲ್ಪ ಬಡಿಸ್ಕೊಂಡು ಜೈಮಿನಿಗಳಿಗೂ ಸ್ವಲ್ಪ ಕೊಡ್ತಾಳೆ. ಅವರು ತಿಂದುಬಿಟ್ಟು ಬೇಡ ಅಂತ ಹೇಳ್ತಾರೆ ಫಸ್ಟು, ಬಟ್ ಆಮೇಲೆ ಅದನ್ನು ರಿಜೆಕ್ಟ್ ಮಾಡೋಕ್ಕಾಗಲ್ಲ, ತಿಂತಾರೆ. ತಿಂದಿದ್ದಾದಮೇಲೆ ಇನ್ನು ಸ್ವಲ್ಪ ಅವ್ರಿಗೂ ಇವ್ರಿಗೂ ಒಂಥರ ಅವಿನಾಭಾವ ಸಂಬಂಧ ಅಂತಕ್ಕಂಥದ್ದು ಬೆಳೆಯುತ್ತೆ, ಆತ್ಮೀಯತೆ ಬೆಳೆದಿದ್ದಾದ್ಮೇಲೆ ಆಕೆ ಹೇಳ್ತಾಳೆ, ನೀವು ಎಷ್ಟು ಚೆನ್ನಾಗಿದ್ದೀರಾ, ಎಂಥ ತೇಜಸ್ವಿಗಳಾಗಿದ್ದೀರಾ, ನೀವು ನೋಡಿದ್ರೆ ಮಹಾ ವಿದ್ಯಾವಂತರು, ವಿದ್ಯಾಸಂಪನ್ನರು ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ನಿಮ್ಮನ್ನು ನೋಡಿದ್ರೆ ನನಗೆ ಏನೋ ಒಂದು ಭಕ್ತಿ ಭಾವ, ಆಮೇಲೆ ಒಂದು ಮಾನಸಿಕವಾಗಿರ್ತಕ್ಕಂಥ ಆಕರ್ಷಣೆ ಅಂತಕ್ಕಂಥದ್ದು ಉಂಟಾಗ್ತಾ ಇದೆ. ಹೀಗೆಲ್ಲ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಇದು ಒಂಥರ ತೆಗಳಿಕೆನ ಜೈಮಿನಿಗಳಿಗೆ ಅರ್ಥ ಆಗಲ್ಲ. ಆದರೆ ಅವರನ್ನು ಯಾವತ್ತೂ ಕೂಡ ಆ ಥರ ಮುಖಸ್ತುತಿ ಯಾರೂ ಮಾಡಿರೋದಿಲ್ಲ. ಈಕೆ ಯಾವಾಗ ಮುಖಸ್ತುತಿ ಮಾಡೋಕ್ಕೆ ಶುರು ಮಾಡ್ತಾಳೋ ಆಟೋಮೆಟಿಕ್ಕಾಗಿ ಇವರ ಮನಸ್ಸು ಅಂತಕ್ಕಂಥದ್ದು ಆಕೆ ಮೇಲೆ ವಾಲತ್ತೆ. ಕಡೆಗೆ ಏನಾಗುತ್ತೆ ಅಂದರೆ ಇವರು ಇನ್ನೂ ಹತ್ತಿರ ಆಗಿ ಕಡೆಗೆ ಇವರ ಒಂದು ಇದನ್ನು ತಟ್ಕೊಳಕ್ಕಾಗಿದ್ರೆ ಆ ಯುವತಿಯನ್ನು ಬಾಜಿ ತಬ್ಕೊಂಡ್ಬಿಡ್ತಾರೆ ಬಿಗ್ಗಾಗಿ. ಯಾರೋ ಜೈಮಿನಿಗಳು, ಅಂಥ ಸಾಧಕರು, ಅಂಥ ಯೋಗಿಗಳು, ಅಂಥ ಒಂದು ತಪಸ್ವಿಗಳು ಬಿಗ್ಗಾಗಿ ತಬ್ಕೊಂಡ್ಬಿಡ್ತಾರೆ ಆ ಯುವತಿನ. ತಪ್ಪಿಕೊಂಡು ಹೇಳ್ತಾರೆ, ನೋಡು ನಿನ್ನನ್ನು ನಾನು ಬಿಟ್ಟಿರೋದಕ್ಕಾಗ್ತಾ ಇಲ್ಲ, ನನಗೆ ಇದು 7 ಜನ್ಮಗಳ ಸಂಬಂಧ ಅಂತ ಕಾಣ್ತಾ ಇದೆ, ನಿನ್ನನ್ನು ನಾನು ವಿವಾಹ ಆಗ್ತೀನಿ, ನೀನು ನಮ್ಮ ಮನೆಗೆ ಗೃಹಿಣಿಯಾಗಿ ಬಂದುಬಿಡು, ನಾವು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸಂಸಾರ ಜೀವನವನ್ನು ಪ್ರಾರಂಭ ಮಾಡೋಣ, ಹೀಗೆಲ್ಲ ಬಡಬಡಾಯಿಸ್ತಾ ಇರ್ತಾರೆ ಯಾರು ಜೈಮಿನಿಗಳು. ಅಷ್ಟೊತ್ತಿಗೆ ಜೋರಾಗಿ ಒಂದು ಗಂಡಸಿನ ಧ್ವನಿಯಲ್ಲಿ ನಗು ಕೇಳಿಸುತ್ತೆ, ಆಹಾ ಹಾ 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 ಅಂದೇಳ್ಬಿಟ್ಟಂತ. ಇದೇ ನಿಂಗೆ ನಗ್ತಾ ಇದ್ದಾಳಲ್ಲ, ಯಾರಿದ್ದಾರೆ ಸುತ್ತೂರ ಅಂತ ನೋಡಿದ್ರೆ ಯಾವ ಗಂಡಸರು ಇರೋದಿಲ್ಲ. ಕಡೆಗೆ ತಲೆ ಎತ್ತಿ ಆ ಯುವತಿ ಮುಖಾನ ನೋಡ್ತಾರೆ, ಆಕೆ ಯುವತಿ ಅಲ್ಲವೇ ಅಲ್ಲ, ಬಂದಿರತಕ್ಕಂಥವ್ರು ಯಾರು, ವ್ಯಾಸ ಭಗವಾನರು ಟೆಸ್ಟ್ ಮಾಡೋದಕ್ಕೆ ಅಂತ ವೇಷ ಮರೆಸ್ಕೊಂಡು ಬಂದಿರ್ತಾರೆ. ಅದನ್ನು ನೋಡಿ ಈತನಿಗೆ ನಾಚಿಕೆ, ಗಾಬರಿ, ತನ್ನ ಬಗ್ಗೆ ತನಗೆ ಒಂಥರ ಜಿಗುಪ್ಸೆ ಎಲ್ಲ ಉಂಟಾಗ್ಬಿಡುತ್ತೆ. ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಅಂತೇಳ್ಬಿಟ್ಟು ಅಂತ, ಅಯ್ಯೋ ಗುರುಗಳೇ ನೀವಾ, ನನಗೆ ಗೊತ್ತಾಗಲಿಲ್ಲ, ಕ್ಷಮಿಸ್ಬಿಡಿ ಅಂತೇಳ್ಬಿಟ್ಟು ಕಾಲಿಗೆಲ್ಲ ಬಿದ್ದು ಒಂದು ಕಡೆ ಕೂತ್ಕೊಂಡಾಗ ಗುರುಗಳು ಹೇಳ್ತಾರೆ, ನೋಡ್ದಪ್ಪ ನೀನು ನಾನು ವ್ಯಾಖ್ಯಾನ ಮಾಡ್ತಾ ಇದ್ದಾಗ ಇದು ಸರಿ ಇಲ್ಲ, ಇದು ಇಂದ್ರಿಯಗಳು ಬಲವತ್ತರವಾಗಿಲ್ಲ, ನಮ್ಮ ಕಂಟ್ರೋಲ್ನಲ್ಲಿರುತ್ತೆ ಅಂತ ಹೇಳೋದಲ್ಲ. ಇಂದ್ರಿಯಗಳು ಪ್ರಮಥನಶೀಲ, ಅಂದರೆ ಎಲ್ಲದನ್ನು ಮಂಥನ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಎಂಥ ಜ್ಞಾನಿಗೂ ಇದು ಬಿಡೋದಿಲ್ಲ, ಎಂಥ ಮಹಾತ್ಮರಿಗೂ ಇದು ಬಿಡೋದಿಲ್ಲ. ಅದಕ್ಕೆ ಏನೋ ಹೇಳ್ತಾನೆ, ಪರಂದೃಷ್ಟ ನಿವರ್ತತೆ ಅಂತ ಹೇಳ್ತಾನೆ. ಆ ಇಂದ್ರಿಯಗಳು ಅಂತಕ್ಕಂಥ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂದೃಷ್ಟ ನಿವರ್ತತೆ ಅಂತ ಬಿಟ್ಟಂತ. ಅಂದರೆ ನಾವು ಊಟ ಹಾಕ್ದಿರ ಅದನ್ನು ಉಪವಾಸ ಕೆಡವಿರ್ಬೋದು. ನೋಡಿ, ಒಂದು ನಾಯಿನ ಸಾಕ್ಕೊಂಡಿರ್ತೀವಿ ನಾವು ಮನೆಯಲ್ಲಿ, ಒಂದು ನಾಯಿನ ಸಾಕಿರ್ತೀವಿ. ಅದಕ್ಕೇನು ಪ್ರತಿದಿನ 9 ಗಂಟೆಗೆ ನಾವೇನು ಮಾಡ್ತಾ ಇರ್ತೀವಿ, ತಿಂಡಿ ಕೊಡ್ತಾ ಇರ್ತೀವಿ. ತಿಂಡಿ ಕೊಟ್ಟು ರೂಢಿ ಮಾಡಾಕ್ಬಿಟ್ಟಿರ್ತೀವಿ. ರೂಢಿ ಮಾಡಾಕ್ಬಿಟ್ಟಿದ್ದಾಗ ನಾಯಿ ಏನು ಮಾಡುತ್ತೆ, 9 ಗಂಟೆ ಆಗೋಷ್ಟೊತ್ತಿಗೆ ನನ್ನ ಯಜಮಾನ ಊಟ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಂಬ್ಕೊಂಡಿರ್ತಾನೆ. ಆಮೇಲೆ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಒಂದು ಫೈನ್ ಡೇ ಊಟ ಕೊಡೋದನ್ನು ನಿಲ್ಲಿಸ್ಬಿಡ್ತಾನೆ. ಊಟ ಕೊಡೋದನ್ನು ಯಾವಾಗ ನಿಲ್ಲಿಸ್ತಾನೆ, ಅದು 9 ಗಂಟೆ ಆಗೋಷ್ಟೊತ್ತಿಗೆ ಬಂದ್ಬಿಟ್ಟು ಏನು ಮಾಡುತ್ತೆ, ಅವ್ನ ಮುಂದೆ ಏನೇನೋ ನಾಟಕ ಆಡುತ್ತೆ, ಬಾಲ ಅಲ್ಲಾಡ್ಸುತ್ತೆ, ಅವ್ನ ಸುತ್ತಮುತ್ತ ತಿರುಗುತ್ತೆ, ಏನೇನೋ ಓಲೈಸುತ್ತೆ. ಆದರೆ ಅವ್ನು ಊಟ ಕೊಡಲ್ಲ, ಸ್ವಲ್ಪ ದಿವಸ ಹಂಗೆ ಇರ್ತಾನೆ. ಆಮೇಲೆ ಏನು ಮಾಡುತ್ತೆ, 9 ಗಂಟೆಗೆ ಇವನು ಊಟ ಕೊಡ್ತಾ ಇಲ್ಲ ಯಜಮಾನ ಅನ್ನೋದು ಗೊತ್ತಾಗುತ್ತೆ. ಒಂದು ಮೂಲೆಗೆ ಹೋಗಿ ಮಲ್ಕೊಂಡಿರುತ್ತೆ, ಯಜಮಾನನ್ನೇ ನೋಡ್ತಾ ಇರುತ್ತೆ.
ಅವನೇನನ್ನ ಅಕಸ್ಮಾತ್ ಊಟ ತಿಂಡಿ ಆ ಥರ ತಟ್ಟೆಗೆಲ್ಲ ತೊಗೊಂಡ ಅಂತಂದರೆ ಅದು ಓಡ್ ಬಂದ್ಬಿಡುತ್ತೆ ಬಾಲ ಅಲ್ಲಾಡಿಸ್ಕೊಂಡು. ಆವಾಗ ಇವನು ಊಟ ಹಾಕಲೇಬೇಕಾಗತ್ತೆ. ಹಾಗೇನೆ ಈ ಇಂದ್ರಿಯಗಳು ಅಂತಕ್ಕಂಥದ್ದು ಎಷ್ಟು ಬಲವತ್ತರವಾಗಿರ್ತಕ್ಕಂಥದ್ದು ಅಂದರೆ, ನಾವು ಜನ್ಮಾಂತರಗಳಿಂದ ಇದಕ್ಕೆ ಊಟ ಹಾಕ್ಕೊಂಡು ಬಂದ್ಬಿಟ್ಟಿದ್ದೀವಿ. ಊಟ ಹಾಕಿ 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 ಅದಕ್ಕೆ ರೂಢಿ ಮಾಡ್ಸಾಕ್ಬಿಟ್ಟಿದ್ದೀವಿ. ಇದೇನು ಮಾಡುತ್ತೆ, ನಾವು ಊಟ ಕೊಡಲಿಲ್ಲ ಅಂತಂದರೆ ಸುಮ್ಮನೆ ಬಿಡೋದಿಲ್ಲ, ಬಾಲ ಅಲ್ಲಾಡ್ಸುತ್ತೆ, ಏನೇನೋ ವಯ್ಯಾರ ಮಾಡುತ್ತೆ, ನಮ್ಮ ಮುಂದಕ್ಕೆ ಬಂದು ಒಟ್ಟಿನಲ್ಲಿ ನಮ್ಮನ್ನು ಬಲವಂತ ಮಾಡಿ ಊಟ ಕೊಡೋ ಥರ ಮಾಡುತ್ತೆ. ಅಷ್ಟಕ್ಕೂ ನಾವು ಊಟ ಕೊಡಲಿಲ್ಲ ಅಂತಂದರೆ ನಮ್ಮ ಮನಸ್ಸಿನ ಯಾವುದೋ ಮೂಲೆಗೆ ಹೋಗಿ ಬಚ್ಚಿಟ್ಕೊಂಡಿರುತ್ತೆ. ನಾವೇನು ಊಟ ಕೊಡೋವಂಥ ಪರಿಸ್ಥಿತಿ ಬಂತು ಅಂದರೆ ಓಡ್ ಬಂದು ನಮ್ಮ ಮುಂದೆ ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೆ ಭಗವಂತ ಏನು ಹೇಳ್ತಾನೆ, ಪರಂ ದೃಷ್ಟ ನಿವರ್ತತೆ. ನಿಜವಾಗ್ಲೂ ಇಂದ್ರಿಯಗಳನ್ನು ಗೆದ್ದಿರ್ತಕ್ಕಂಥವನು ಯಾವನು ಅಂದರೆ, ಪರಾತ್ಪರ ವಸ್ತುವನ್ನು ಯಾರು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೋ ಅವನು ಮಾತ್ರ ಗೆದ್ದಿರ್ತಾನೆ. ಅದು ಹೊರತು ಇನ್ಯಾರಿಗೂ ಕೂಡ ಇಂದ್ರಿಯಗಳನ್ನು ಗೆಲ್ಲೋದಕ್ಕೆ ಶಕ್ತ ಅಲ್ಲ. ಹಾಗಾಗಿ ನಮಗೆ ನೋಡಿ ಎಷ್ಟು ಕಥೆಗಳಲ್ಲಿ ನಮ್ಮ ದಿನನಿತ್ಯದ ಒಂದು ಪೇಪರ್ಗಳಲ್ಲೆಲ್ಲ ಓದ್ತಾ ಇರ್ತೀವಿ, ಯಾರೋ ಸನ್ಯಾಸಿಗಳಂತೆ ಈ ಥರ ಏನೋ ಎಡವಟ್ಟು ಮಾಡ್ಕೊಂಡ್ರಂತೆ, ಹಂಗಂತೆ ಹಿಂಗಂತೆ ಇವೆಲ್ಲ ಕೇಳ್ತಾ ಇರ್ತೀವಿ. ಐಶ್ವರ್ಯ ನೋಡಿ ಮನಸೋತವ್ರು ಕೆಲವರು ಇದ್ದಾರೆ, ಅಧಿಕಾರ ನೋಡಿ ಮನಸೋತವ್ರು ಇದ್ದಾರೆ, ಆಮೇಲಿಂದ ರೂಪ ಯೌವನಗಳನ್ನು ನೋಡಿ ಮನಸೋತವ್ರು ಇದ್ದಾರೆ. ಹೀಗೆ ವಿಶ್ವಾಮಿತ್ರ ಅಂತ ಮಹಾನುಭಾವನೇ ಅದಕ್ಕೆ ಮನಸೋತು ಮೇನಕೆಗೆ ವಶವರ್ತಿ ಆಗ್ಬಿಟ್ಟು ಹಂಗಾಗಿ ಅವ್ರ ತಪಸ್ಸನ್ನು ಹಾಳು ಮಾಡಿಕೊಂಡ್ರು. ಹಾಗಾಗಿ ಇಲ್ಲೇನು ಅಂತಂದರೆ, ಇಲ್ಲಿ ಯಾರು ನಮ್ಮನ್ನು ಕದ್ದು ಓಡ್ತಾ ಇರ್ತಕ್ಕಂಥ ತಸ್ಕರಗಳು ಅಂದರೆ ಯಾರು ಅಂದರೆ ಇಂದ್ರಿಯಗಳು. ಈ ಇಂದ್ರಿಯಗಳ ರೂಪದಲ್ಲಿ ಇರ್ತಕ್ಕಂಥವನು ಪರಮಾತ್ಮನೇ, ಪರಮಾತ್ಮ ಶಕ್ತಿನೇ ಈ ಇಂದ್ರಿಯಗಳ ರೂಪದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಮನಸ್ಸಿನಲ್ಲಿ ನಮ್ಮ ಬುದ್ಧಿನಲ್ಲಿ ಇರ್ತಕ್ಕಂಥ ಜ್ಞಾನದ ರತ್ನನ್ನ ಎಲ್ಲರೂ ನೋಡೋ ಹಂಗೆ ಅಪಹರಿಸ್ಕೊಂಡು ಹೊರಟೋಗುತ್ತೆ. ಹಾಗಾಗಿ ತಸ್ಕರಾಣ, ಎಲ್ಲರೂ ನೋಡುತ್ತಿರುವಂತೆ ದೋಚುವ ದರೋಡೆಗೋರರು ಯಾರು, ಈ ಇಂದ್ರಿಯಗಳು. ಈ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ನಿನಗೆ ನಮಸ್ಕಾರ. ಪತಯೇ, ಅಷ್ಟೇ ಅಲ್ಲ, ಈ ಇಂದ್ರಿಯಗಳಿಗೆ ಅಧಿಪತಿಯಾಗಿ ಒಳಗಡೆ ಇದ್ದೀಯ ಚೈತನ್ಯ ಆತ್ಮಸ್ವರೂಪನಾಗಿ, ಆ ಆತ್ಮಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ನಿನಗೆ ನಮಸ್ಕಾರಗಳು ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ನೋಡಿ, ಇಂದ್ರಿಯಗಳಿಗೆ ಅಧಿಪತಿ, ಅದಕ್ಕೆ ಗಣಾಧಿಪತಿ ಅಂತ ಕರೀತಾರೆ. ಈ ಇಂದ್ರಿಯಗಳಿದೆಯಲ್ಲ ನಮ್ಮಲ್ಲಿ, ದಶ ಇಂದ್ರಿಯಗಳು, 11 ಇಂದ್ರಿಯಗಳು ಟೋಟಲ್, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು. ಈ ಮನಸ್ಸು ಅಂತಕ್ಕಂಥದ್ದು ದೊಡ್ಡ ಚೋರ ಇವನು. ಈ 11 ಇಂದ್ರಿಯಗಳಿಗೆ ಅಧಿಪತಿ ಪರಮಾತ್ಮ. ಅದಕ್ಕೆ ಇವನನ್ನು ಕೇಶವ ಅಂತ ಕರೀತಾರೆ, ಅಂದರೆ ಇಂದ್ರಿಯಗಳಿಗೆ ಅಧಿಪತಿ ಅಂತ ಹೇಳ್ಬಿಟ್ಟು. ಗೋವಿಂದ ಅಂತ ಕರೀತಾರೆ, ಗೋ ಅಂದರೆ ಇಂದ್ರಿಯಗಳು ಅಂತ, ಇಂದ್ರಿಯಗಳಿಗೆ ಅಧಿಪತಿ. ಗಣಾಧಿಪತಿ, ನಾವು ಗಣಪತಿ ಅಂತ ಪೂಜೆ ಮಾಡ್ತೀವಿ, ಗಣಾಧಿಪತಿ ಅಂತ. ಈ ಗಣಗಳಿಗೂ ಕೂಡ ಅವನೇ ಅಧಿಪತಿ. ಯಾರು? ಪರಮಾತ್ಮ, ನಮ್ಮ ಹೃದಯದಲ್ಲಿ ಬೆಳಗ್ತಾ ಇರತಕ್ಕಂಥ ಪರಮಾತ್ಮ, ಅವನೇ ಅಧಿಪತಿ. ಅದಕ್ಕೆ ಶ್ರೀ ಶಂಕರ ಭಗವತ್ಪಾದರು ಹೇಳ್ತಾರೆ, ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ ಅಂತ ಹೇಳ್ತಾರೆ. ಸಂತತಂ, ಯಾವಾಗಲೂ ಕೂಡ ಹೃದಯ ಕಮಲದ ಮಧ್ಯದಲ್ಲಿ ಈ ಗಣಾಧಿಪತಿಯಾಗಿರತಕ್ಕಂಥ ಗಣನಾಥನನ್ನು ನಾನು ಸದಾಕಾಲ ಧ್ಯಾನ ಮಾಡ್ತೀನಿ ಅಂತ. ಈ ಗಣಗಳು ಅಂದರೆ ಯಾರು ಅಂದರೆ ಈ ಇಂದ್ರಿಯಗಳು ಅಂತ. ಹೀಗೆ ತಸ್ಕರಾಣಾಂಪತಯೇ ಅಂತಂದರೆ ಈ ದೋಚ್ತಾ ಇರ್ತಕ್ಕಂಥ ಕಳ್ಳರಿಗೆ ಅಧಿಪತಿಯಾಗಿರತಕ್ಕಂಥ ಅವನೇ ನಿನಗೆ ನಮಸ್ಕಾರಗಳು ಅಂತ. ನೆಕ್ಸ್ಟು 3ನೇ ಅನುವಾಕು 4ನೇ ಮಂತ್ರ, ನಮೋ ನಮಸ್ಕಾರಗಳು. ವಂಚತೆ, ನಂಬಿಕೆ ಬೆಳೆಸಿ ಸ್ವಲ್ಪವಾಗಿ ವಂಚಿಸುವ. ಕೆಲವರು ಇರ್ತಾರೆ ನಮ್ಮ ಜೊತೆನಲ್ಲೇ ಇರ್ತಾರೆ, ನಾವು ಅವರನ್ನು ನಂಬದಂಗೂ ಇರ್ತೀವಿ, ನಂಬದಿರ ಇದ್ದಂಗೂ ಇರ್ತೀವಿ, ಬಟ್ ಒಳಗಡೆ ಅನುಮಾನ ಅಂತಂಥದ್ದು ಇದ್ದೇ ಇರುತ್ತೆ, ಏನೋ ಈತನ ನಂಬಬೋದೋ ನಂಬಬಾರ್ದೋ ಅಂತ. ಕೆಲವ್ರು ಏನು ಮಾಡ್ತಾರೆ, ಆ ಥರ ನಂಬಿಕೆಯನ್ನು ಬೆಳೆಸಿಬಿಟ್ಟು ನಿಧಾನಕ್ಕೆ ನಮ್ಮಲ್ಲಿರ್ತಕ್ಕಂಥ ಯಾವುದೋ ಸಣ್ಣ ಸಣ್ಣ ವಸ್ತುಗಳನ್ನು ಕದ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು, ಇಂಥ ಅವನಿಗೆ ನಮಸ್ಕಾರಗಳು. ಪರಿವಂಚತೆ, ನಮ್ಮಲ್ಲಿಯೇ ನಮ್ಮವನಾಗಿದ್ದು ನಮ್ಮವನಾಗಿಯೇ ಸಂಪೂರ್ಣವಾಗಿ ವಂಚಿಸುವವನು ಇವನು ಪರಿವಂಚತೆ ಅಂತ. ನಮ್ಮ ಜೊತೆಯಲ್ಲೇ ಇರ್ತಾನೆ, ನಮ್ಮವನಾಗಿರ್ತಾನೆ, ಪೂರ್ತಿ ನಂಬಿಕೆ ಬೆಳೆಸ್ಕೊಂಡಿರ್ತಾನೆ, ಆದರೆ ಯಾವುದೋ ಒಂದು ಟೈಮ್ ಬಂದಾಗ ನಮ್ಮ ಹತ್ರ ಇರತಕ್ಕಂಥದ್ದನ್ನು ದೋಚ್ಕೊಂಡು ಹೊರಟೋಗ್ತಾನೆ. ಸ್ಥಾಯುನಾಂ, ನಿಶಿ ಹಗಲೆನ್ನದೆ ಮಹಾ ಮೋಸ ಮಾಡುವವನು. ಹಗಲು ಅನ್ನೋದಿಲ್ಲ, ರಾತ್ರಿ ಅನ್ನೋದಿಲ್ಲ, ಇವನೇನನ್ನ ಬಯಸಿದ್ರೆ ಎಂಥ ಮೋಸ ಬೇಕಾದರೂ ಮಾಡಿಬಿಡ್ತಕ್ಕಂಥವನು. ಪತಯೇ, ಅಂತಹ ಅವರ ಒಡೆಯನಿಗೆ ನಮಃ ನಮಸ್ಕಾರಗಳು. ಇಲ್ಲಿ ವಂಚತೆ, ನಂಬಿಕೆ ಬೆಳೆಸಿ ಸ್ವಲ್ಪವಾಗಿ ವಂಚಿಸತಕ್ಕಂಥವನು ಯಾವನು ಅಂತಂದರೆ ಆಸೆ, ನಮ್ಮಲ್ಲಿರ್ತಕ್ಕಂಥ ಆಸೆ. ಅದನ್ನು ಸಂಸ್ಕೃತದಲ್ಲಿ ಕಾಮ ಅಂತ ಕರೀತಾರೆ. ಕಾಮ ಅಂತಂದರೆ ಆಸೆ ಅಂತ ಹೇಳ್ಬಿಟ್ಟು ಅಂತ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾತ್ಮ ವಿದ್ಯೇವ ಮಿಹರ ವೈರಿಣಾಮ್ ಅಂತ ಹೇಳ್ಬಿಟ್ಟಂತ. ಶತ್ರುಗಳು ಅಂತ ತಿಳ್ಕೊಪ್ಪ ಈ ಕಾಮ ಮತ್ತು ಕ್ರೋಧನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರಜೋಗುಣ ಸಮುದ್ಭವ, ಇದು ರಜೋಗುಣದಿಂದ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು. ಮಹಾ ಅಶನ, ಅಶನ ಅಂದರೆ ಊಟ ಅಂತ. ಇವ್ರು ಹೆಂಗೆ ಅಂತಂದರೆ ಹೊಟ್ಟಬಾಕರು. ಈ ಕಾಮ ಮತ್ತು ಕ್ರೋಧ ಅಂತಕ್ಕಂಥವ್ರು ಹೊಟ್ಟಬಾಕರು. ಇವ್ರಿಗೆ ಎಷ್ಟು ಊಟ ಹಾಕಿದ್ರು ಕೂಡ ತೃಪ್ತಿ ಅನ್ನೋದೇ ಇಲ್ಲ. ಉರಿತಾ ಇರ್ತಕ್ಕಂಥ ಅಗ್ನಿ ಇದ್ದಂಗೆ. ಅಗ್ನಿಗೆ ನೋಡಿ ಎಷ್ಟು
ಎಷ್ಟು ಕಟ್ಟಿಗೆಗಳು ಹಾಕಿದ್ರೂ ಕೂಡ ಉರಿತಾನೇ ಇರುತ್ತೆ, ಅದಕ್ಕೆ ಅಂತ್ಯ ಅನ್ನೋದೇ ಇರೋದಿಲ್ಲ. ಹಾಗೇನೆ ಈ ಕಾಮ ಕ್ರೋಧ ಅಂತಕ್ಕಂಥ ಈ ಕಳ್ಳರಿಗೆ ಒಟ್ಟಬಾಕರು, ಅಗ್ನಿ ಸ್ವರೂಪರು, ಇವ್ರಿಗೆ ಎಷ್ಟು ಊಟ ಹಾಕಿದ್ರೂ ಸಾಕಾಗೋದಿಲ್ಲ, ಇವ್ರು ಉರಿತಾನೇ ಇರ್ತಾರೆ. ನಾವೇನು ಅನ್ಕೊಂತೀವಿ, ಇವತ್ತು ಈ ಆಸೆಯನ್ನು ತೀರಿಸ್ಕೊಂಡ್ಬಿಟ್ರೆ ನಾಳೆಗೆ ಆರಾಮಾಗಿರ್ಬೋದು ಅಂತ. ಹಿಟ್ಟು ಮೆಲುವಾಗ ಸೊಪ್ಪು ಮೆಲುವಾಗ ಉಪ್ಪಿನ ಚಿಂತೆ, ಉಪ್ಪು ದೊರಕಿದರೆ ತುಪ್ಪದ ಚಿಂತೆ, ತುಪ್ಪವೇ ದೊರಕಿದರೆ ಕೊಪ್ಪರಿಗೆ ಇಲ್ಲೆಂಬ ಚಿಂತೆ ಅಂತ ಹೇಳ್ಬಿಟ್ಟು DVG ಅವರು ಹೇಳ್ತಕ್ಕಂಥದ್ದು. ಏನೋ ಸೊಪ್ಪು ಸದೇ ತಿನ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ ಒಂಚೂರು ಉಪ್ಪಿದ್ದಿದ್ರೆ ಚೆನ್ನಾಗಿರೋದು, ಇದು ಆಸೆ ಇದೆ. ಉಪ್ಪು ಸಿಕ್ತು ಅಂತ ಇಟ್ಕೊಳ್ಳಿ, ತುಪ್ಪ ಸಿಕ್ಕಿದ್ರೆ ಚೆನ್ನಾಗಿರೋದು. ತುಪ್ಪನೇ ಸಿಕ್ತು ಅಂತಂದರೆ ಒಂದು ಹಂಡೆ ತುಪ್ಪ ಇದ್ದರೆ ಎಷ್ಟು ಚೆನ್ನಾಗಿರೋದು ಅಂತ. ಆಮೇಲೆ ನಮ್ಗೆ ಹೆಂಗೆ ಅಂತಂದರೆ ಮದುವೆ ಆಗದೆ ಇದ್ದರೆ, ಮದುವೆ ಆದರೆ ಸಾಕು, ಮದುವೆ ಆಯಿತಾ ಒಂದಿಬ್ಬರು ಮಕ್ಕಳಾಗ್ಬಿಟ್ರೆ ಸಾಕು. ಇಬ್ಬರು ಮಕ್ಕಳಾದ್ರೆ ಇವ್ರು SLCನಲ್ಲಿ ಒಳ್ಳೆ ರಿಸಲ್ಟ್ ಬಂದುಬಿಟ್ರೆ ಸಾಕು. SLC ರಿಸಲ್ಟ್ ಬಂತ ನೆಕ್ಸ್ಟ್ PUC, ಆಮೇಲೆ ಇನ್ನೇನೋ ಕೋರ್ಸು, ಕೋರ್ಸ್ ಮುಗಿಯುತ್ತೆ, ಒಳ್ಳೆ ಇದರಲ್ಲಿ ಪಾಸ್ ಆಗ್ತಾನೆ. ನನ್ನ ಮಗನಿಗೆ ಒಂದು ಉದ್ಯೋಗ ಸಿಕ್ಬಿಟ್ರೆ ಚೆನ್ನಾಗಿರೋದು, ಉದ್ಯೋಗನೂ ಸಿಗುತ್ತೆ, ಇವ್ನಿಗೊಂದು ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗಿದ್ರೆ ಚೆನ್ನಾಗಿರೋದು. ಮದುವೆ ಆಗುತ್ತೆ, ಮೊಮ್ಮಕ್ಕಳಾಗಿದ್ರೆ ಚೆನ್ನಾಗಿರೋದು. ಮೊಮ್ಮಕ್ಕಳು ಹುಟ್ಟಿದ್ರೆ ಆ ಮೊಮ್ಮಕ್ಕಳದು ಮದುವೆ ಇನ್ನೊಂದು ಮತ್ತೊಂದು ನೋಡಿದರೆ ಚೆನ್ನಾಗಿರೋದು. ಆಸೆಗೆ ಎಲ್ಲಿಂದ ತದಪಿನ ಮುಂಚೆ ತ್ಯಾಶಾ ಪಿಂಡಂ ಅಂತ ಹೇಳ್ತಾರೆ ಶ್ರೀ ಶಂಕರ ಭಗವತ್ಪಾದರು ಮೋಹಮುದ್ಗರದಲ್ಲಿ. ಅಂದರೆ ಈ ಆಸೆಗೆ ಅಂತ್ಯ ಅಂತಕ್ಕಂಥದ್ದೇ ಇಲ್ಲ, ಆಸೆಗೊಂದು ಎಲ್ಲಿದೆ, ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಇದನ್ನು ಕಾಮ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಈ ಕಾಮ ಅಂತಕ್ಕಂಥದ್ದು ಚಿಕ್ಕದಾಗಿ ನಮ್ಮನ್ನು ಗೊತ್ತಿಲ್ದೀರ ಈ ಏನು ಹೇಳ್ತಾರೆ ಅಂದರೆ, ಈ ಮಂಜು ಇರ್ತಕ್ಕಂಥ ಈ ಶೀತಲ ಪ್ರದೇಶಗಳಲ್ಲಿ ನದಿ ಏನಾಗಿರುತ್ತೆ ಅಂತಂದರೆ ಈ ಶೀತಲಕ್ಕೆ ಹೆಪ್ಪುಗಟ್ಟಿಬಿಟ್ಟಿರುತ್ತೆ. ಮೇಲ್ನೋಟಕ್ಕೆ ಏನಾಗಿರುತ್ತೆ ಅಂದರೆ ನದಿ ಹರಿತಾ ಇಲ್ಲ, ಗಡ್ಡೆ ಕಟ್ಟಿಬಿಟ್ಟಿದೆ ಅನ್ನೋ ಥರದಲ್ಲಿರುತ್ತೆ. ಆದರೆ ಒಳಹರಿವು ಇದ್ದೇ ಇರುತ್ತೆ, ಆ ನದಿ ಒಳಗಡೆ ಆ ಹರಿವು ಇದೇ ಇರುತ್ತೆ. ಅದೇ ಥರನೇ ಈ ಕಾಮ ಅಂತಕ್ಕಂಥದ್ದು, ಈ ಆಸೆ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಂದರೆ ನಮಗೆ ಗೊತ್ತಿಲ್ದಿರಾನೇ ನಿಧಾನಕ್ಕೆ ಒಳಗಡೆ ನಮ್ಮ ಮನಸ್ಸಿನಲ್ಲಿ ಹರಿತಾ ಇರುತ್ತೆ, ನಮ್ಮ ಗಮನಕ್ಕೆ ಬರೋದಿಲ್ಲ. ಆದರೆ ಅದೇನು ಮಾಡುತ್ತೆ, ಅದು ಮಾಡೋ ಕೆಲಸ ಮಾಡ್ತಾನೇ ಇರುತ್ತೆ. ಹೇಗೆ ನಮ್ಮ ಜ್ಞಾನದ ರತ್ನವನ್ನು ಅಪಹರಿಸಬೇಕೋ ಆ ಥರ ಅಪಹರಿಸ್ತಾ ಇರ್ತಕ್ಕಂಥ ಕಳ್ಳರು. ಹಂಗಾಗಿ ಇಲ್ಲಿ ಆಸೆ ಅಂತಕ್ಕಂಥದ್ದು ಚಿಕ್ಕದಾಗಿ ಮೋಸ ಮಾಡ್ತಾ ಇರ್ತಕ್ಕಂಥ ಕಳ್ಳ, ಅದಕ್ಕೆ ಅವನನ್ನು ಏನಂತ ಕರೀತಾರೆ, ವಂಚತೆ ಅಂತ ಕರೀತಾರೆ. ಪರಿವಂಚತೆ, ನಮ್ಮಲ್ಲಿಯೇ ನಮ್ಮವನಾಗಿದ್ದು ನಮ್ಮವನಾಗಿಯೇ ಸಂಪೂರ್ಣವಾಗಿ ವಂಚಿಸುವವನು ಇವನು ಯಾರು ಅಂತಂದರೆ ಮನಸ್ಸು. ನಮ್ಮಲ್ಲಿಯೇ ನಮ್ಮವನಾಗಿರ್ತಾನೆ, ನಮ್ಗೆ ಗೊತ್ತಿಲ್ದಿರನೇ ನಮ್ಮ ಜ್ಞಾನರತ್ನವನ್ನು ಅಪಹರಿಸ್ಬಿಡ್ತಾನೆ. ಯಾರು? ನಮ್ಮ ಮನಸ್ಸು ಅಂತಕ್ಕಂಥದ್ದು. ಅದಕ್ಕೆ 8 7 ಕಳೆದುದರಿಂದೆ ಬಂಟರೈವರ ತುಳಿದದರಿಂದೆ ತುಂಟಕನೊಬ್ಬನ ತರೆದುದರಿಂದೆ ಬಂಟನಾಗಿ ಬಂದೆನೋ ರಂಗಶಾಯಿ ಅಂತ ಹೇಳ್ತಾರೆ ಕನಕದಾಸರು. ಅಂದರೆ ಇಲ್ಲಿ ಯಾರು ತುಂಟಕ ಯಾರು ಅಂತಂದರೆ ಮನ್ಮಥನ ಒಂದು ಆಶ್ರಯ ಸ್ಥಾನ ನಮ್ಮ ಮನಸ್ಸು. ಈ ಮನಸ್ಸು ಅಂತಕ್ಕಂಥದ್ದು ಇದಕ್ಕೆ ಅಧಿಪತಿ ಯಾರು ಅಂದರೆ ಇಂದ್ರ ಅಂತೆ. ಇಂದ್ರನ ಕತೆ ನಮಗೆಲ್ಲ ಗೊತ್ತು, ಇಂದ್ರ ಏನೇನು ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಈ ಥರ ಇಂದ್ರನ ಚೇಷ್ಟೆಗಳೆಲ್ಲ ಕೂಡ ಮನಸ್ಸು ಅಂತಕ್ಕಂಥದ್ದು ಮಾಡ್ತಾ ಇರೋದು. ಹೋಗಲಿ, ಈ ಮನಸ್ಸು ಅಂತಕ್ಕಂಥದ್ದು ಬೇರೆ ಏನನ್ನ ಅಂತಂದರೆ ಇಲ್ಲ, ಏನೋ ಭೂಮಿ ರಾಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿ ರಷ್ಟದ ಅಂತ ಹೇಳ್ತಾನೆ. ಅಂದರೆ 8 ವಿಧದ ಪ್ರಕೃತಿಗಳಿದೆ, ಅಪರ ಪ್ರಕೃತಿಗಳು. ಅದರಲ್ಲಿ ಮನಸ್ಸು ಕೂಡ ಏನೋ ಭೂಮಿ ರಾಪೋ ಅನಲೋ ವಾಯು ಖಮ್ಮನೋ ಮನಸ್ಸು, ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಮನಸ್ಸು ಬುದ್ಧಿ ಅಹಂಕಾರ 3, ಪಂಚಭೂತಗಳು 5, ಟೋಟಲ್ 8 ಭಗವಂತನ ಅಪರ ಪ್ರಕೃತಿಗಳು. ಈ ಅಪರ ಪ್ರಕೃತಿಗಳಲ್ಲಿ ಮನಸ್ಸು ಕೂಡ ಒಂದು. ವಿಭೂತಿ ಯೋಗದಲ್ಲೂ ಭಗವಂತ ಹೇಳ್ಕೊತಾನೆ, ನಾನು ಇಂದ್ರಿಯಗಳಲ್ಲಿ ಮನಸ್ಸಾಗಿದ್ದೀನಿ ಅಂತ. ಕಣ್ಣಾಗಿದ್ದೀನಿ, ಮೂಗಾಗಿದ್ದೀನಿ ಅಂತ ಹೇಳಲಿಲ್ಲ, ನಾನು ಇಂದ್ರಿಯಗಳಲ್ಲಿ ಮನಸ್ಸಾಗಿದ್ದೀನಿ ಅಂತ ಹೇಳ್ತಾನೆ. ಎಲ್ಲ ಇಂದ್ರಿಯಗಳು ಕೆಲಸ ಮಾಡಬೇಕಾದ್ರೆ ಈ ಬೇರೆ ಇಂದ್ರಿಯಗಳೆಲ್ಲ ಇದೆಯಲ್ಲ, ಇವೆಲ್ಲ ಫ್ಯಾನು, ಟೇಪ್ ರಿಕಾರ್ಡರು, ಮಿಕ್ಸಿ, ಫ್ರಿಜ್ಜು, ಈ ಥರ. ಈ ಮನಸ್ಸು ಅನ್ನೋದು ಕರೆಂಟ್ ಇದ್ದಂಗೆ. ಯಾವ ಇಂದ್ರಿಯದೊಳಗಡೆ ಇದು ಪ್ರವೇಶ ಮಾಡಿದ್ರೆ ಆ ಇಂದ್ರಿಯ ಕೆಲಸ ಮಾಡೋದು. ಇಂದ್ರಿಯದೊಳಗೆ ಈ ಮನಸ್ಸು ಅಂತಕ್ಕಂಥದ್ದು ಪ್ರವೇಶ ಮಾಡದೇ ಇದ್ದರೆ ಅದು ಕೆಲಸನೇ ಮಾಡೋದಿಲ್ಲ. ನೋಡಿ, ನಾವು ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಏನೋ ತಟ್ಟೆಗೆ ಬಡ್ತಿರ್ತಾರೆ, ತಿಂದಿರ್ತೀವಿ, ಏನು ತಿಂದಿದ್ದೀವಿ ಅನ್ನೋದು ಗೊತ್ತಾಗಿರಲ್ಲ. ಯಾಕೆ ಅಂತಂದರೆ ನಮ್ಮ ಮನಸ್ಸು ಅಂತಕ್ಕಂಥದ್ದು ನಾಲ್ಗಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅದೇ ಥರನೇ ಕಣ್ಣು ತೆರ್ಕೊಂಡು ನಾವು ಬಾಗಿಲತ್ರನೇ ಕೂತ್ಕೊಂಡಿರ್ತೀವಿ, ನಮ್ಮ ಮುಂದೆನೇ ಒಂದು ನಾಯಿ ಹೀಗೆ ಒಳಗಡೆಗೆ ಬರುತ್ತೆ. ನಾಯಿ ಒಳಗಡೆ ಹೋಗಿ ಹೊರಗಡೆಗೆ ಬರ್ತಾ ಇರುತ್ತೆ. ಪಕ್ಕದ ಮನೆಯವ್ರು ಹೇಳ್ತಾರೆ, ಅಯ್ಯೋ ನಿಮ್ಮ ಮನೆ ಒಳಗೆ ನಾಯಿ ಹೋಗಿ ಬರ್ತಾ ಇದೆ, ನೀವು ಓಡಿಸ್ಲೇ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀರಾ. ಅಯ್ಯೋ ನಾನು ಗಮನಿಸಲಿಲ್ಲ ಅಂತ ಹೇಳ್ತೀವಿ, ನೋಡಲಿಲ್ಲ ಅಂತ ಹೇಳಲ್ಲ, ಗಮನಿಸಲಿಲ್ಲ ಅಂತ ಹೇಳ್ತೀವಿ. ಅಂದರೆ ನಮ್ಮ ಕಣ್ಣು ನೋಡ್ತಾ ಇರುತ್ತೆ, ಆದರೆ ಆ ಇಂದ್ರಿಯದೊಳಗೆ ಮನಸ್ಸು ಅಂತಕ್ಕಂಥ ಕರೆಂಟು ಕೆಲಸ ಮಾಡ್ತಾ ಇಲ್ಲ. ಕೂಗ್ತಾರೆ, ಕೇಣಿಸೇ ಇರೋದಿಲ್ಲ. ಯಾರೋ ಹಿಂಗೆ ತಟ್ಟಿರ್ತಾರೆ, ನಮ್ಗೆ ಗೊತ್ತೇ ಆಗೋದಿರಲ್ಲ. ಅಂದರೆ ಇದೆಲ್ಲ ಏನು ಅಂದರೆ ಇಂದ್ರಿಯಗಳಲ್ಲೆಲ್ಲ ಕೂಡ ಕರೆಂಟು ಮನಸ್ಸು.
ಆ ಮನಸ್ಸು ಅಂತಕ್ಕಂಥ ಕರೆಂಟು ಪಾಸ್ ಆದರೆ ಮಾತ್ರ ಅದು ಕೆಲಸ ಮಾಡುತ್ತೆ. ಈ ಮನಸ್ಸು ಅಂತಕ್ಕಂಥದ್ದು 11ನೇ ಇಂದ್ರಿಯ ಇದಿದೆಯಲ್ಲ, ಅದು ನಮ್ಮಲ್ಲಿ ನಾವಾಗೇ ಇರುತ್ತೆ. ನಮ್ಗೆ ಗೊತ್ತಾಗೋದೇ ಇಲ್ಲ ನಮ್ಮ ಮನಸ್ಸು ಅಂತ ಹೇಳ್ತಾ ಇರ್ತೀವಿ. ನಾವೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಆ ಮನಸ್ಸು ಅಂತಕ್ಕಂಥದ್ದು ಎಂಥ ವಂಚಕ ಅಂತಂದರೆ, ನಮ್ಮೊಳಗೆ ನಮ್ಮವನಾಗಿದ್ದು ನಮ್ಮಲ್ಲಿರ್ತಕ್ಕಂಥ ಜ್ಞಾನ ರತ್ನವನ್ನು ಅಪಹರಿಸ್ಕೊಂಡು ಹೊರಟೋಗ್ಬಿಡ್ತಕ್ಕಂಥದ್ದು. ಹಾಗಾಗಿ ಈ ಮನಸ್ಸು ಅಂತಕ್ಕಂಥದ್ದು ಪರಿವಂಚತೆ, ಅಂದರೆ ಪರಿಪರಿಯಾಗಿ ವಂಚಿಸ್ತಾ ಇರ್ತಕ್ಕಂಥ ಮೋಸಗಾರ. ಈ ಮನಸ್ಸಿಗೆ ನಮಸ್ಕಾರ, ಅಂದರೆ ಈ ಮನಸ್ಸಿನ ರೂಪದಲ್ಲಿರ್ತಕ್ಕಂಥ ಪರಮೇಶ್ವರ ನಿನಗೆ ನಮಸ್ಕಾರಗಳು ಅಂತ. ಸ್ಥಾಯೂನಾಂ, ನಿಶಿ ಹಗಲೆನ್ನದೆ. ನಿಶಿ ಅಂದರೆ ರಾತ್ರಿ, ಹಗಲು ಅಂತಂದರೆ ಡೇ ಅಂತ. ನಿಶಿ ಹಗಲೆನ್ನದೆ ಮಹಾಮೋಸ ಮಾಡುವವನು. ಈ ನಿಶಿ ಹಗಲೆನ್ನದೆ ಮಹಾಮೋಸ ಮಾಡ್ತಾ ಇರ್ತಕ್ಕಂಥವನು ಯಾವನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಅವಿದ್ಯೆ ಅಂದರೆ ಅಜ್ಞಾನ. ನಮ್ಮಲ್ಲಿ ಅಜ್ಞಾನ ಅಂತಕ್ಕಂಥದ್ದು ಸೇರ್ಕೊಂಡಿರುತ್ತೆ. ಅನಾದಿ ಸಿದ್ಧ ಅಜ್ಞಾನಂ ಅಂತ ಹೇಳ್ತಾರೆ ಶಂಕರ ಭಗವತ್ಪಾದರು. ಅಂದರೆ ಜನ್ಮಾಂತರಗಳಿಂದ ನಮ್ಮ ಈ ಅಜ್ಞಾನ ಪರಂಪರೆ ಅನ್ನೋದು ಬೆಳ್ಕೊಂಡು ಬಂದುಬಿಟ್ಟಿದೆಯಂತೆ. ಇವಾಗ ನೋಡಿ, ಒಂದು ಕರು ಹುಟ್ಟುತ್ತೆ, ಹಸುವಿನಿಂದ ಗರ್ಭದಿಂದ ಆವಾಗ ತಾನೇ ಕರು ಹುಟ್ಟುತ್ತೆ. ಹುಟ್ಟಿದ ತಕ್ಷಣ ಆ ಕರು ಏನು ಮಾಡುತ್ತೆ, ಹಂಗೂ ಹಿಂಗೂ ಎದ್ದು ನಿಂತ್ಕೊಳುತ್ತೆ, ಕೆಚ್ಚಲಲ್ಲಿದೆ ಅಂತ ಹುಡ್ಕೊಂಡು ಹೋಗುತ್ತೆ. ಕೆಚ್ಚಲ ಹತ್ರಕ್ಕೆ ಮೂತಿ ಹಿಂಗೆ ಅಂದ್ಕೊಂಡು ತಾಯಿ ಹತ್ರ ಹುಡ್ಕೊಂಡು ಹೋಗುತ್ತೆ. ಅಂದರೆ ಕೆಚ್ಚಲು ಅನ್ನೋದು ಒಂದಿದೆ, ಅದರಲ್ಲಿ ನನಗೆ ಆಹಾರ ಸಿಗುತ್ತೆ, ಇಲ್ಲೋಗಿ ನಾನು ಕುಡಿಬೇಕು ಅಂತ ಅದಕ್ಕೆ ಯಾರು ಹೇಳ್ಕೊಡ್ತಾ ಇದ್ದಾರೆ? ಇನ್ನು ಆವಾಗ ತಾನೇ ಗರ್ಭದಿಂದ ಬಂದಿದೆ, ಅದಕ್ಕೆ ಯಾರು ಹೇಳ್ಕೊಡ್ತಾ ಇದ್ದಾರೆ ಕೆಚ್ಚಲು ಅನ್ನೋದಿದೆ ಅಂತ? ಅಂದರೆ ಇದೇನು ಅಂತಂದರೆ ಜನ್ಮಾಂತರಗಳ ಸಂಸ್ಕಾರ, ಅವಿದ್ಯೆ ಅಂತಕ್ಕಂಥದ್ದು ನಮಗೆ ಬೆಳ್ಕೊಂಬಂದ್ಬಿಟ್ಟಿದೆ. ಅದು ನಮ್ಮಲ್ಲಿ ಏನು ಮಾಡ್ತಾ ಇದೆ ಅಂದರೆ ಗೈಡ್ ಮಾಡ್ತಾ ಇದೆ, ಹೀಗೀಗೆ ಮಾಡಬೇಕು ಅಂತ. ಇವಾಗ ನೋಡಿ, ದರ್ಜಿ ಅಕ್ಕಿಗೆ ಯಾರು ಟ್ರೈನಿಂಗ್ ಕೊಡ್ತಾರೆ? ಯಾರು ಕೂಡಿಸ್ಕೊಂಡು ಟ್ರೈನಿಂಗ್ ಕೊಡ್ತಾರೆ? ಹೀಗೆ ನೀನು ಹುಲ್ಲನ್ನು ತೊಗೊಂಬರ್ಬೇಕು, ಹಿಂಗೆ ನೈಬೇಕು ಗೂಡನ್ನು ಅಂತ ಹೇಳ್ಕೊಡ್ತಾರ? ಅದ್ರ ಗೂಡು ಅದೇ ನೈಕೊಂತಾ ಇರುತ್ತೆ. ಆಮೇಲೆ ಕೆಲವು ಪಕ್ಷಿಗಳು ಮಣ್ಣಲ್ಲಿ ಗೂಡನ್ನು ಕಟ್ಟುತ್ತೆ, ಕೆಲವು ಪಕ್ಷಿಗಳು ಕಡ್ಡಿಗಳನ್ನು ಅಂಥವೆಲ್ಲ ತಂದು ಗೂಡುಗಳನ್ನು ಕಟ್ಕೊಳುತ್ತೆ. ಹೀಗೆ ಅದರದ್ರದ್ದೇ ಆಗಿರ್ತಕ್ಕಂಥ ಪ್ರಾಣಿಗಳಿಗೆ ಅದರದ್ದೇ ಆಗಿರ್ತಕ್ಕಂಥ ಜನ್ಮಾಂತರ ಸಂಸ್ಕಾರಗಳು ಅಂತ ಬಂದಿರುತ್ತೆ. ಈ ಸಂಸ್ಕಾರಗಳನ್ನೇ ಅವಿದ್ಯೆ ಅಂತ ಕರೀತಾರೆ, ಅಂದರೆ ಅಜ್ಞಾನ ಅಂತ. ನಮ್ಮನ್ನು ಮರೆಯೋ ಥರ ಮಾಡುತ್ತೆ, ಅಂದರೆ ನಮ್ಮನ್ನು ಶರೀರದಿಂದ ಕಟ್ಟಾಕತ್ತೆ. ಈ ಶರೀರ ನಾನು ಅಂತಕ್ಕಂಥದ್ದಕ್ಕೆ ಬಂಧಿಸಿಡುತ್ತೆ ಈ ಅವಿದ್ಯೆ, ಅಜ್ಞಾನ ಅಂತಕ್ಕಂಥದ್ದು. ಇದೇನು ಮಾಡುತ್ತೆ ಅಂತಂದರೆ, ಹಗಲು ಅನ್ನೋದಿಲ್ಲ, ರಾತ್ರಿ ಅನ್ನೋದಿಲ್ಲ, ಮತ್ತು ರಾತ್ರಿ ಅಂದರೆ ಅಜ್ಞಾನ, ಹಗಲು ಅಂದರೆ ಜ್ಞಾನ. ಈ ಜ್ಞಾನ ಅನ್ನೋದಿಲ್ಲ, ಅಜ್ಞಾನ ಅನ್ನೋದಿಲ್ಲ, ಎಲ್ಲರನ್ನೂ ಮೋಸ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು? ಈ ಅಜ್ಞಾನ, ಈ ಅವಿದ್ಯೆ ಅಂತಕ್ಕಂಥದ್ದು. ಪ್ರತಿಯೊಬ್ಬರನ್ನು ಮೋಸ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೇನು ಮೋಸ ಮಾಡೋದಕ್ಕೆ ಇಂಥ ಟೈಮೇ ಅಂಥ ಟೈಮೇ ಅಂತ ಏನಿಲ್ಲ. ಯಾವಾಗ ಬೇಕಾದ್ರೂ ನಮ್ಮ ಮನಸ್ಸನ್ನು ಅದು ಮಾಯೆಗೆ ಒಳಪಡಿಸ್ಬಿಡ್ಬೋದು. ಅಂತಹ ವಂಚಕ ಯಾರು ಅಂತಂದರೆ ಈ ಅವಿದ್ಯೆ ಅಂತಕ್ಕಂಥದ್ದು, ಅಜ್ಞಾನ ಅಂತಕ್ಕಂಥದ್ದು. ಹಾಗಾಗಿ ಸ್ಥಾಯು ಅಂತ ಕರೀತಾರೆ. ನಿಶಿ ಹಗಲೆನ್ನದೆ ಮಹಾಮೋಸ ಮಾಡುವವನು ಯಾರು? ಈ ಅವಿದ್ಯೆ. ಪತಯೇ, ಇವೆಲ್ಲದಕ್ಕೂ ಅಧಿಪತಿ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥವನು, ಇದನ್ನೆಲ್ಲ ನಮ್ಮ ಮೇಲೆ ಚೂ ಬಿಡ್ತಾ ಇರ್ತಕ್ಕಂಥವನು. ಇವನನ್ನು ಕಚ್ಚಬೇಡ, ಶಿವನಾಜ್ಞೆ ಎಂದೇ ಚೀಮೈನ ಕುಟ್ಟದು ಅಂತ ಹೇಳ್ಬಿಟ್ಟು ಅಂತ. ಅವನ ಆಜ್ಞೆ ಇಲ್ದಿರ ಏನು ಕೂಡ ತೇನವಿನ ತೃಣಮಪಿ ನ ಚಲತಿ ಅಂತ. ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಾಗಿದ್ರು ಕೂಡ ಭಗವಂತನ ಒಂದು ಆಶೀರ್ವಾದ ಅಂತಕ್ಕಂಥದ್ದು, ಅವನ ಆಜ್ಞೆ ಅಂತಕ್ಕಂಥದ್ದು ಇರಬೇಕು. ಹಾಗಾಗಿ ತೇನವಿನ ತೃಣಮಪಿ ನ ಚಲತಿ ಅಂತ ಭಗವಂತನ ಆಜ್ಞೆ ಇರಬೇಕು ಅಂತ. ಹಾಗೇನೆ ನಮಗೆ ಅಜ್ಞಾನಿ ಆಗಿರಬೇಕಾ, ನಾವು ಜ್ಞಾನಿ ಆಗಿರಬೇಕಾ, ನಮಗೆ ಯಾವ ಟೈಮ್ನಲ್ಲಿ ಜ್ಞಾನ ಅಂತಕ್ಕಂಥದ್ದು ಉಂಟಾಗಬೇಕು, ಇವೆಲ್ಲ ನಿರ್ಣಯಿಸ್ತಾ ಇರ್ತಕ್ಕಂಥವನು ಭಗವಂತ. ಹಾಗಾಗಿ ಭಗವಂತನಿಗೆ ಆ ಜ್ಞಾನಕ್ಕಾಗಿ ಕೇಳ್ಕೊತಾ ಇರ್ಬೇಕಂತ. ಕೇಶವನೊಲುಮೆಯು ಆಗುವ ತನಕ ಹರಿದಾಸರೊಳಿರುತ್ತಿರು ಎಲೆ ಮನವೇ ಅಂತ ಕನಕದಾಸರು ಹೇಳ್ತಾರೆ. ಏನ ಮಾಡಿದರೇನು ಭವ ಹಿಂಗದು, ದಾನವ ಅಂತಕ ನಿನ್ನ ದಯವಾಗದನಕ ಏನ ಮಾಡಿದರೇನು ಭವ ಹಿಂಗದು. ನಾವು ತಿಪ್ಪರ್ಲಾಗ ಹಾಕ್ತೀವಿ, ಗುಂಡ ಮುಳಕನ ಅಕ್ಕಿಯಂತೆ ಗಂಡ ನೀರ ಮುಳಗಿ ಮಂಡೆ ಶೂಲೆ ಬಾಹದಲ್ತೆ ಗತಿಯ ಕಾಣೆನೋ ಅಂತ. ಗಾಣದೆತ್ತಿನತ್ತೆ ಅಂತ ಒಂದು ಕೀರ್ತನೆ ಬರೀತಾರೆ ಕನಕದಾಸರು. ಅದ್ರಲ್ಲಿ ಹೇಳ್ತಾರೆ, ಗಾಣದೆತ್ತು ಸುತ್ತಾ ಇರುತ್ತೆ, ಗಾಣದ ಸುತ್ತೂರ ಏನಕ್ಕೆ ಸುತ್ತಾ ಇದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ. ಗಂಗೆನಲ್ಲಿ ಇದು ಮೀನು ಕಪ್ಪೆಗಳೆಲ್ಲ ಇರುತ್ತೆ, ಆದರೆ ಆ ಗಂಗೆನಲ್ಲಿ ಮುಳುಗಿರ್ತಕ್ಕಂಥ ಅದರ ಪುಣ್ಯ ಲಾಭ ಆ ಮೀನುಗಳಿಗೆ ಕಪ್ಪೆಗಳಿಗೆ ಸಿಗಲ್ಲ. ಇದು ಗರುಡ ಪುರಾಣದಲ್ಲೂ ಕೂಡ ಹೇಳ್ತಾರೆ. ಈ ಗುಡಿ ಗೋಪುರಗಳಲ್ಲಿ ಗೂಡು ಕಟ್ಕೊಂಡಿರ್ತಕ್ಕಂಥ ಪಕ್ಷಿಗಳು ದಿನ ಬೆಳಗ್ಗೆ ಇದ್ದರೆ ಆ ಗುಡಿಗೆ ಹಿಂಗೆ ಪ್ರದಕ್ಷಿಣೆ ಹಾಕ್ತಾ ಇರುತ್ತೆ ಗುಂಪುಗಳಾಗಿ. ಆದರೆ ಗುಡಿಗೆ ಪ್ರದಕ್ಷಿಣೆ ಹಾಕಿರ್ತಕ್ಕಂಥ ಫಲ ಅದಕ್ಕೆ ಸಿಗುತ್ತಾ? ಇಲ್ಲ. ಈ ಹಂದಿಗಳು, ಕತ್ತೆಗಳು, ನಾಯಿಗಳು ಅವಾಗೆಲ್ಲ, ಇವಾಗ ಬೂದಿ ಅನ್ನೋದೇ ಸಿಗಲ್ಲ. ಅವಾಗೆಲ್ಲ ಒಲೆ ಬೂದಿ ಅಂತಕ್ಕಂಥದ್ದು ಹೊರಗೆ ಹಾಕಿದರೆ ಈ ಕತ್ತೆಗಳು, ನಾಯಿಗಳು, ಹಂದಿಗಳು ಬಂದು ಅದರಲ್ಲೆಲ್ಲ ಹೊರಳಾಡೋದಂತೆ ಆ ಬೂದಿನಲ್ಲಿ. ಹಾಗಾಗಿ ಬೂದಿ ಬಳ್ಕೊಂಡ್ರೆ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋದಾದರೆ, ಆ ಬೂದಿನಲ್ಲೇ ಹೊರಳಾಡ್ತಾ ಇರ್ತಕ್ಕಂಥ ಈ ಪ್ರಾಣಿಗಳಿಗೆ ಮೋಕ್ಷ ಸಿಗ್ತಾ ಇದೆಯಾ? ಗುಂಡ ಮೊಳಕನ ಹಕ್ಕಿ ಅಂತ ನಾವು ನೋಡಿರ್ತೀವಿ, ಕಪ್ಪಗೆ ಬಾತ್ಕೋಳಿ ಇದ್ದಂಗೆ ಇರುತ್ತೆ.
ಅದೇನು ಮಾಡುತ್ತೆ, ನೀರಲ್ಲಿ ಹೋಗ್ಬಿಟ್ಟು ಮೀನು ಹಿಡಿತೀನಿ ಅಂತ ಹೇಳ್ಬಿಟ್ಟು ಆವಾಗ ಒಂದೊಂದ್ಸರಿ ಪುಡಂಗ್ ಅಂತ ಮುಳುಗ್ತಾ ಇರುತ್ತೆ ನೀರಿನಲ್ಲಿ. ನಾವು ನೀರಿರೋ ಜಾಗಕ್ಕೆ ಹೋದ್ರೆ ನಾವು ನೋಡ್ಬೋದು ಕರಿ ಪಕ್ಷಿಗಳು ಇಷ್ಟಿರುತ್ತೆ, ಬಾತ್ಕೋಳಿ ಥರ ಇರುತ್ತೆ, ಕೆಂಪು ಕೊಕ್ಕು. ಅದೇನು ಮಾಡ್ತಾ ಇರುತ್ತೆ ಅಂತಾರೆ, ಹಿಂಗೆ ಬುಡಂಗ್ ಅಂತ ನೀರಿನಲ್ಲಿ ಮುಳುಗ್ತಾ ಇರುತ್ತೆ. ಅದು ಮುಳುಗದಾಕ್ಷಣಕ್ಕೆ ಅದಕ್ಕೇನು ಪುಣ್ಯ ಅಂತಕ್ಕಂಥದ್ದು ಬರ್ತಾ ಇದೆಯಾ? ಹಾಗಾಗಿ ಭಾವನಾ ಶೂನ್ಯವಾಗಿ ನಾವು ಏನು ಮಾಡಿದ್ರು ಕೂಡ ಅದು ಪ್ರಯೋಜನ ಇಲ್ಲ. ನಾವೇನು ಮಾಡ್ತಾ ಇರ್ತೀವಿ, ಉತ್ಸವ ಮಾಡಿದ್ವಿ ಅಂತ ಹೇಳ್ತೀವಿ, ಎಲ್ಲೋ ತೇರು ಎಳೆದ್ವಿ ಅಂತ ಹೇಳ್ತೀವಿ, ಉಪವಾಸ ಮಾಡಿದ್ವಿ ಅಂತ ಹೇಳ್ತೀವಿ, ಆಮೇಲೆ ಏನೋ ವ್ರತ ಮಾಡಿದ್ವಿ, ಪೂಜೆ ಮಾಡಿದ್ವಿ, ಯಜ್ಞ ಮಾಡಿದ್ವಿ, ಏನೇ ಮಾಡಿದ್ರು ಕೂಡ ಭಾವನಾ ಶೂನ್ಯವಾಗಿ ಮಾಡಿರೋದ್ರಿಂದ ಅವ್ಯಾವುದು ನಮಗೆ ಫಲ ಕೊಡೋದಿಲ್ಲ. ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ಒಂದು ಮಂತ್ರ ಬರುತ್ತೆ, ಭಾವನಾ ಮಾತ್ರ ಸಂತುಷ್ಟ ಹೃದಯ ಯೈ ನಮೋ ನಮಃ ಅಂತ. ನೀವೇನು ಮಾಡಬೇಕಾದಿಲ್ಲ, ನೀವು ಯಾವ ಯಜ್ಞ ಯಾಗಾದಿಗಳು ಮಾಡಬೇಕಾದಿಲ್ಲ, ಹೋಮ ಹವನಗಳು ಮಾಡಬೇಕಾದಿಲ್ಲ, ಉಪವಾಸ ಮಾಡಬೇಕಾಗಿದ್ದಿಲ್ಲ, ಏನೂ ಇಲ್ಲ. ಒಂದು ಕಡೆ ಸುಮ್ಮನೆ ಕೂತ್ಕೊಂಡು ಒಂದು 10 ನಿಮಿಷ ಭಾವನೆ ಮಾಡಿ ಅಷ್ಟೇ. ಮನಸ್ಸಿನಲ್ಲಿ ಆ ತಾಯಿಯನ್ನ ಅಥವಾ ಪರಾಶಕ್ತಿಯನ್ನ, ಭಗವಂತನನ್ನು ಒಂದು ಸ್ವಲ್ಪ ಹಂಗೆ ಸ್ಮರಣೆ ಮಾಡಿ, ಭಾವನೆ ಮಾಡಿ ಸಾಕು. ಭಾವನಾ ಮಾತ್ರ ಸಂತುಷ್ಟ ಹೃದಯಾಯೈ ನಮೋ ನಮಃ. ನಿಮಗೆ ಯಜ್ಞ ಯಾಗಾದಿಗಳು ದೊಡ್ಡ ಅಶ್ವಮೇಧ ವಾಜಪೇಯ ಅಂತ ಮಾಡಿರ್ತಕ್ಕಂಥ ದೊಡ್ಡ ಯಜ್ಞದ ಫಲಗಳನ್ನು ನಮ್ಮ ಅಕೌಂಟ್ಗೆ ಹಾಕ್ಬಿಡ್ತಾಳಂತೆ. ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮೋ ದಶಾಶ್ವಮೇಧಾವಭೃತೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ, ಭೀಷ್ಮಸ್ತವರಾಜದಲ್ಲಿ. ಅಂದರೆ ಒಂದು ಸಲ ಭಕ್ತಿ ಪುರಸ್ಸರವಾಗಿ ಭಗವಂತನಿಗೆ ಮಾಡಿರತಕ್ಕಂಥ ನಮಸ್ಕಾರ 10 ಅಶ್ವಮೇಧಗಳ ಯಾಗಗಳನ್ನು ಮಾಡಿ ಅವಭೃತ ಸ್ನಾನ ಮಾಡಿರ್ತಕ್ಕಂಥದ್ದಕ್ಕೆ ಸಮಾನವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತಂತೆ. ಆದರೆ 10 ಅಶ್ವಮೇಧ ಯಾಗಗಳನ್ನು ಮಾಡಿ ಅವಭೃತ ಸ್ನಾನ ಮಾಡಿರ್ತಕ್ಕಂಥ ಅವನಿಗೆ ಪುನರ್ಜನ್ಮ ಅಂತಕ್ಕಂಥದ್ದು ತಪ್ಪಿದ್ದಲ್ಲ. ಆದರೆ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ, ಭಗವಂತನಿಗೆ ಭಕ್ತಿ ಪುರಸ್ಸರವಾಗಿ ಮಾಡಿರ್ತಕ್ಕಂಥ ನಮಸ್ಕಾರ ಅವನನ್ನು ಯಾವತ್ತೂ ಕೂಡ ಹುಟ್ಟದೇ ಇರತಕ್ಕಂಥ ಒಂದು ಸ್ಥಿತಿಗೆ, ಅಂದರೆ ಪರಮಪದಕ್ಕೆ ಕೊಂಡೊಯ್ಯುತ್ತೆ ಅಂತಕ್ಕಂಥದ್ದು ಭೀಷ್ಮಾಚಾರ್ಯರ ನುಡಿ. ಹಾಗಾಗಿ ಇಲ್ಲಿ ಅಜ್ಞಾನ ಅಂತಕ್ಕಂಥದ್ದು ನಮ್ಮನ್ನು ವಂಚಿಸ್ತಾ ಇರ್ತಕ್ಕಂಥ ಇನ್ನೊಂದು ಕಳ್ಳ. ಪತಯೇ, ಒಡೆಯನಿಗೆ ನಮಃ ನಮಸ್ಕಾರಗಳು. ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥ ಒಡೆಯ ನಿನಗೆ ನಮಸ್ಕಾರಗಳು ಅಂತ. ನೀಯಾಜ್ಞಲೇನಿದೆ ಸೃಜಿಂಪಜಾಲುನ ವೇದಾಲವಾಣಿತೋ ವಿರಿಂಚಿ ವಿಶ್ವನಾಟಕಂ. ವಿರಿಂಚಿ ಅಂದರೆ ಬ್ರಹ್ಮ, ನಿನ್ನ ಆಜ್ಞೆ ಇಲ್ದಿರ ಸೃಷ್ಟಿ ಮಾಡೋದಕ್ಕಾಗತ್ತೇನಪ್ಪ? ನೀಕನು ಸೈಗ ಕಾನಿದೆ ಜಗಾನ ಸಾಗುನ ಆಯೋಗ ಮಾಯತೋ ಮುರಾರಿ ವಿಶ್ವನಾಟಕಂ. ವಸುಮತಿಲೋ ಪ್ರತೀಕ್ಷಣ ಪಶುಪತಿಕೆ ಅಧೀನಮೈ. ವಸುಮತಿಲೋ ಪ್ರತೀಕ್ಷಣ ಪಶುಪತಿಕೆ ಅಧೀನಮೈ ಅಂತ ಒಂದು ಕೀರ್ತನೆ, ಅದು ಚೆನ್ನಾಗಿದೆ. ನತಿ ನೀಯರ ಹರ ಅಂತ ಒಂದು ಕೀರ್ತನೆ ಇದೆ, ಅದರಲ್ಲಿ ಬರ್ತಾ ಇರ್ತಕ್ಕಂಥ ಮಾತು ಸ್ವಾತಿ ಕಿರಣಂ ಅಂತ. ಅಂದರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ನುಡಿ ಅಂತಂದರೆ, ಭಗವಂತನ ಆಜ್ಞೆ ಇಲ್ಲದೆ ಇದ್ದಿದ್ದು ಏನೂ ಕೂಡ ನಡೆಯೋದಿಲ್ಲ. ಹಾಗಾಗಿ ಅಪ್ಪ ನನ್ನ ಅಜ್ಞಾನನ್ನು ಕಳಿ, ನನ್ನ ಒಂದು ದೌರ್ಭಾಗ್ಯವನ್ನು ಕಳಿ ಅಂತ ಭಗವಂತನ ಹತ್ರನೇ ಪ್ರಾರ್ಥಿಸ್ಕೋಬೇಕು. ಅದಕ್ಕೆ ಶ್ರೀರಾಮಕೃಷ್ಣರು ಎಂಥ ಮಹಾನುಭಾವರು, ಕಾಳಿ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡವರು. ಆದರೆ ಅವರು ಪುಷ್ಪ ಪೂಜೆ ಮಾಡಬೇಕಾದ್ರೆ ಕಾಳಿ ಹತ್ರ ಬೆಳ್ಕೊಳ್ತಾ ಇದ್ರಂತೆ, ಒಂದೊಂದೇ ಪುಷ್ಪ ತೊಗೊಳೋರಂತೆ. ಅಮ್ಮ ಇಗೋ ಇದು ನನ್ನ ಜ್ಞಾನ, ಇದು ನನ್ನ ಅಜ್ಞಾನ, ಇಗೋ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ, ನನಗೆ ನಿರ್ಮಲವಾಗಿರತಕ್ಕಂಥ ಭಕ್ತಿಯನ್ನು ಕೊಡು. ಅಮ್ಮ ಇದು ನನ್ನ ದಾರಿದ್ರ್ಯ ಮತ್ತು ನನ್ನ ಐಶ್ವರ್ಯ, ಇದನ್ನು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ, ನನಗೆ ನಿರ್ಮಲವಾಗಿರ್ತಕ್ಕಂಥ ಭಕ್ತಿಯನ್ನು ಕೊಡು. ಅಮ್ಮ ಇದು ನನ್ನ ಜೀವನ ಮತ್ತು ನನ್ನ ಮೃತ್ಯು, ಇದನ್ನು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಜೀವನದ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಮೃತ್ಯು ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ನಿನ್ನ ಪಾದಕ್ಕೆ ಅರ್ಪಿಸ್ಬಿಡ್ತಾ ಇದ್ದೀನಿ. ನನಗೆ ನಿರ್ಮಲವಾಗಿರ್ತಕ್ಕಂಥ ಭಕ್ತಿಯನ್ನು ಕೊಡು. ಅಂದರೆ ಜೀವನ ಪೂರ್ತಿ ನಾನು ಭಕ್ತಿ ಪುರಸ್ಸರವಾಗಿ ನನ್ನ ಆರಾಧನೆ ಮಾಡ್ತಾ ಇರ್ತಕ್ಕಂಥ ಒಂದು ಭಾಗ್ಯವನ್ನು ಕೊಟ್ಬಿಡು ಅಂತೇಳ್ಬಿಟ್ಟು. ಅಮ್ಮ ಇದು ನನ್ನ ಏಳಿಗೆ ಮತ್ತು ನನ್ನ ಬೀಳು, ಅಂದರೆ 7 ಬೀಳುಗಳು, ಇದನ್ನು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ, ನನಗೆ ನಿರ್ಮಲವಾಗಿರತಕ್ಕಂಥ ಭಕ್ತಿಯನ್ನು ಕೊಡು ಅಂತ ಹೇಳ್ಬಿಟ್ಟು. ಹೀಗೆ ಭಕ್ತಿಯನ್ನೇ ಭಗವಂತನ ಹತ್ರ ಪ್ರಾರ್ಥಿಸ್ಕೋಬೇಕಾರ್ತಾಗಿ ಈ ದ್ವಂದ್ವಗಳು ಅಂತಕ್ಕಂಥದ್ದು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಅಂತ. ಇನ್ನು 3ನೇ ಅನುವಾಕ್ಯದಲ್ಲಿ 5ನೇ ಮಂತ್ರ, ನಮೋ ಹೇ ಸರ್ವಸಂಚಾರಿ ರುದ್ರನೇ ನಿನಗೆ ನಮಸ್ಕಾರಗಳು. ಸರ್ವಸಂಚಾರಿ ರುದ್ರ, ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲ ಕಡೆನೂ ಚರಿಸ್ತಾ ಇರ್ತಕ್ಕಂಥ ಅವನು, ಎಲ್ಲ ಕಡೆನೂ ಓಡಾಡ್ತಾ ಇರ್ತಕ್ಕಂಥದ್ದು. ಉಪನಿಷತ್ತುಗಳು ಹೇಳುತ್ತೆ, ಅವನು ಕೂತ್ಕೊಂಡಿದ್ದಾನೆ ಆದರೆ ನಿಂತ್ಕೊಂಡಿದ್ದಾನೆ, ಅವನು ನಿಂತಿದ್ದಾನೆ ಆದರೆ ಓಡಾಡ್ತಾ ಇದ್ದಾನೆ, ಅವನು ಓಡಾಡ್ತಾ ಇದ್ದಾನೆ ಆದರೆ ಅವನೆಲ್ಲೂ ಕದಲ್ದಿರ ಸ್ಥಾವರ ಜಂಗಮ ಸ್ಥಾಣುವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಅಂತ. ಸ್ಥಾಣು ಅಂತಂದರೆ ಕದಲ್ದಿರ ನಿಂತ್ಕೊಂಡಿದ್ದಾನೆ ಅಂತ.
ಅಂದರೆ ಇವನು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾನೆ, ಆದರೆ ಏನು ಕೆಲಸನೂ ಮಾಡ್ತಾ ಇಲ್ಲ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಂತ ಹೇಳುತ್ತೆ ಭಗವದ್ಗೀತೆ. ಸರ್ವೇಂದ್ರಿಯ ಗುಣಾಭಾಸಂ ಅಂದರೆ ಈ ಭಗವಂತ ಏನು ಮಾಡ್ತಾ ಇದ್ದಾನೆ ಅಂದರೆ ಇವನಿಗೆ ಆಕಾರ ಇಲ್ಲ, ರೂಪ ಇಲ್ಲ, ನಮ್ಮ ಥರ ದೇಹ ಇಲ್ಲ, ನಮ್ಮ ಥರ ನರಗಳು ಮಾಂಸಗಳು ಇಲ್ಲ. ಇವನು ಶುದ್ಧ ಚೈತನ್ಯ ಮೂರ್ತಿ, ಪ್ರಜ್ಞಾ ಸ್ವರೂಪ. ಆದರೆ ಇವನೇನು ಮಾಡ್ತಾ ಇದ್ದಾನೆ ಅಂತಂದರೆ ಯಾವುದು ಇಲ್ಲದೆ ಇದ್ರೂ ಕೂಡ ಎಲ್ಲದನ್ನೂ ಮಾಡ್ತಾ ಇದ್ದಾನೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ. ಕೈ ಇಲ್ಲ, ಎಲ್ಲ ಮಾಡ್ತಾ ಇದ್ದಾನೆ. ಕಾಲಿಲ್ಲ, ಎಲ್ಲ ಕಡೆ ಓಡಾಡ್ತಾ ಇದ್ದಾನೆ. ಬಾಯಿ ಇಲ್ಲ, ಎಲ್ಲರಿಗೂ ಏನೇನೋ ಉಪದೇಶಗಳನ್ನು ಮಾಡ್ತಾ ಇದ್ದಾನೆ. ಕಣ್ಣಿಲ್ಲ, ಎಲ್ಲದನ್ನೂ ನೋಡ್ತಾ ಇದ್ದಾನೆ. ಕಿವಿ ಇಲ್ಲ, ಪ್ರತಿಯೊಂದನ್ನು ಕೇಳ್ತಾ ಇದ್ದಾನೆ. ಹಾಗಾಗಿ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ. ಅದಕ್ಕೆ ಹೇ ಸರ್ವಸಂಚಾರಿ ರುದ್ರನೇ ನಿನಗೆ ನಮಸ್ಕಾರಗಳು. ಇವನು ಇಲ್ಲದೆ ಇರತಕ್ಕಂಥ ಸ್ಥಳನೇ ಇಲ್ಲ, ಇವನು ಓಡಾಡದೇ ಇರತಕ್ಕಂಥ ಜಾಗನೇ ಇಲ್ಲ, ಪ್ರತಿಯೊಂದು ಕಡೆನೂ ಓಡಾಡ್ತಾ ಇರತಕ್ಕಂಥವನು. ನಿಚೇರವೇ ಯಜಮಾನನ ಮನೆಯಲ್ಲಿ ಹೊಂಚು ಹಾಕಿ ಸಂಚರಿಸುವವನು ಅಂತ. ಯಜಮಾನನ ಮನೆ, ಯಜಮಾನನ ಮನೆ ಅಂದರೆ ಯಾರು ಅಂದರೆ, ಯಜಮಾನರು ಯಾರು ಅಂದರೆ ನಾವೇ ಆತ್ಮಸ್ವರೂಪಿಗಳು. ನಮ್ಮ ಮನೆ ಯಾವುದು ಅಂತಂದರೆ ಈ ದೇಹ. ಈ ದೇಹದ ಮನೆಯಲ್ಲಿ ಹೊಂಚು ಹಾಕಿ ಯಾವಾಗಲೂ ಕೂಡ ಸಂಚರಿಸ್ತಾ ಇರ್ತಾನಂತೆ. ನಮ್ಮ ದೇಹದಲ್ಲೇ ಓಡಾಡ್ತಾ ಇರ್ತಾನೆ, ಹೊಂಚು ಹಾಕ್ತಾ ಇರ್ತಾನೆ. ಇವ್ನಿಗೇನು ಮಾಡಲಿ, ಯಾವ ಟೈಮ್ಗೆ ಇವನನ್ನು ಬಲಿ ಹಾಕಲಿ ಅಂತ ಹೇಳ್ಬಿಟ್ಟು ಅಂತ. ಆದ್ರೆ ನಮ್ಗೆ ಗೊತ್ತಿರಲ್ಲ, ಇವನು ಓಡಾಡ್ತಾ ಇರೋದೇ ಗೊತ್ತಿರಲ್ಲ. ಯಾರು ಈ ಕಳ್ಳ ಅಂತಂದರೆ ರೋಗ. ನಮ್ಮಲ್ಲಿರ್ತಕ್ಕಂಥ ರೋಗಗಳು, ಮಾನಸಿಕವಾಗಿರ್ತಕ್ಕಂಥ ರೋಗಗಳು, ದೈಹಿಕವಾಗಿರ್ತಕ್ಕಂಥ ರೋಗಗಳು. ಮಾನಸಿಕವಾಗಿರ್ತಕ್ಕಂಥ ರೋಗಗಳು ಇರೋರಿಗೆ ನಾನು ರೋಗಿ ಅಂತ ಗೊತ್ತಾಗೋದೇ ಇಲ್ಲ. ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಆದರೆ ಅವ್ರಿಗೆ ಏನೇನೋ ಮಾನಸಿಕವಾಗಿರ್ತಕ್ಕಂಥ ಕಾಯಿಲೆಗಳಿರುತ್ತೆ. ಅದೇ ಥರನೇ ಶರೀರದಲ್ಲಿರ್ತಕ್ಕಂಥ ಶಾರೀರಿಕವಾಗಿರ್ತಕ್ಕಂಥ ಕಾಯಿಲೆಗಳು. ಆ ಶಾರೀರಿಕವಾಗಿರ್ತಕ್ಕಂಥ ಕಾಯಿಲೆಗಳು ಶರೀರದಲ್ಲೆಲ್ಲ ಓಡಾಡ್ತಾ ಇರುತ್ತೆ. ಯಜಮಾನನ ಮನೆಯಲ್ಲಿ ಆರಾಮಾಗಿ ಓಡಾಡ್ಕೊಂಡಿರುತ್ತೆ, ಹೊಂಚು ಹಾಕ್ತಾ ಇರುತ್ತೆ. ಇವನಿಗೆ ಯಾವಾಗ ಏನು ಮಾಡಲಿ, ಯಾವ ಆರ್ಗಾನನ್ನು ಡ್ಯಾಮೇಜ್ ಮಾಡಲಿ, ಯಾವ ಒಂದು ಅಂಗಾಂಗಗಳನ್ನು ಡ್ಯಾಮೇಜ್ ಮಾಡಲಿ ಅಂತ ಹೊಂಚು ಹಾಕಿ ತಿರುಗ್ತಾ ಇರ್ತಕ್ಕಂಥ ರೋಗಗಳಂತೆ. ಈ ಹೊಂಚು ಹಾಕಿ ಸಂಚರಿಸ್ತಾ ಇರ್ತಕ್ಕಂಥ ನಿಚೇರವೇ, ನಿಚೇರವೇ ಅಂದರೆ ಈ ಹೊಂಚು ಹಾಕಿ ಸಂಚರಿಸುವ ಕಳ್ಳನ ರೂಪದಲ್ಲಿರ್ತಕ್ಕಂಥ ಹೇ ರುದ್ರ ನಿನಗೆ ನಮಸ್ಕಾರಗಳು ಅಂತ. ಅಂದರೆ ರೋಗ ರುಜಿನಗಳೆಲ್ಲ ಕೂಡ ರುದ್ರಗಣಗಳಂತ. ಈ ರುದ್ರಗಣಗಳ ರೂಪದಲ್ಲಿ ಭಗವಂತ ಸಂಚಾರ ಮಾಡ್ಕೊಂಡಿರ್ತಾನೆ ಅಂತ. ಇದಕ್ಕೊಂದು ಪೌರಾಣಿಕವಾಗಿರ್ತಕ್ಕಂಥ ಕತೆ ಬರುತ್ತೆ. ಅದೇನು ಅಂದರೆ ಬ್ರಹ್ಮ ಸೃಷ್ಟಿ ಮಾಡ್ತಾ ಹೋದಂತೆ. ಸೃಷ್ಟಿ ಮಾಡ್ತಾ 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 ಸೃಷ್ಟಿ ಅಂತಕ್ಕಂಥದ್ದು ಬೆಳೀತಾ ಹೋಗ್ಬಿಡ್ತಂತೆ. ಕಡೆಗೆ ಈ ಜಾಗ ಬೇಕಲ್ಲ, ಹುಟ್ಟಿರ್ತಕ್ಕಂಥವ್ರಿಗೆ ಜಾಗ ಬೇಕು, ಉಸಿರಾಡೋಕ್ಕೆ ಗಾಳಿ ಬೇಕು, ಸಂಪನ್ಮೂಲಗಳೆಲ್ಲ ಕಡಿಮೆ ಆಗೋಗ್ತಾ ಬಂತು. ಎಲ್ಲರೂ ಹೋಗಿ ಜೀವಿಗಳೆಲ್ಲ ಕೂಡ ಬ್ರಹ್ಮನಿಗೆ ಮೊರೆ ಇಟ್ಕೊಂಡ್ರಂತೆ, ಈ ಥರ ಏನಪ್ಪ ಮಾಡೋದು, ಹಿಂಗೆ ಆಗೋಗ್ತಾ ಇದೆ ಅಂತ. ಇವಾಗ ಅಂತ್ಯ ಮಾಡೋದಕ್ಕೆ ಯಾರನ್ನ ಸೃಷ್ಟಿ ಮಾಡಬೇಕಲ್ವಾ? ಅಂತ್ಯ ಮಾಡೋದಕ್ಕೆ ಯಾರನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ರುದ್ರ ಏನು ಇವನು ಬ್ರಹ್ಮ ಏನು ಮಾಡಿದಂತೆ, ಸುಂದರವಾಗಿರತಕ್ಕಂಥ ಒಬ್ಬ ಸ್ತ್ರೀಯನ್ನು ಸೃಷ್ಟಿ ಮಾಡಿದಂತೆ. ಆಕೆ ಯಾರು ಅಂತಂದರೆ ಮೃತ್ಯುದೇವತೆ. ಮೃತ್ಯುದೇವತೆಯನ್ನು ಸೃಷ್ಟಿಸಿದಂತೆ. ಅವಳು ಸುಂದರವಾಗಿರ್ತಕ್ಕಂಥ ಸ್ತ್ರೀ. ಆಕೆ ಹೇಳದಂತೆ, ನೋಡಮ್ಮ ನೀನೆಲ್ಲ ನಾನೇನೇನು ಸೃಷ್ಟಿ ಮಾಡಿರ್ತೀನಿ, ಆಯಾ ಕಾಲ ಬಂದಾಗ ಅವರವರ ಅಂತ್ಯವನ್ನು ನೀನು ಮಾಡಿಬಿಡು ಅಂತಬಿಟ್ಟು. ಆವಾಗ ಮೃತ್ಯುದೇವತೆ ಜೋರಾಗಿ ಅಳೋಕ್ಕೆ ಶುರು ಮಾಡಿದಂತೆ. ಜೋರಾಗಿ ಅಳೋಕ್ಕೆ ಶುರು ಮಾಡಿದಾಗ ಆ ಎರಡು ಕಣ್ಣಲ್ಲೂ ನೀರು ಬಂತಂತೆ. ಆ ಕಣ್ಣನ್ನು ಬ್ರಹ್ಮ ಏನು ಮಾಡದಂತೆ, ವೇಸ್ಟ್ ಆಗದಿರ ಆ ಬೊಗಸೆನಲ್ಲಿ ಹಿಡ್ಕೊಂಡಂತೆ ಆಕೆ ಕಣ್ಣೀರನ್ನು. ಕೇಳದಂತೆ, ಯಾಕಮ್ಮ ಅಳ್ತಾ ಇದೆಯಾ ಅಂತ. ಅಲ್ಲ, ನೀನು ಎಂಥ ಸೃಷ್ಟಿಯನ್ನು ಮಾಡಿದ್ಯಾ, ಇಂಥ ಸುಂದರವಾಗಿರ್ತಕ್ಕಂಥ ಶರೀರವನ್ನು ಕೊಟ್ಟುಬಿಟ್ಟು ನನಗೆ ಮೃತ್ಯುದೇವತೆ ಅಂತ ಹೆಸರಿಟ್ಬಿಟ್ಟು ಎಲ್ಲರ ಅಂತ್ಯವನ್ನು ಮಾಡು ಅಂತ ಹೇಳ್ತೀಯಾ. ಅವ್ರ ಅಂತ್ಯಗಳನ್ನು ಮಾಡಿದಾಗ ಅವ್ರ ಮನೆಯವರು ಸುಮ್ಮನೆ ಇರ್ತಾರ? ಇವಾಗ ಗಂಡನ ಸಾಯಿಸಿಬಿಟ್ಟೆ ಅಂತಂದರೆ ಹೆಂಡತಿ ಮಕ್ಕಳು ನನಗೆ ಶಾಪ ಹಾಕ್ತಾರೆ, ಈ ಮೃತ್ಯುದೇವತೆ ಬಂದು ನನ್ನನ್ನು ಎತ್ಕೊಂಡು ಹೊರಟೋದ್ಲು ಅಂತ. ಮಕ್ಕಳನ್ನ ಸಾಯಿಸಿದಾಗ ತಂದೆ ತಾಯಿ ಶಾಪ ಕೊಡ್ತಾರೆ, ಅಥವಾ ಹೆಂಡತಿನ ಸಾಯಿಸಿದಾಗ ಗಂಡ ಆದವನು ಶಾಪ ಕೊಡ್ತಾನೆ, ಆಮೇಲೆ ಅವ್ರ ಬಂಧು ಬಾಂಧವರೆಲ್ಲ ಶಾಪ ಕೊಡ್ತಾರೆ. ಹೀಗೆ ನಾನು ಎಲ್ಲರ ಶಾಪಕ್ಕೆ ಗುರಿ ಆಗ್ತೀನಲ್ಲ ಅಂತೇಳ್ಬಿಟ್ಟು. ಆವಾಗ ಬ್ರಹ್ಮ ಏನು ಮಾಡಿದಂತೆ ಅಂದರೆ, ನೋಡಮ್ಮ ನಿನ್ನ ಕಣ್ಣಲ್ಲಿ ಬಂದಿರತಕ್ಕಂಥ ಈ ನೀರನ್ನು ನಾನು ಹಿಡಿದಿಟ್ಟಿದ್ದೀನಿ, ಈ ನೀರನ್ನು ನಾನು ನಿನಗೆ ಕೊಡ್ತೀನಿ, ತಗೋ ಬಗಸೆ ಹಿಡಿ ನಿನಗೆ ಕೊಡ್ತೀನಿ. ಇದು ಯಾರು ಅಂತಂದರೆ ರೋಗಗಳು. ಈ ರೋಗಗಳು ಅಂತಕ್ಕಂಥ ನಿನ್ನ ಕಣ್ಣೀರನ್ನು ಎರಚಿಬಿಡು ಫಸ್ಟು ಜೀವಿಗಳ ಮೇಲೆ. ಆ ಜೀವಿಗಳ ಮೇಲೆ ಎರಚಿದಾಗ ಅದೊಂದು ಕಾರಣವಾಗಿ ಅವ್ರ ಮೃತ್ಯುಗೆ ಕಾರಣ ಆಗುತ್ತೆ. ಆವಾಗ ನಿನ್ನನ್ನು ಯಾರೂ ಬೈಕೊಳೋದಿಲ್ಲ ಅಂತ ಬ್ರಹ್ಮ ಹೇಳದಂತೆ. ಇದು ಪುರಾಣಗಳಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಕತೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನೋಡಿ, ನಾವು ಮೃತ್ಯುದೇವತನ್ನು ಯಾರೂ ಬೈಕೊಳಲ್ಲ. ಆಕ್ಸಿಡೆಂಟ್ ಆಯ್ತಂತೆ ಅದಕ್ಕೆ ಸತ್ತೋದ್ರಂತೆ, ಮರ ಬಿದ್ದೋಯ್ತಂತೆ ಅದಕ್ಕೆ ಸತ್ತೋದ್ರಂತೆ, ಪಾಪ ಏನೋ ಕಾಯಿಲೆ ಇತ್ತಂತೆ ಮಲ್ಟಿ ಆರ್ಗನ್ ಡ್ಯಾಮೇಜ್ ಆಗಿ ಸತ್ತೋಗ್ಬಿಟ್ನಂತೆ. ಏನೋ ಒಂದು ನಾವೇನೋ ಕಾರಣ ಹೇಳೋದೇನು ಅಂದರೆ ಸಾಯೋದಕ್ಕೊಂದು ಕಾರಣ. ಮೃತ್ಯುದೇವತೆ ಮೇಲೆ ನಾವು ಯಾರೂ ನಿಂದೆ ಹಾಕೋದಿಲ್ಲ. ಈ ಥರ ಬ್ರಹ್ಮ ಅರೇಂಜ್ ಮಾಡಿಕೊಟ್ನಂತೆ. ಹಾಗಾಗಿ ಯಜಮಾನನ ಮನೆಯಲ್ಲಿ ಹೊಂಚು ಹಾಕಿ ಸಂಚರಿಸುತ್ತಿರುವವನು ಆ ರುದ್ರನಿಗೆ ನಮಸ್ಕಾರಗಳು. ಪರಿಚರಾಯ, ಅಂಗಡಿ ಬೀದಿಯಲ್ಲಿ ನಿಗೂಢವಾಗಿ ಹೊಂಚು ಹಾಕಿ ಬರುತ್ತಿರುವವನು. ಅಂಗಡಿ ಬೀದಿಯಲ್ಲಿ
ನಿಗೂಢವಾಗಿ ಹೊಂಚು ಹಾಕಿ ಬರುತ್ತಿರುವವನು. ಎಲೆ ರುದ್ರನೇ ನಿನಗೆ ನಮಸ್ಕಾರಗಳು. ಪರಿಚರಾಯ ಅಂತಾರಂತೆ. ಪರಿಚರಾಯ ಅಂದರೆ ಅಂಗಡಿ ಬೀದಿಗಳಲ್ಲಿ ಬರ್ತಾ ಇರ್ತಕ್ಕಂಥವನು ಅಂತ. ಅಂಗಡಿ ಬೀದಿಗಳು ಅಂದರೆ ಇವಾಗ ನೋಡಿ, ನಾವೇನೋ ಒಂದು ಕೆಲಸದ ಮೇಲೆ ಹೋಗಿರ್ತೀವಿ, ಎಲ್ಲೋ ಆಚೆ ಕಡೆ ಓಡಾಡ್ತಾ ಇರ್ತೀವಿ. ಇದಕ್ಕಿದಂಗೆ ನಾವು ನೋಡ್ತಾ ಇರ್ತೀವಿ, ಮಳೆಗಾಲ ಬಂದರೆ ಯಾರೋ ಆಟೋದಲ್ಲಿ ಹೋಗ್ತಾ ಇದ್ರಂತೆ, ಮರದ್ದು ದೊಡ್ಡ ಕೊಂಬೆ ಅವನ ಮೇಲೆ ತಲೆ ಮೇಲೆ ಧಮಾರ್ ಅಂತ ಬಿದ್ದೋಯ್ತಂತೆ. ಅವರಲ್ಲೇ ಸ್ಪಾಟ್ ಔಟ್ ಆಗಿಬಿಟ್ರಂತೆ. ಇನ್ನೆಲ್ಲೋ ಮೊನ್ನೆ ಯಾವುದೋ ಯಲಹಂಕದಲ್ಲಿ ಆ ಮೆಟ್ರೋದೇನೋ ಭೀಮ್ ಎತ್ತಾ ಇದ್ರಂತೆ, ಕೆಳಗಡೆ ಆಟೋ ಬಂತಂತೆ, ಆ ಭೀಮು ಕೈ ಜಾರಿ ಕೆಳಗೆ ಬಿದ್ದು ಅವರಲ್ಲೇ ಸ್ಪಾಟ್ ಔಟ್ ಆಗಿಬಿಟ್ರಂತೆ. ಈ ಥರದ್ದೆಲ್ಲ ಹೇಳ್ತಾ ಇರ್ತೀವಿ. ಇಲ್ಲ ಯಾರಿಗೋ ಏನೋ ನಾಯಿ ಕಚ್ಚಿಬಿಡ್ತಂತೆ, ಯಾವುದೋ ಗಾಡಿನಲ್ಲಿ ಹೋಗ್ತಾ ಇದ್ರಂತೆ, ಇದ್ದಕ್ಕಿದ್ದಂಗೆ ಯಾವುದೋ ಪ್ರಾಣಿ ಅಡ್ಡ ಬಂದುಬಿಡ್ತಂತೆ, ಅವರಲ್ಲೇ ಮುಗಿಸ್ಕೊಂಡು ಆಕ್ಸಿಡೆಂಟ್ ಆಗಿಬಿಡ್ತಂತೆ. ಈ ಥರ ಎಲ್ಲ ಹೇಳ್ಕೊತಾ ಇರ್ತೀವಿ. ಇವರೆಲ್ಲ ಯಾರು ಅಂದರೆ ಅಂಗಡಿ ಬೀದಿನಲ್ಲಿ ಸಂಚರಿಸ್ತಾ ಇರ್ತಕ್ಕಂಥ ರುದ್ರರು. ಅಂದರೆ ನಾವು ಓಡಾಡ್ತಾ ಇರೋ ಜಾಗಗಳಲ್ಲಿ ಹೊಂಚು ಹಾಕಿ ನೋಡಿ, ಎಲ್ಲ ಕಡೆನೂ ಹೊಂಚು ಹಾಕ್ತಾ ಇರ್ತಾನೆ ಈ ರುದ್ರ. ಹೊಂಚು ಹಾಕಿ ಅಲ್ಲೆಲ್ಲ ಸಂಚರಿಸಿ ಯಾರ್ಯಾರಿಗೆ ಏನೇನು ಕರ್ಮಫಲ ಕೊಡಬೇಕೋ ಅದನ್ನು ಕೊಡ್ತಾ ಇರ್ತಕ್ಕಂಥವನು. ಅವಘಡಗಳು ಅಂತ ಕರೀತಾರೆ ಇದನ್ನು. ಅವಘಡಗಳು, ಆಕ್ಸಿಡೆಂಟ್ಸ್ ಅಂತ ಕರೀತಾರೆ. ಈ ಆಕ್ಸಿಡೆಂಟ್ಗಳ ರೂಪದಲ್ಲಿ ಬರ್ತಾ ಇರ್ತಕ್ಕಂಥವನು ರುದ್ರನೇ. ಹಾಗಾಗಿ ಹೇ ರುದ್ರ ನಿನಗೆ ನಮಸ್ಕಾರಗಳು, ನನಗೆ ಮಾತ್ರ ಈ ಥರದ ಒಂದು ರೂಪವನ್ನು ತೋರಿಸ್ಬೇಡ. ಯಾಕಂದ್ರೆ ನಾವು ಮೊದಲೇ ಕೇಳ್ಕೊಂಬಿಟ್ಟಿದ್ವಿ, ಶಿವೋನ ಸುಮನಾಭವ ಅಂತ. ಅಪ್ಪ ನೀನು ನಂಗೆ ದರ್ಶನ ಕೊಡೋ ಹಂಗಿದ್ರೆ ಮಂಗಳಮಯವಾಗಿರ್ತಕ್ಕಂಥ ರೂಪದಲ್ಲಿ ದರ್ಶನ ಕೊಡು. ಯಾವತ್ತೂ ಕೂಡ ನಿನ್ನ ಘೋರವಾಗಿರ್ತಕ್ಕಂಥ ರೂಪದಲ್ಲಿ ನಮಗೆ ದರ್ಶನ ಕೊಡಬೇಡ ಅಂತ ಮೊದಲನೇ ಅನುವಾಕ್ನಲ್ಲಿ ನಾವು ಕೇಳ್ಕೊಂಬಿಟ್ಟಿದ್ವಿ. ಹಾಗಾಗಿ ಈ ರೂಪದಲ್ಲಿ ನಮಗೆ ದರ್ಶನ ಕೊಡಬೇಡ. ಅರಣ್ಯಾನಾಂ, ಅರಣ್ಯದಲ್ಲಿದ್ದುಕೊಂಡು ದಾರಿ ಹೋಕರ ದ್ರವ್ಯಗಳನ್ನು ಅಪಹರಿಸುವವನು. ಅರಣ್ಯದಲ್ಲಿದ್ದುಕೊಂಡು ಅಂದರೆ ಈ ಸಂಸಾರ ಅಂತಕ್ಕಂಥದ್ದೇ ಒಂದು ಅರಣ್ಯ. ನಾವು ಆಲ್ರೆಡಿ ಚರ್ಚೆ ಮಾಡ್ಕೊಂಡಿದ್ದೀವಿ. ಅರಣ್ಯ ಅಂದರೆ ಈ ಸಂಸಾರದಲ್ಲಿರ್ತಕ್ಕಂಥದ್ದು ಅಂತ. ಇದರಲ್ಲಿ ಮಾಯೆ, ನಮಗೆ ಮಾಯೆ ರೂಪದಲ್ಲಿ ಭಗವಂತ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ದಾರಿ ತಪ್ಪಿಸ್ತಾನಂತೆ. ಈ ಅರಣ್ಯದಲ್ಲಿ ದಾರಿ ತಪ್ಪಿಸ್ಬಿಟ್ಟು ನಮ್ಮಲ್ಲಿರ್ತಕ್ಕಂಥ ದ್ರವ್ಯಗಳನ್ನು ಅಪಹರಿಸ್ಕೊಂಡು ಹೋಗ್ತಾನಂತೆ. ಇಲ್ಲಿ ಇರ್ತಕ್ಕಂಥ ಮಾಯೆ ಯಾರು ಅಂತಂದರೆ ಮಮಕಾರ, ಅಹಂಕಾರ, ಇವೆಲ್ಲ ಕೂಡ ನಮ್ಗೆ ಇರ್ತಕ್ಕಂಥ ಮಾಯೆಗಳು. ಮಮಕಾರ ಅಂದರೆ ಏನು ಅಂದರೆ ನನ್ನ ಹೆಂಡತಿ, ನನ್ನ ಮಗ, ನನ್ನ ಮೊಮ್ಮಕ್ಕಳು, ನನ್ನ ಮನೆ, ನನ್ನ ವಾಹನ, ಇವೆಲ್ಲ ಕೂಡ ಮಮಕಾರಗಳು. ಮಮ ಅಂದರೆ ನಂದು 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 ಅಂತಕ್ಕಂಥ ಒಂದು ಮಮಕಾರ. ಅಹಂಕಾರ ಎರಡನೇದೇನು ಗೊತ್ತಾ? ಅಹಂಕಾರ ನೋಡಿ, ಅಹಂಕಾರ ಇದ್ದರೆ ನಮ್ಮನ್ನು ಭಗವಂತ ಯಾವತ್ತಿಗೂ ಕೂಡ ಈಶ್ವರಸ್ಯ ಅಭಿಮಾನ ದ್ವೇಷಿತ್ವಾತ್ ದೈನ್ಯ ಪ್ರಿಯತ್ವಾಚ ಅಂತ ಹೇಳ್ತಾರೆ ನಾರದರು ಭಕ್ತಿ ಸೂತ್ರದಲ್ಲಿ. ಅಹಂಕಾರನ ಎಳ್ಳಷ್ಟು ಕೂಡ ಭಗವಂತ ಒಪ್ಕೊಳೋದಿಲ್ಲ. ಜಯ ವಿಜಯರನ್ನೇ ಬಿಡಲಿಲ್ಲ, ಮಹಾಲಕ್ಷ್ಮಿಯನ್ನೇ ಬಿಡಲಿಲ್ಲ, ಅವನು ಪಾರ್ಷದರನ್ನೇ ಬಿಡಲಿಲ್ಲ, ಇನ್ನು ನಮ್ಮನ್ನು ಬಿಡ್ತಾನ? ಹಾಗಾಗಿ ಅಹಂಕಾರ ನಮಗೆ ಮೊಳಕೆ ಎತ್ತದೀರ ನೋಡ್ಕೋಬೇಕಂತ. ಮೊನ್ನೆ ವಾಟ್ಸಪ್ಪಲ್ಲಿ ನಾನು ಒಂದು ತಮಾಷೆಯಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನೋಡಿದೆ. ಅದೇನು ಅಂತಂದರೆ ತಮಾಷೆಯಾಗಿದೆ, ಆದರೆ ಬೋಧಪ್ರದವಾಗಿದೆ. ಅದರಲ್ಲೇನು ಅಂತಂದರೆ ಮಾವಿನ ಎಲೆಗಳು ಅನ್ಕೊಂತಂತೆ, ಮಾವಿನ ಎಲೆಗಳಿಗೆ ಅಹಂಕಾರ ಬಂದ್ಬಿಡ್ತಂತೆ. ನನ್ನಂಥ ದಿವ್ಯವಾಗಿರ್ತಕ್ಕಂಥ ಎಲೆ ಯಾವುದೂ ಇಲ್ಲ, ಯಾಕೆಂದರೆ ಯಾವುದೇ ಶುಭ ಕಾರ್ಯಗಳಾದರೂ ಕೂಡ ನಾನು ಇರಲೇಬೇಕು ಅಂತ ಅನ್ಕೊಂತಂತೆ. ಭಗವಂತ ಶಾಪ ಕೊಟ್ಟನಂತೆ, ನೀನು ತಳಕೆಳಕ್ಕೆ ಯಾಲಾಡು ಹಾಗಾದ್ರೆ ಮನೆಗಳಲ್ಲಿ ಅಂತ, ಹಿಂಗಿರಬೇಡ ಹಿಂಗೆ ಯಾಲಾಡು ಅಂತ ಹೇಳ್ಬಿಟ್ಟು ಶಾಪ ಕೊಟ್ಟನಂತೆ. ಕರಿಬೇವು ಅನ್ಕೊಂತಂತೆ, ನಾನಿಲ್ಲದೆ ಇದ್ದಿದ್ದು ಅಡುಗೆಗೆ ರುಚಿನೇ ಇಲ್ಲ, ನನ್ನ ಸಮಾನ ಇಲ್ಲ, ಪ್ರತಿಯೊಬ್ಬರು ಕೂಡ ಅಡುಗೆ ಮಾಡಬೇಕು ಅಂತಂದರೆ ನನ್ನನ್ನು ಬೇಕು ಅಂತ ಬಯಸ್ತಾರೆ, ಹಾಗಾಗಿ ನಾನೇ ಅಡುಗೆಗಳ ರಾಜ ಅಂತ ಕರಿಬೇವು ಅನ್ಕೊಂತಂತೆ. ಆವಾಗ ಭಗವಂತ ಶಾಪ ಕೊಟ್ಟನಂತೆ, ಹಾಗಾದರೆ ನಿನ್ನ ಬಡಿಸಿದ ತಕ್ಷಣ ಎತ್ತಿದ ಎಲೆ ಪಕ್ಕಕ್ಕೆ ಹಾಕ್ಲಿ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ನೋಡಿ, ನಾವು ಕರಿಬೇವನ್ನೇನು ಮಾಡ್ತೀವಿ, ಎತ್ತು ಪಕ್ಕಕ್ಕೆ ಹಾಕ್ತೀವಿ, ತಿನ್ನಲ್ಲ. ಆದರೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಕರಿಬೇವು ತಿನ್ನಬೇಕಂತೆ. ಕರಿಬೇವಿನಲ್ಲಿ ಅಪಾರವಾಗಿರ್ತಕ್ಕಂಥ ಔಷಧೀಯ ಗುಣಗಳಿರುತ್ತೆ. ನಮ್ಮ ತಂದೆ ಯಾವಾಗಲೂ ಬೈಯೋರು, ಕರಿಬೇವು ಯಾರು ಎತ್ತಿ ಪಕ್ಕಕ್ಕೆ ಹಾಕಿದ್ರೆ ಅವ್ರಿಗೆ ಬಿಳಿ ಕೂದಲು ಬಂದ್ಬಿಡುತ್ತೆ 20 ವರ್ಷಕ್ಕೆ ಅಂತ ಹೇಳ್ಬಿಟ್ಟು. ವಿಟಮಿನ್ ಬೀಟಾ ಕೆರೋಟಿನ್ನು, ವಿಟಮಿನ್ ಕೆ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ನಮ್ಮ ತಂದೆ ಯಾವಾಗಲೂ. ಯಾಕಂದ್ರೆ ನನಗೆ ಅದೊಂದು ರೂಢಿ ಇತ್ತು, ನಾನು ಕರಿಬೇವು ಪಕ್ಕಕ್ಕೆ ಬಿಸಾಕೋದು. ಆವಾಗ ನಮ್ಮ ತಂದೆ ಹೇಳೋರು, 20 ವರ್ಷಕ್ಕೆ ನಿಂಗೆ ಬಿಳಿ ಕೂದಲು ಬಂದ್ಬಿಡುತ್ತೆ, ಕರಿಬೇವನ್ನ ಬಿಸಾಕಿದ್ರೆ ನೋಡ್ಕೋ ಅಂತ ಯಾವಾಗಲೂ ಬೈಯೋರು. ಹಾಗಾಗಿ ಕರಿಬೇವನ್ನ ಎತ್ತಿ ಬಿಸಾಕೋ ಥರ ಮಾಡೋದಂತೆ ಭಗವಂತ. ಆಮೇಲೆ ಏನಾಯ್ತಂತೆ, ಇನ್ನೇನೋ ಪದಾರ್ಥ, ಇನ್ನೇನೋ ಎಲೆ, ಅದೇ ಥರನೇ ಇನ್ನೊಂದೆರಡು ಎಲೆಗಳೇನೋ ಬರುತ್ತದು. ಕಡೆಯಲ್ಲಿ ತುಳಸಿ ಎಲೆ ಮಾತ್ರ ಅಹಂಕಾರ ಪಡಲಿಲ್ವಂತೆ. ತಾನೇನು ಅಹಂಕಾರ ಪಡೆದೇ ಇದ್ದಿದ್ದಕ್ಕೆ ಅದನ್ನು ಮನೆ ಮುಂದಿಟ್ಟು ನಾವು ಆರಾಧನೆ ಮಾಡ್ತೀವಂತೆ ಆ ತುಳಸಿ ಎಲೆಯನ್ನು. ಅದ್ಭುತವಾಗಿರತಕ್ಕಂಥ ಮೆಸೇಜ್ ಅದು, ತುಂಬ ಚೆನ್ನಾಗಿದೆ. ಹಾಗಾಗಿ ಅಹಂಕಾರ ಅಂತ. ಆಮೇಲೆ ಬಾಳೆ ಎಲೆ ಅನ್ಕೊಂತಂತೆ, ಊಟಕ್ಕೆ ನಾನು ಇಲ್ಲದೆ ಇದ್ದರೆ ಯಾರು ಆಗೋದೇ ಇಲ್ಲ, ನಾನೇ ಇರಬೇಕು ಊಟಕ್ಕೆ, ನನ್ನ ಸಮಾನ ಇಲ್ಲ, ಅಂಬಾರದಿ ಹಾರೋ ಗಿಣಿ ಉಂಬಕ್ಕೆ ಹೋಗೊಂಡು ಬಾರೋ ಗಿಣಿ ಅಂತೇಳ್ಬಿಟ್ಟು ಅಂತ ಗಾದೆ ಮಾತು. ಹಾಗಾಗಿ ಗಿಣಿಗೆ ಸಮಾನವಾಗಿ ಬಾಳೆ ಎಲೆಯನ್ನು ನೋಡ್ತಾರಂತೆ. ಆ ಬಾಳೆ ಎಲೆಗೆ ಭಗವಂತ ಶಾಪ ಕೊಟ್ಟನಂತೆ, ಅಹಂಕಾರ ಪಡ್ತೀಯಾ, ನಿಂದು ಊಟ ಆದ ತಕ್ಷಣ ಡಸ್ಟ್ಬಿನ್ಗೆ ಬಿಸಾಕೋ ಹಂಗಾಗಲಿ ನಿನಗೆ, ತಿಪ್ಪೆಗೆ ಬಿಸಾಕ್ತಾರೆ ನಿನ್ನ ಎತ್ಕೊಂಡೋಗಿ ಅಂತೇಳ್ಬಿಟ್ಟು ಅಂತ. ಹಾಗಾಗಿ ಅಹಂಕಾರ ಅಂತಕ್ಕಂಥದ್ದು ಯಾವತ್ತೂ ಇರಬಾರ್ದು ಅನ್ನೋದು ಇದರ ಸಂದೇಶ. ಹಾಗಾಗಿ ಮಾಯೆ ಅಂತಕ್ಕಂಥದ್ದು ಅರಣ್ಯದಲ್ಲಿದ್ದುಕೊಂಡು ದಾರಿ ಹೋಕರ ದ್ರವ್ಯಗಳನ್ನು ಅಪಹರಿಸುವವನು.
ಪತಯೇ, ಈ ಎಲ್ಲದಕ್ಕೂ ಅಧಿಪತಿಯಾಗಿರತಕ್ಕಂಥ ಪರಮೇಶ್ವರ ನಮಃ, ನಿನಗೆ ನಮಸ್ಕಾರಗಳು. ನಾನು ಯಾವತ್ತೂ ಕೂಡ ಅಹಂಕಾರ ಪಡೆದಿರೋಂಗಾಗಲಿ ಅಂತ ಈ ಪ್ರಾರ್ಥನೆಯ ಅರ್ಥ. ಮೂರನೇ ಅನುವಾಕು 6ನೇ ಮಂತ್ರ ಹೇಳ್ತಾ ಇದೆ, ನಮಃ ರಕ್ಷಕನಾದ ರುದ್ರನೇ ನಿನಗೆ ನಮಸ್ಕಾರಗಳು. ಬರೀ ಶಿಕ್ಷಕ ಅಲ್ಲ, ಬರೀ ಇವನು ಎಲ್ಲರನ್ನೂ ಶಿಕ್ಷೆ ಮಾಡ್ತಾನೆ, ಇವನು ಬಲಿ ಹೊಡಿತಾನೆ ಅಂತಾನೆ ಅಲ್ಲ, ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಪರಮೇಶ್ವರನು ಕೂಡ ಇವನೇ. ಸೃಕಾವಿಭ್ಯೋ, ರಕ್ಷಣೆಗಾಗಿ ಕವಚ ಧರಿಸಿದವನು. ಸೃಕಾವಿಭ್ಯೋ ಅಂದರೆ ನಮ್ಮನ್ನು ಯಾವಾಗಲೂ ಕೂಡ ರಕ್ಷಣೆ ಮಾಡೋದಕ್ಕೋಸ್ಕರ ಕವಚಗಳನ್ನು ಧರಿಸಿ ಬರ್ತಿರ್ತಕ್ಕಂಥ ಅವರು, ಅವರಿಗೆ ಅಧಿಪತಿಯಾಗಿರ್ತಕ್ಕಂಥವನು ನೀನು ಅಂತೇಳ್ಬಿಟ್ಟು. ಸೃಕಾವಿಭ್ಯೋ ಅಂದರೆ ಕವಚ ಧರಿಸಿರ್ತಕ್ಕಂಥವ್ರು ಅಂತ. ನೋಡಿ, ನಮ್ಮಲ್ಲಿ ರಾಮರಕ್ಷಾಸ್ತೋತ್ರ ಅಂತ ಇದೆ. ಆ ರಾಮರಕ್ಷಾಸ್ತೋತ್ರ ನಮಗೊಂದು ಕವಚ. ಅದನ್ನು ಪ್ರತಿದಿನ ಯಾರು ಹೇಳ್ಕೊತಾರೆ, ಅವ್ರ ಸುತ್ತೂರ ಕೂಡ ಒಂದು ದಿವ್ಯವಾಗಿರತಕ್ಕಂಥ ಆರ ಅಂದರೆ ಏನಂತಾರೆ, ತೇಜೋಮಂಡಲ ಅಂತಕ್ಕಂಥದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದಾಗಿರತ್ತಂತೆ. ಒಂದ್ಸಲ ಏನಾಗುತ್ತೆ ಅಂತಂದರೆ, ಈ ಸಮರ್ಥ ರಾಮದಾಸರು ಅಂತ ಇರ್ತಾರೆ. ಆ ಸಮರ್ಥ ರಾಮದಾಸರಿಗೆ ಒಬ್ಬ ಶಿಷ್ಯ ಇರ್ತಾನೆ. ಶಿವಾಜಿ ಗುರುಗಳು ಸಮರ್ಥ ರಾಮದಾಸರು ಅಂತ. ಆ ಸಮರ್ಥ ರಾಮದಾಸರಿಗೆ ಒಬ್ಬ ಶಿಷ್ಯ ಇರ್ತಾನೆ. ಆತ ಏನು ಮಾಡ್ತಾನೆ, ಸಮರ್ಥ ರಾಮದಾಸರನ್ನ ಕೇಳ್ಕೊತಾರೆ, ನಮ್ಗೆ ಯಾವುದಾದ್ರೂ ಒಂದು ಮಂತ್ರವನ್ನು ಉಪದೇಶ ಮಾಡಿ ಅದನ್ನು ಸದಾಕಾಲ ನನ್ನನ್ನು ರಕ್ಷಿಸ್ತಾ ಇರಬೇಕು ಅಂತೇಳ್ಬಿಟ್ಟು. ಆಯ್ತಪ್ಪ ತಗೋ ಅಂತೇಳ್ಬಿಟ್ಟು ಶ್ರೀರಾಮ ಅಂತಕ್ಕಂಥ ಶ್ರೀರಾಮನೂ ಅಲ್ಲ, ರಾಮ 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 ಅನ್ಕೊತಾರು, ನಿನ್ಗೆ ಅದು ರಕ್ಷಣೆ ಮಾಡ್ತಾ ಇರತ್ತೆ ಅಂತ ಹೇಳಿದ್ರು. ಹೌದಾ ಸರಿ ಅಂತೇಳ್ಬಿಟ್ಟು ಅವನು ರಾಮ 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 ಅಂತ ಸದಾಕಾಲ ಜಪ ಮಾಡ್ತಾ ಇದ್ನಂತೆ. ಆದರೆ ಅವನು 6 ತಿಂಗಳು ಜಪ ಮಾಡೋದಂತೆ, 1 ವರ್ಷ ಜಪ ಮಾಡೋದಂತೆ. ಅವನಿಗೇನು ಊಹೆ ಇತ್ತಂತೆ ಅಂದರೆ, ರಾಮ ರಾಮ ಅಂತ ಜಪ ಮಾಡಿದ್ರೆ ನನ್ನ ತಲೆ ಹಿಂದ್ಗಡೆ ಏನೋ ಒಂದು ಬೆಳಕು ಹಿಂಗೆ ಎದ್ದೇಳುತ್ತೆ, ನನಗೊಂದು 4 ಕೈ ಬರುತ್ತೆ, ನಾನು ಹಿಂಗೆ ಅನ್ನೋ ಅಷ್ಟೊತ್ತಿಗೆ ಎಲ್ಲ ಪ್ರತ್ಯಕ್ಷ ಆಗುತ್ತೆ, ಈ ಥರದ್ದೆಲ್ಲ ಊಹೆಗಳಿತ್ತಂತೆ. ಇವನು ಅಂದ್ಕೊಂಡಿದ್ದು ಏನೂ ನಡೀಲಿಲ್ಲ. ಏನು ರಾಮ ರಾಮ ಅಂತ ನನಗೇನು ಲಾಭ ಆಗಿದ್ದೇ ಗೊತ್ತಾಗಲಿಲ್ವಲ್ಲ ಅಂತ ಹೋಗ್ಬಿಟ್ಟು ಸಮರ್ಥ ರಾಮದಾಸರ ಹತ್ರ ಗಲಾಟೆ ಮಾಡಿದಂತೆ. ನೀವು ಕೊಟ್ಟಿರ್ತಕ್ಕಂಥ ಮಂತ್ರ ನಂಗೆ ಬೇಡ, ಚೆನ್ನಾಗಿಲ್ಲ, ಅದು ನಾನು ಎಷ್ಟು ವರ್ಷಗಳು ತಪಸ್ ಮಾಡಿದ್ರು ಕೂಡ ನಂಗೆ ಅದರಿಂದ ಏನೂ ಲಾಭ ಸಿಕ್ಕಲಿಲ್ಲ ಅಂತ ಹೇಳಿದ್ರು. ಹೌದಾ, ಹಾಗಾದ್ರೆ ಒಂದು ಕೆಲಸ ಮಾಡು, ಗೋದಾವರಿ ನದಿ ತೀರಕ್ಕೆ ಹೋಗೋಣ ನಡಿ ಅಂತೇಳ್ಬಿಟ್ಟು. ಅಲ್ಲಿ ಗೋದಾವರಿ ಹರಿಯತ್ತೆ. ಆ ಗೋದಾವರಿ ನದಿ ತೀರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು, ನೋಡು ಈ ಮಂತ್ರದ ಫಲ ನನಗೆ ಬೇಡ, ಈ ಮಂತ್ರ ನನಗೆ ಬೇಡ, ಈ ಮಂತ್ರದ ಫಲ ನನಗೆ ಬೇಡ ಅಂತ ಹೇಳ್ಬಿಟ್ಟು ಬಾಯಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮುಕ್ಕಳಿಸಿ ಗೋದಾವರಿಗೆ ಉಗಿದ್ಬಿಡು ಅಂತ ಹೇಳಿದ್ರಂತೆ. ಯಾರು? ಸಮರ್ಥ ರಾಮದಾಸರು. ಈತ ಏನು ಮಾಡೋದಂತೆ, ಬಾಯಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮುಕ್ಕಳಿಸ್ಬಿಟ್ಟು ಈ ಮಂತ್ರನೂ ಬೇಡ, ಈ ಮಂತ್ರದ ಅರ್ಥನೂ ಬೇಡ ಅಂತೇಳ್ಬಿಟ್ಟು ತೊಬಕ್ಕಂತ ಅಲ್ಲೇ ಪುಚಕ್ಕಂತ ಉಗಿದ್ಬಿಟ್ನಂತೆ. ಯಾವುದಕ್ಕೆ? ಗೋದಾವರಿ ನದಿ ಒಳಗಡೆ. ಉಗಿಯೋ ಅಷ್ಟೊತ್ತಿಗೆ ದಿವ್ಯವಾಗಿ ಬೆಳಗ್ತಾ ಇರ್ತಕ್ಕಂಥ 2 ದೀಪಗಳು ಹಿಂಗೆ ತೇಲ್ಕೊಂಡು ಹೋಯ್ತು. ಎಲ್ಲಿ? ಗೋದಾವರಿ ನದಿನಲ್ಲಿ. ಆ ದೀಪಗಳು ಯಾವುದು? ರಾಮ ಅಂತ. ಆ ರಾಮ ಅನ್ನೋ 2 ಅಕ್ಷರದ ದಿವ್ಯ ಮಂತ್ರದ ಅವನೇನು ದಿವ್ಯತ್ವ ಸಂಪಾದನೆ ಮಾಡಿದ್ದ, ಜಪ ಮಾಡಿ 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 ಅದು 2 ದೀಪಗಳ ಥರ ಹೊರಟಾಯ್ತಂತೆ. ಆವಾಗ ಬಡ್ಕೊಂಡಂತೆ, ಅಯ್ಯೋ ಗುರುಗಳೇ ಈ ಥರ ಆಗೋಯ್ತು, ನಮ್ಗೆ ಗೊತ್ತಿಲ್ಲದಿಲ್ಲ, ಮತ್ತೆ ಮಂತ್ರ ಉಪದೇಶ ಮಾಡಿ ಮತ್ತೆ ಜಪ ಮಾಡ್ತೀನಿ. ಇಲ್ಲಪ್ಪ, ಈ ಜನ್ಮಕ್ಕೆ ನಿನ್ಗಷ್ಟೇ, ಅದ್ರದ್ದು ಫಲಾನ ನೀನು ಕಳ್ಕೊಂಬಿಟ್ಟಿದ್ಯಾ, ಇನ್ನೇನು ಮಾಡೋಕ್ಕಾಗಲ್ಲ, ಹೋಗು ಅಂತ ಹೇಳಿ ಕಳಿಸ್ಬಿಟ್ರಂತೆ. ಇನ್ನೊಬ್ಬ ಗುರು ಇದ್ದಂತೆ. ಆ ಗುರುಗೆ ಸಾಕಷ್ಟು ಜನ ಶಿಷ್ಯರಿದ್ರಂತೆ. ಅದರಲ್ಲಿ ಒಬ್ಬ ಶಿಷ್ಯ ಮಾತ್ರ ಏನು ಮಾಡಿದ್ರು ವಿದ್ಯೆ ಅನ್ನೋದು ಹತ್ತುತ್ತಾ ಇರಲಿಲ್ವಂತೆ. ಬೇರೆ ಶಿಷ್ಯರೆಲ್ಲ ವಿದ್ಯೆ ಕಲ್ತ್ರಂತೆ. ಆದರೆ ಈತನಿಗೆ ಏನು ಮಾಡಿದ್ರು ವಿದ್ಯೆ ಬರಲಿಲ್ವಂತೆ. ಏನು ಮಾಡೋದು? ವಿದ್ಯೆ ಕಲಿಸ್ಕೊಡೋಕ್ಕೆ ನೋಡ್ತಾರೆ ನೋಡ್ತಾರೆ ನೋಡ್ತಾರೆ, ಏನು ಮಾಡಿದ್ರು ವಿದ್ಯೆ ಅಂಟೋದಿಲ್ಲ. ಆದರೆ ಶಿಷ್ಯ ತುಂಬ ಸಿನ್ಸಿಯರು, ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾನೆ. ಏನು ಮಾಡೋದು ಅಂತೇಳ್ಬಿಟ್ಟು ಕಡೆಗೆ ಗುರುಗಳು ಹೇಳಿದ್ರಂತೆ, ನೋಡಪ್ಪ, ನಿನಗೇನು ವಿದ್ಯೆಯನ್ನು ನಾನು ಹೇಳ್ಕೊಟ್ಟಿದ್ದು ನೀನು ಕಲ್ತ್ಕೊಳಕ್ಕಾಗಲಿಲ್ಲ, ಆದರೆ ಒಂದೇ ಒಂದು ಮಾತು ಹೇಳ್ಕೊಡ್ತೀನಿ, ದಯವಿಟ್ಟು ಅದನ್ನು ಯಾಮಾರ್ದೀರ ಜೀವನ ಪರ್ಯಂತ ಜ್ಞಾಪಕ ಇಟ್ಕೊ, ನಿನಗೆ ಯಾವಾಗ ಕಷ್ಟ ಬರುತ್ತೋ ಆವಾಗ ಸ್ಮರಣೆ ಮಾಡು ಅಂತ. ಆಯಿತು ಸ್ವಾಮಿ ಹೇಳ್ಕೊಡಿ ಅಂತ ಹೇಳಿದ್ನಂತೆ. ನಾರಾಯಣ ಸರ್ವಶಕ್ತ ನನ್ನನ್ನು ಕಾಪಾಡಲಿ, ಇದನ್ನು ನಿನ್ನ ಆಪತ್ತಿನಲ್ಲಿ ಹೇಳ್ಕೊ, ಜ್ಞಾಪಕ ಇಟ್ಕೊಂಡಿರು, ಅದನ್ನು ಆವಾಗ ಜಪ ಮಾಡ್ಕೊತಾ ಇರು ಅಂತೇಳ್ಬಿಟ್ಟು. ನಾರಾಯಣ ಸರ್ವಶಕ್ತ ನನ್ನನ್ನು ಕಾಪಾಡಲಿ, ನಾರಾಯಣ ಸರ್ವಶಕ್ತ ನನ್ನನ್ನು ಕಾಪಾಡಲಿ ಅನ್ಕೊತಾ ಇದ್ನಂತೆ. ಒಂದ್ಸಲಿ ಸಮಿದ್ದರ್ಬೆಗಳನ್ನು ಆರಿಸ್ಕೊಂಬರೋಕ್ಕೆ ಅಂತ ಕಾಡ್ಗೆ ಹೋಗಿದ್ನಂತೆ. ಕಾಡ್ಗೆ ಹೋಗಿದ್ರೆ ಹುಲಿ ಅಟ್ಟಿಸ್ಕೊಂಬಂದ್ಬಿಡ್ತಂತೆ. ಕೆಲವು ಶಿಷ್ಯರೆಲ್ಲ ಅಲ್ಲಿ ಇಲ್ಲಿ ಓಡೋಗ್ಬಿಟ್ರಂತೆ ಪ್ರಾಣ ಬಚಾಯಿಸ್ಕೋಬೇಕು ಅಂತ. ಇವನು ಏನು ಮಾಡಬೇಕೋ ಗೊತ್ತಾಗ್ಲಿಲ್ವಂತೆ. ಒಂದು ಮೋಟ್ ಮರ ಇತ್ತಂತೆ, ಅಂದರೆ ಒಣಕಲ್ ಮರ. ಆ ಒಣಕಲ್ ಮರ ಹತ್ಬಿಟ್ನಂತೆ. ಆ ಒಣಕಲ್ ಮರ ಯಾವಾಗ ಮುರಿದು ಬೀಳುತ್ತೋ ಗೊತ್ತಿಲ್ಲ, ಮೇಲೆ ಕತ್ತೋದಕ್ಕೆ ಭಯ. ಈ ಕಡೆ ನೋಡಿದ್ರೆ ಇತ್ತದರಿ ಅತ್ತ ಹುಲಿ ಅಂತ, ಈ ಕಡೆ ನೋಡಿದ್ರೆ ಹುಲಿ, ಆ ಕಡೆ ನೋಡಿದ್ರೆ ಹಳ್ಳ. ಏನು ಮಾಡೋದು? ಯಾವ ಕಡೆ ಹೋದ್ರೂ ಕಷ್ಟ ಆಗಿದೆ. ಆ ಟೈಮ್ನಲ್ಲಿ ಗುರುಗಳು ಹೇಳಿರ್ತಕ್ಕಂಥ ವಾಕ್ಯ ಜ್ಞಾಪಕಕ್ಕೆ ಬಂತಂತೆ, ನಾರಾಯಣ ಸರ್ವಶಕ್ತ ನನ್ನನ್ನು ಕಾಪಾಡಲಿ ಅಂತ. ಆ ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥ ಮಾತನ್ನು ಹೇಳಿಬಿಟ್ಟು ಆ ಹಳ್ಳದೊಳಗಡೆ ಧುಮುಕ್ಬಿಟ್ನಂತೆ. ಕಡೆಗೆ ಬಲಗಾಲು ಫ್ರ್ಯಾಕ್ಚರ್ ಆಗೋಯ್ತಂತೆ. ಬಹಳ ನೋವಾಗೋಯ್ತಂತೆ. ಕಡೆಗೆ ಯಾರೋ ಶಿಷ್ಯರು ಬಂದು ಇದನ್ನು ಆಶ್ರಮಕ್ಕೆ ಕರ್ಕೊಂಬಂದ್ರಂತೆ.
ಗುರುಗಳು ಬಂದು ಕುಶಲೋಪರಿ ಕೇಳಿದ್ರಂತೆ, ಏನಪ್ಪ ಆರಾಮಾಗಿದ್ದೀಯಾ, ಏನು ತೊಂದರೆ ಆಗಲಿಲ್ವ ನಿಮಗೆ? ಏನು ಗುರುಗಳೇ ಎಂಥ ಮಂತ್ರ ಹೇಳ್ಕೊಟ್ಬಿಟ್ಟಿದ್ದೀರಾ, ಈ ಮಂತ್ರ ಹೇಳ್ಕೊಂಡ್ರೆ ನಿಮಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳಿದ್ರಿ, ರಕ್ಷಾ ಕವಚ ಅಂತ ಹೇಳಿದ್ರಿ, ಇದನ್ನು ನೋಡಿದ್ರೆ ನನ್ನ ಕಾಲು ಮುರಿದಾಕ್ಬಿಟ್ಟಿದೆ, ಫ್ರ್ಯಾಕ್ಚರ್ ಮಾಡಾಕ್ಬಿಟ್ಟಿದೆ, ಇಂಥ ಮಂತ್ರ ನೀವು ಹೇಳ್ಕೊಡೋದು? ಅಪ್ಪ ನೀನು ಆ ಹಳ್ಳಕ್ಕೆ ಧುಮ್ಕೋವಾಗ ಏನಂತ ಹೇಳಿದೆ ಒಂದ್ಸಲಿ ಹೇಳು. ಆವಾಗ ಅವನು ಹೇಳಿದಂತೆ, ನಾರಾಯಣ ಸರ್ವಶಕ್ತನಾದರೆ ನನ್ನನ್ನು ಕಾಪಾಡಲಿ ಅಂತ ಹೇಳಿ ಧುಮುಕ್ಬಿಟ್ಟೆ. ನಾನು ಆದರೆ ಅಂತ ಹೇಳ್ಕೊಟ್ಟಿದ್ದೆ ನಾನು ಹೇಳ್ಕೊಟ್ಟಿದ್ದೇನು, ನಾರಾಯಣ ಸರ್ವಶಕ್ತ ನನ್ನನ್ನು ಕಾಪಾಡಲಿ ಇಷ್ಟು ಹೇಳಪ್ಪ ಅಂತಂದರೆ, ಆದರೆ ಯಾಕೆ ಸೇರಿಸ್ದೆ ನಿಂದು ಸ್ವಂತ ಕಪಿತ್ವನ್ನ ಅಂತ ಹೇಳಿದ್ರಂತೆ. ಡೌಟು ಇದಾನೋ ಇಲ್ವೋ? ಕಲಡು ವಾಡು ಕಲಡೋ ಲೇಡೋ ಅಂತ ಬರುತ್ತೆ ಪೋತನ ಭಾಗವತದಲ್ಲಿ, ಅದೇ ಕೆಲಸವಾಗಿ ಸೇರಿಸಿದ್ದಾರೆ ಅದನ್ನು ಗಜೇಂದ್ರ ಮೋಕ್ಷದಲ್ಲಿ. ಅಂದರೆ ನಮಗೆಲ್ಲ ಬರ್ತಾ ಇರ್ತಕ್ಕಂಥ ಡೌಟು. ನಮಗೆ ನೋಡಿ ಚೆನ್ನಾಗಿದ್ದಾಗ ದೇವ್ರಿದಾನ ಇಲ್ವಾ ಅಂತ ಡೌಟ್ ಏನು ಬರಲ್ಲ. ಇದೆಲ್ಲ ದೇವರು ನೋಡಪ್ಪ ನನಗೆ ಚೆನ್ನಾಗಿ ಸೌಖ್ಯವಾಗಿ ನೋಡ್ಕೊತಾ ಇದ್ದಾನೆ ಅಂತ. ಒಂದು ಸ್ವಲ್ಪ ಕಷ್ಟ ಬರೋ ಅಷ್ಟೊತ್ತಿಗೆ, ದೇವರೇ ನೀನು ಇದೆಯಾ, ನಿನಗೆ ಕಣ್ಣುಗಳಿದೆಯಾ, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ನನ್ನನ್ನು ಯಾಕೆ ಕಾಪಾಡ್ತಾ ಇಲ್ಲ ಅಂತ. ಅದಕ್ಕೆ ಡೌಟ್ ಅನ್ನೋದು ಯಾವತ್ತೂ ಕೂಡ ಬರಬಾರ್ದು. ಡೌಟ್ ಬಂತು ಅಂದರೆ ಅಗ್ನಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ಅಂತ, ನಾಶ ಆಗ್ಬಿಡ್ತಾನೆ ಅಂತ. ಹಾಗಾಗಿ ಡೌಟ್ ಅನ್ನತಕ್ಕಂಥದ್ದು ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಬರಲೇಬಾರ್ದು ಅಂತ ಹೇಳ್ಬಿಟ್ಟು ಆವಾಗ ಗುರುಗಳು ಬೈದ್ರಂತೆ, ನಾರಾಯಣ ಸರ್ವಶಕ್ತ ನನ್ನನ್ನು ಕಾಪಾಡಲಿ ಅಂತ ಹೇಳಬೇಕಾಗಿತ್ತು, ಆದರೆ ಯಾಕೆ ಸೇರಿಸಿದೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಭಗವಂತನ ಕೆಲವು ಸ್ತೋತ್ರಗಳು ನಮಗೆ ರಕ್ಷಾ ಕವಚವಾಗಿ ಅದು ನಮ್ಮನ್ನು ಕಾಪಾಡ್ತಾ ಇರುತ್ತೆ. ನೋಡಿ, ನಾರಾಯಣ ಕವಚ ಅಂತಿದೆ, ಭಾಗವತದಲ್ಲಿ ಬರುತ್ತೆ. ನಾರಾಯಣ ಕವಚ ತುಂಬ ಚೆನ್ನಾಗಿದೆ. ಶಿವ ಕವಚ ಅದು ಕೂಡ, ನೃಸಿಂಹ ಕವಚ ನಾವೆಲ್ಲ ಕೇಳಿರ್ತಕ್ಕಂಥದ್ದು, ಯೂಟ್ಯೂಬಲ್ಲಿ ಸಿಗುತ್ತೆ. ಖಡ್ಗಮಾಲಾ ಸ್ತೋತ್ರ ಅಂತ ಹೇಳ್ಬಿಟ್ಟು ಅಂತ. ಖಡ್ಗಮಾಲಾ ಸ್ತೋತ್ರ ಅಂದರೆ ಏನು ಅಂದರೆ, ನೋಡಿ ಯಾರಿಗೂ ಗೊತ್ತಿಲ್ಲ. ಖಡ್ಗಮಾಲಾ ಸ್ತೋತ್ರ ಅಂತಂದರೆ ಏನು ಅಂತಂದರೆ, ಈ ಮಾಂತ್ರಿಕರು ತಾಂತ್ರಿಕರು ಅಷ್ಟದಿಗ್ಬಂಧನ ಅಂತ ಹಾಕ್ತಾರೆ. ಅವ್ರು ಸ್ಮಶಾನದಲ್ಲಿ ಹೋಗಿ ತಪಸ್ಸು ಮಾಡೋದಕ್ಕೆ, ಆಮೇಲಿಂದ ಅವ್ರು ಇನ್ನೇನೋ ಮಂತ್ರತಂತ್ರಗಳು ಮಾಡೋದಕ್ಕೆ, ಅಥವಾ ಯಾರಾದರೂ ಭೂತ ಪ್ರೇತಗಳು ಮನೆಗೆ ಎಂಟ್ರ್ ಆಗಿದೆ ಅಂತಂದರೆ ಅವ್ರೇನು ಮಾಡ್ತಾರೆ, ಅಷ್ಟದಿಗ್ಬಂಧನ ಮಂತ್ರಗಳು ಅಂತ 4 ಕಡೆ ಮಳೆ ಹೊಡೆದು ಅವ್ರೇನು ಮಾಡ್ತಾರೆ, ಈ ಮಂತ್ರದಿರ್ತಕ್ಕಂಥ ಒಂದು ದಾರ ತಂದು ಆ ದಾರನ ಮನೆಗೆಲ್ಲ ಸುತ್ತಿ ಅದಕ್ಕೆ ಅಷ್ಟದಿಗ್ಬಂಧನ ಮಾಡ್ತಾರೆ. ಆ ಅಷ್ಟದಿಗ್ಬಂಧನಕ್ಕೆ ಹೇಳ್ತಕ್ಕಂಥ ಮಂತ್ರ ಯಾವುದು ಅಂದರೆ ಖಡ್ಗಮಾಲಾ ಸ್ತೋತ್ರ. ದಿವ್ಯವಾಗಿರ್ತಕ್ಕಂಥ ಮಂತ್ರ ಅದು. ಆ ಖಡ್ಗಮಾಲಾ ಸ್ತೋತ್ರ ಯಾರ ಮನೆಯಲ್ಲಿ ಹಾಡ್ತಾ ಇರ್ತಾರೆ, ಯಾರು ಜಪಿಸ್ತಾ ಇರ್ತಾರೆ, ಅವ್ರಿಗೆ ಅಷ್ಟದಿಗ್ಬಂಧನ, ಯಾವುದೇ ನೆಗೆಟಿವ್ ಎನರ್ಜಿಗಳು ಅವ್ರ ಮನೆಯಾಗಲಿ ಅಥವಾ ಅವರಿರೋ ಪರಿಸರಕ್ಕಾಗಲಿ ಬರ್ದಿರ ಅದು ಕಾಪಾಡ್ತಾ ಇರ್ತಕ್ಕಂಥದ್ದು. ಹಂಗಾಗಿ ಅವೆಲ್ಲ ಒಂದೇ ಪೇಜೆ. ಹೌದು, ಅಷ್ಟೇ ಚಿಕ್ಕದಾಗಿದೆ. ಎಲ್ಲ ಒಂದು 10 ನಿಮಿಷ ಜಪಿಸ್ಕೊಂತಕ್ಕಂಥ ಮಂತ್ರ ಅಷ್ಟೇ. ಅದನ್ನು ಹೇಳ್ಕೊಂಡ್ರೆ ಎಂಥ ಇದರಿಂದನೂ ಕೂಡ ನಮಗೆ ಇವಾಗ ಕಷ್ಟ ಬಂದಿದೆ, ನಾವು ಖಡ್ಗಮಾಲಾ ಸ್ತೋತ್ರ ಹೇಳ್ಕೋಬೇಕು. ಅಥವಾ ಯಾರೋ ಮನೆಯಲ್ಲಿ ಏನೋ ನಡೆದಿದೆ, ಕೆಲವರು ಯಾರೋ ಹೇಳ್ತಾ ಇರ್ತಾರೆ, ಅಕ್ಷತೆ ಹಾಕ್ಬಿಟ್ಟಿದ್ದಾರೆ ಸ್ವಾಮಿ ನಮ್ಮ ಮನೆ ಮುಂದೆ, ಏನಾಗೋಗ್ಬಿಟ್ಟಿದೆಯೋ ಏನೋ ಅಂತೇಳ್ಬಿಟ್ಟು ಅಂತ ಏನೇನೋ ಡೌಟ್ಗಳಿರುತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಇಲ್ವಾ ಅಂತ ನೋಡಬೇಕು ಅಂತೇಳ್ಬಿಟ್ಟು ಒಂದು ಗಾಜಿನ ಲೋಟದಲ್ಲಿ ನೀರಿಟ್ಟು ಅದರೊಳಗೆ ಒಂದು ನಿಂಬೆಹಣ್ಣು ಹಾಕ್ಬಿಟ್ಟು ಅದನ್ನು ಮಾನ್ಯಸ ನೋಡೋದು. ಆ ನೀರೇನನ್ನು ಹಂಗೇ ಇದ್ದರೆ ನಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂತ, ಆ ನೀರೇನನ್ನು ಬೂಜು ಆಗಿದೆ ಅಂತಂದರೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಏನೇನೋ ಪ್ರಯೋಗಗಳು ಮಾಡ್ತಾ ಇರ್ತಾರೆ. ಆದರೆ ನಮ್ಗೆ ಯಾವ ಡೌಟು ಬೇಡ. ನೆಗೆಟಿವ್ ಎನರ್ಜಿ ನಮ್ಮ ಹಿಂದೆ ಮುಂದೆ ಸುತ್ತಾ ಇದೆ ಅಥವಾ ನಮ್ಮ ಮನೆಯಲ್ಲಿ ಇದೆ ಅಂತಕ್ಕಂಥ ಡೌಟ್ ಇದ್ದರೆ ಅದಿರಲ್ಲ. ಡೌಟ್ ಇದ್ದರೆ ಖಡ್ಗಮಾಲಾ ಸ್ತೋತ್ರ ಹೇಳ್ಕೊಂಡ್ರೆ ಸಾಕು. ಎಂಥ ನೆಗೆಟಿವ್ ಎನರ್ಜಿಗಳನ್ನು ಕೂಡ ಹೊಡೆದು ಓಡಿಸ್ತಕ್ಕಂಥ ಅಷ್ಟದಿಗ್ಬಂಧನ ಮಂತ್ರ ಇದು. ಹೀಗೆ ಈ ಕವಚದ ಮಂತ್ರಗಳು, ಕವಚಂ ಕವಚಾಯ ಹುಂ ಅಂತ ಹೇಳ್ತೀವಿ ನಾವು. ಏನೋ ನಾವು ಅಂಗನ್ಯಾಸ ಕರನ್ಯಾಸ ಮಾಡೋವಾಗ ಅದನ್ನ ಹೇಳ್ತೀವಿ, ಕವಚಾಯ ಹುಂ ಅಂತ ಹೇಳ್ತೀವಿ. ಅಂದರೆ ನಮ್ಗೆ ಅಷ್ಟದಿಗ್ಬಂಧನ ಅದೊಂದು ಸರ್ಕಲ್ ಅಂತಕ್ಕಂಥದ್ದು ಏರ್ಪಡಲಿ, ನಮ್ಗೆ ಯಾವುದೇ ಪ್ರಾಣಿಗಳಿಂದ ಅಥವಾ ಬೇರೆ ನೆಗೆಟಿವ್ ಎನರ್ಜಿಗಳಿಂದ ನಮ್ಗೆ ಅದು ಡಿಸ್ಟರ್ಬೆನ್ಸ್ ಆಗ್ತೀರಾ ಇರಲಿ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ನಾವು ಪೂಜೆ ಮಾಡುವಾಗಲೂ ಕೂಡ ಅಕ್ಷತೆ ತಗೊಂಡು ಏನು ಹೇಳ್ತೀವಿ, ಘಂಟಾನಾದ ಮಾಡಿಬಿಟ್ಟು ಹೇಳ್ತೀವಿ, ಅಪಸರ್ಪಂತು ಯೇ ಭೂತ ಭೂಮಿ ಸಂಸ್ಥಿತ ಯೇ ಭೂತ ವಿಘ್ನಕರ್ತಾರ ಹಸ್ತೇನ ಶಂತು ಶಿವಾಗ್ನಯ ಅಂತ ಹೇಳ್ತೀವಿ. ಶಿವನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಈಗ ಅಕ್ಷತೆ ಚೆಲ್ತಾ ಇದ್ದೀನಿ ನನ್ನ ಸುತ್ತೂರ, ನಂಗೆ ಅಷ್ಟದಿಗ್ಬಂಧನ ಅಂತಕ್ಕಂಥದ್ದು ಉಂಟಾಗಲಿ, ನಾನು ಮಾಡ್ತಾ ಇರ್ತಕ್ಕಂಥ ಈ ಸತ್ಪೂಜೆ ಪುನಸ್ಕಾರ ಇವೆಲ್ಲ ಏನಿದೆ ಇದಕ್ಕೆ ಯಾವುದೇ ಭೂತ ಪ್ರೇತಗಳು ಅಡ್ಡಿ ಮಾಡ್ದಿರ ಇರಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ. ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ, ದೇವತಾ ಶಕ್ತಿಗಳೆಲ್ಲ ನನ್ನ ಹತ್ರಕ್ಕೆ ಆವಾಹನೆ ಆಗಲಿ, ಅಸುರಿ ಶಕ್ತಿಗಳು ನನ್ನಲ್ಲಿ ಏನನ್ನ ಇದ್ದರೆ ಹೊರಟು ಹೋಗಲಿ ಅಂತ ಬಿಟ್ಟು ಇವೆಲ್ಲ ವೇದ ಮಂತ್ರಗಳು. ಹಾಗಾಗಿ ಇದು ರಕ್ಷಣೆ ಒದಗಿಸ್ತಾ ಇರ್ತಕ್ಕಂಥದ್ದು ಕೂಡ ಭಗವಂತನೇ. ಹಾಗಾಗಿ ಯಾವುದೋ ಒಂದು ರಕ್ಷಾ ಸ್ತೋತ್ರ ನಾವು ಬೆಳಗ್ಗೆ ಹೊತ್ತು ಹೇಳ್ಕೊಳ್ಳೋದು ಒಳ್ಳೆಯದು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದ್ರೂ ಒಂದು ನಮ್ಮ ಇಷ್ಟ ದೈವದ ಯಾವುದಾದ್ರೂ ರಕ್ಷಾ ಸ್ತೋತ್ರ ಹೇಳ್ಕೊಳ್ಳೋದು ಒಳ್ಳೆಯದು. ರಾಮ ರಕ್ಷಾ ಸ್ತೋತ್ರನೋ ಅಥವಾ ನಾರಾಯಣ ಕವಚ, ಶಿವ ಕವಚ, ನರಸಿಂಹ ಕವಚ, ಖಡ್ಗಮಾಲಾ ಸ್ತೋತ್ರ ನಮ್ಗೆ ಈ ಥರದ್ದೆಲ್ಲ ದಂಡೆ ಮಾಡಿಟ್ಟಿದ್ದಾರೆ ಋಷಿಮುನಿಗಳು, ನಮಗೇನು ತೊಂದರೆ ಇಲ್ಲ. ಆಮೇಲೆ ಪ್ರಯಾಣ ಹೊರಡಬೇಕಾಗಿದ್ದರೆ ಮಾರ್ಗಬಂಧು ಅಷ್ಟಕ ಅಂತ ಇದೆ. ಎಲ್ಲನ ಒಂದು ಟೂರ್ ಹೋಗ್ತಾ ಇದ್ದೀವಿ ಅಥವಾ ಯಾವುದೋ ಪ್ರಯಾಣ ಮಾಡ್ತಾ ಇದ್ದೀವಿ, ಮಾರ್ಗಬಂಧು ಅಷ್ಟಕ ಶಿವನಿಗೆ ಸಂಬಂಧಪಟ್ಟಿರೋ
ಮಾಡಿರ್ತಕ್ಕಂಥದ್ದು. ಅಪ್ಪಯ್ಯ ದೀಕ್ಷಿತರು ಅಂತ ಬರೆದಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ಹೇಳ್ಕೊಂಡ್ರೆ ನಮಗೆ ಭಗವಂತನ ರಕ್ಷೆ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ರಕ್ಷಕನಾದ ರುದ್ರನೇ ನಿನಗೆ ನಮಸ್ಕಾರಗಳು. ರಕ್ಷಣೆಗಾಗಿ ಕವಚವನ್ನು ಧರಿಸಿದವರು, ನಾವೆಲ್ಲ ಕೂಡ ಕವಚವನ್ನು ಧರಿಸ್ಕೋಬೇಕು ಅಂತ. ಜಿಗಾಗಂ ಸದ್ಭ್ಯೋ, ಕ್ರೂರ ಪ್ರಾಣಿಗಳನ್ನು ಕೊಂದು ರಕ್ಷಣೆ ನೀಡುವವನು ಅಂತ. ಯಾವುದು ಕ್ರೂರ ಪ್ರಾಣಿಗಳು ಅಂದರೆ ಪ್ರಾರಬ್ಧಗಳು. ನಮಗೆ ಪ್ರಾರಬ್ಧಗಳು ಅಂತ ಇರುತ್ತೆ. ನಮ್ಮ ಪ್ರಾರಬ್ಧಗಳು ಯಾವುದಾವುದು ಅಂದರೆ ಸಂಚಿತ, ಆಗಾಮಿ ಮತ್ತು ಪ್ರಾರಬ್ಧ. ಇವು ಮೂರು ಕೂಡ ನಮಗೆ ಪ್ರಾರಬ್ಧ ಕರ್ಮಗಳು ಅಂತ ಬಿಟ್ಟು. ಅದರಲ್ಲಿ ಏನು ಅಂದರೆ ಸಂಚಿತ ಅಂತಂದರೆ ದೊಡ್ಡ ಸ್ಟಾಕ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಈ ಏನು ಗೋದಾಮ್ ಇದ್ದಂಗೆ, ಈ ಧಾನ್ಯದ ಗೋದಾಮ್ ಹೆಂಗಿರುತ್ತೋ ಹಾಗೆ ನಾವು ಪಾಪದ ಪುಣ್ಯದ ಗೋದಾಮುಗಳನ್ನು ಮಾಡಿಟ್ಕೊಂಡ್ಬಿಟ್ಟಿರ್ತೀವಿ. ಭಗವಂತ ಪ್ರತಿ ಜನ್ಮದಲ್ಲೂ ಅದರಲ್ಲಿ ಸ್ವಲ್ಪ ಇದರಲ್ಲಿ ಸ್ವಲ್ಪ ತೆಗೆದು ನಮಗೆ ಯಾವಾಗ ಬೇಕೋ ಆವಾಗ ಕೊಡ್ತಾ ಇರ್ತಾನಂತೆ, ಧಾನ್ಯ ಕೊಟ್ಟಂಗೆ ಕೊಡ್ತಾ ಇರ್ತಕ್ಕಂಥವನು. ಇದು ಸಂಚಿತ ಕರ್ಮ. ಆಗಾಮಿ ಕರ್ಮ ಅಂತಂದರೆ ಮುಂದೆ ಬರಬೇಕಾಗಿರತಕ್ಕಂಥ ಕರ್ಮಗಳು, ಪುಣ್ಯ ಆಗಲಿ ಪಾಪ ಆಗಲಿ. ಮತ್ತು ಪ್ರಾರಬ್ಧ ಕರ್ಮಗಳು. ಪ್ರಾರಬ್ಧ ಅಂತಂದರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿರ್ತಕ್ಕಂಥ ಕರ್ಮಗಳು. ಈ ಮೂರು ಕರ್ಮಗಳನ್ನು ಕೊಡ್ತಾ ಇರ್ತಕ್ಕಂಥವನು ಮತ್ತು ನಿವಾರಣೆ ಮಾಡ್ತಾ ಇರ್ತಕ್ಕಂಥವನು ಭಗವಂತನೇ. ಹಾಗಾಗಿ ಭಗವಂತನನ್ನು ನಾವು ಆಶ್ರಯಿಸಬೇಕು ಅಂತ. ಕ್ರೂರ ಪ್ರಾಣಿಗಳನ್ನು ಕೊಂದು ರಕ್ಷಣೆ ನೀಡುವವನು ಅಂದರೆ ಪ್ರಾರಬ್ಧ ಕರ್ಮಗಳನ್ನು ನಿವಾರಣೆ ಮಾಡ್ತಾ ಇರ್ತಕ್ಕಂಥ ಹೇ ರುದ್ರ ನಿನಗೆ ನಮಸ್ಕಾರಗಳು. ಉಷ್ಣತಾಂ, ರೈತ ರೂಪದ ಪತಯೇ ಒಡೆಯನಿಗೆ ನಮಸ್ಕಾರಗಳು. ರೈತನ ರೂಪದಲ್ಲಿ ಇರ್ತಕ್ಕಂಥವನಂತೆ ಭಗವಂತ. ನೋಡಿ, ರೈತ ಏನು ಮಾಡ್ತಾನೆ? ನೀರು ಕಟ್ತಾನೆ. ಒಂದು ಭತ್ತದ ಗದ್ದೆ ಇದ್ದರೆ ಆ ಭತ್ತದ ಗದ್ದೆಗೆ ನೀರು ಕಟ್ತಾನೆ. ಆ ಭತ್ತದ ಗದ್ದೆಯಲ್ಲಿ ಬೆಳೀತಾ ಇರ್ತಕ್ಕಂಥ ಎಲ್ಲ ಭತ್ತನೂ ಉಪಯೋಗ ಯೋಗ್ಯವಾಗಿರುತ್ತಾ? ಅದರಲ್ಲಿ ಜೊಳ್ಳು ಕಾಳುಗಳು ಎಷ್ಟಿರುತ್ತೆ, ವೇಸ್ಟ್ ಕಾಳುಗಳು ಎಷ್ಟಿರುತ್ತೆ. ಆದರೆ ವೇಸ್ಟ್ ಕಾಳುಗಳಿಗೂ ನೀರು ಕಟ್ತಾನೆ, ಸಮಾನವಾಗಿ ನೀರು ಕಟ್ತಾನೆ. ಗಟ್ಟಿ ಕಾಳುಗಳಿಗೂ ಸಮಾನವಾಗಿ ನೀರು ಕಟ್ತಾನೆ. ರೈತ ಹೆಂಗೆ ನೀರು ಕಟ್ತಾನೋ ಹಾಗೆ ನೀರನ್ನು ಕಟ್ತಾನೆ. ಆಮೇಲೆ ಏನು ಮಾಡ್ತಾರೆ? ಕುಯ್ಲು ಬರುತ್ತೆ. ಕುಯ್ಲು ಕಾಲ ಬಂದಾಗ ಅವ್ನು ಮತ್ತೆ ಅಲ್ಲೇನು ಬೇರೆ ಮಾಡೋದಕ್ಕೆ ಹೋಗೋದಿಲ್ಲ. ಜೊಳ್ಳು ಕಾಳು ಬೇರೆ, ಗಟ್ಟಿ ಕಾಳು ಬೇರೆ ಅಂತ ಬೇರೆ ಮಾಡೋಕ್ಕೆ ಹೋಗಲ್ಲ. ಕುಯ್ಲು ಕೂಡ ಮಾಮೂಲಿಯಾಗಿ ಮಾಡ್ತಾನೆ. ಅದಕ್ಕೂ ಹಂಗೆ ಮಾಡ್ತಾನೆ, ಇದಕ್ಕೂ ಹಂಗೆ ಮಾಡ್ತಾನೆ. ಕಡೆಗೆ ಅದನ್ನೆಲ್ಲ ಏನು ಮಾಡ್ತಾನೆ? ಕಣ ಮಾಡ್ತಾನೆ, ಧಾನ್ಯವನ್ನು ಬಿಡಿಸ್ತಾನೆ, ತೂರ್ಪೆತ್ತಾನೆ. ತೂರ್ಪೆತ್ತದಾಗ ಏನಾಗುತ್ತೆ? ತೂರ್ಪು ಅಂದರೆ ಗೊತ್ತಲ್ವ, ಏನು ತೂರೋದು ಅಂತ, ಗಾಳಿಗೆ ತೂರೋದು ಅಂತ ಹೇಳ್ಬಿಟ್ಟು. ಗಾಳಿ ಬಂದಾಗ ತೂರಿಕೋ ಅಂತ ಗಾದೆ ಮಾತೇ ಇದೆ. ಹಾಗಾಗಿ ಗಾಳಿ ಬಂದಾಗ ತೂರ್ಕೋಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ತೂರಿದಾಗ ಏನಾಗುತ್ತೆ? ಗಟ್ಟಿ ಕಾಳುಗಳೆಲ್ಲ ಒಂದು ಕಡೆ ಬೀಳುತ್ತೆ, ಜೊಳ್ಳು ಕಾಳೆಲ್ಲ ಒಂದು ಕಡೆ ಬೀಳುತ್ತೆ. ಆ ಗಟ್ಟಿ ಕಾಳನ್ನೆಲ್ಲ ಏನು ಮಾಡ್ತಾನೆ ರೈತ? ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಮೂಟೆನಲ್ಲಿ ಹಾಕಿ ತನ್ನ ಗೋದಾಮಿಗೆ ಅದನ್ನು ರವಾನೆ ಮಾಡ್ತಾನೆ. ಜೊಳ್ಳು ಕಾಳನ್ನು ಏನು ಮಾಡ್ತಾನೆ? ಅಲ್ಲೇ ಬಿಡ್ತಾನೆ. ಅದು ಗಾಳಿಗೆ ಏನಾಗುತ್ತೆ? ತಿಪ್ಪೇನೋ ಇನ್ನೊಂದೋ ಮತ್ತೊಂದೋ ಸೇರ್ಕೊಳುತ್ತೆ, ಗೊಬ್ಬರ ಆಗತ್ತೆ. ಇದರಿಂದ ಗೊತ್ತಾಗೋದೇನು ಅಂದರೆ ಭಗವಂತನೂ ಕೂಡ ರೈತ ಇದ್ದಂಗಂತೆ. ಅವನೇನು ಮಾಡ್ತಾನೆ? ಪಾಪಿಗೂ ಸಮಾನವಾಗಿ ಪಾಲನೆ ಪೋಷಣೆ ಮಾಡ್ತಾನೆ. ಹೌದಾ? ನಮ್ಗೆ ಅನ್ಸಲ್ವಾ? ಎಷ್ಟೋ ಸಲ ಹಂಗೆ ಅನಿಸುತ್ತೆ. ಅವ್ರು ಅಷ್ಟು ಪಾಪಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಪೋಷಣೆ ಮಾಡ್ದಂಗೆ ಅವ್ರಿಗೂ ಮಾಡ್ತಾ ಇದ್ದಾನೆ. ನಮಗೆಲ್ಲ ಅನ್ನ ನೀರು ಕೊಟ್ಟಂಗೆ ನಮ್ಮನ್ನು ರಕ್ಷಣೆ ಮಾಡ್ದಂಗೆ ಅವ್ರನ್ನೂ ರಕ್ಷಣೆ ಮಾಡ್ತಾ ಇದ್ದಾನೆ. ಇದರಲ್ಲೇನು ವಿಶೇಷ ಏನು? ಎಂಥ ಕ್ರೂರಿಗಳನ್ನು, ಎಂಥ ಮಹಾಪಾಪಿಗಳನ್ನು ಮಾಮೂಲಿ ಸಜ್ಜನರನ್ನು ನೋಡ್ಕೊಂಡಂಗೆ ಅವ್ರನ್ನೂ ನೋಡ್ಕೊತಾ ಇದ್ದಾನೆ ಅಂತೇಳ್ಬಿಟ್ಟಂತೆ. ಆವಾಗ ನಮಗೆ ಡೌಟ್ ಬರುತ್ತೆ, ಇದೇನು ಪರಮಾತ್ಮ ಹಿಂಗೆ ಮಾಡ್ತಾ ಇದ್ದಾನೆ, ಸಮಾನವಾಗಿ ನೋಡ್ಕೊತಾ ಇದ್ದಾನಲ್ಲ ಎಲ್ಲರನ್ನೂ. ಕುಯ್ಲು ಮಾಡೋ ಕಾಲ ಬಂದಾಗ ಅಂದರೆ ಮೃತ್ಯು ಕಾಲ ಬಂದಾಗ ಸಜ್ಜನರನ್ನು ಮೃತ್ಯುವಿಗೆ ಒಳಪಡಿಸ್ತಾ ಇದ್ದಾನೆ, ದುರ್ಜನರನ್ನು ಮೃತ್ಯುಗೆ ಒಳಪಡಿಸ್ತಾ ಇದ್ದಾನೆ. ಇದರಲ್ಲಿ ವಿಶೇಷತೆ ಏನು? ನಾವು ಪುಣ್ಯ ಮಾಡಿದ್ರೆ ನಮಗಾಗೋ ಲಾಭ ಏನು, ಪಾಪ ಮಾಡಿದ್ರೆ ನಮಗಾಗೋ ನಷ್ಟ ಏನು? ಅವರನ್ನು ಹಂಗೆ ನೋಡ್ಕೊತಾ ಇದ್ದಾನೆ, ಇವರನ್ನು ಹಂಗೆ ನೋಡ್ಕೊತಾ ಇದ್ದಾನೆ ಅಂತ. ಆದರೆ ತೂರ್ಪೆತ್ತಾನಲ್ಲ, ಆ ತೂರ್ಪೆತ್ತದಾಗ ಈ ಪುಣ್ಯಾತ್ಮರೆಲ್ಲ ಸ್ವರ್ಗ ಪರಮಧಾಮ ಅಂತಕ್ಕಂಥ ಗೋದಾಮಿಗೆ ಸೇರ್ತಾರೆ, ಭಗವಂತನ ಗೋದಾಮಿಗೆ ಸೇರ್ತಾರೆ. ಈ ಪಾಪಿಗಳೇನು ಮಾಡ್ತಾರೆ? ನರಕ ಅಂತಕ್ಕಂಥ, ಅಧೋಲೋಕಗಳು ಅಂತಕ್ಕಂಥ, ತಿರಿಯ ಯೋನಿಗಳು ಅಂತಕ್ಕಂಥ ತಿಪ್ಪೆಯನ್ನು ಸೇರ್ತಾರೆ. ಹಾಗಾಗಿ ನಮಗೆ ಡೌಟ್ ಬರ್ಬೋದು, ಭಗವಂತ ನಮ್ಮನ್ನು ಸಮಾನವಾಗಿ ನೋಡ್ಕೊತಾ ಇದ್ದಾನಲ್ಲ ಎಲ್ಲರನ್ನೂ ಅಂತ. ಅವನು ಸಮಾನವಾಗಿ ನೋಡ್ಕೊತಾನೆ. ಕಾಕ ಕೃಷ್ಣ ಪಿಕ ಕೃಷ್ಣ ವಸಂತಕಾಲೇ ಸಂಪ್ರಾಪ್ತೆ ಕಾಕಃ ಪಿಕಃ ಅಂತೇಳ್ಬಿಟ್ಟು ಅಂತ. ಕಾಗೇನು ಕಪ್ಪಗಿರುತ್ತೆ, ಕೋಗಿಲೇನು ಕಪ್ಪಗಿರುತ್ತೆ. ಏನು ಅದರಲ್ಲಿ ವ್ಯತ್ಯಾಸ ಏನು? ಆದರೆ ವಸಂತ ಕಾಲ ಅಂತಕ್ಕಂಥದ್ದು ಬಂದಾಗ ಕಾಗೆಯಾಗೇ ಇರುತ್ತೆ, ಕಾ ಅನ್ನತ್ತೆ, ಎಲ್ರಿಗೂ ಕರ್ಕಶವಾಗಿರುತ್ತೆ ಕಿವಿಗೆ. ಆದರೆ ಈ ಕೋಗಿಲೆಯ ಕಂಠ ಎಷ್ಟು ಮಧುರವಾಗಿರುತ್ತೆ. ಉಪ್ಪು ಕಪ್ಪು ರಂಬು ಒಕ್ಕ ಪೋಲಿಕನುಂಡು ಚೂಡ ರುಚುಲ ಜಾಡವೇರು ಪುರುಷಲಂದು ಪುಣ್ಯ ಪುರುಷಲೇ ವೇರಯ್ಯ ವಿಶ್ವದಾಭಿರಾಮ ವಿನುರವೇಮ ಅಂತ ವೇಮನ ರೆಡ್ಡಿ ಅವರು ಹೇಳ್ತಾ ಇರತಕ್ಕಂಥ ಒಂದು ದಿವ್ಯವಾಗಿರತಕ್ಕಂಥ ಪದ. ಉಪ್ಪು ಕರ್ಪೂರ ಎರಡೂ ಕೂಡ ನೋಡೋಕೆ ಒಂದೇ ಥರನೇ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಚೂಡ ರುಚುಲ ಜಾಡವೇರು, ಇದು ನೋಡಿದ್ರೆ ಉಪ್ಪುಪ್ಪಾಗಿರುತ್ತೆ, ಅದು ನೋಡಿದ್ರೆ ಒಂಥರ ಕ್ಷಾರವಾಗಿರುತ್ತೆ, ಯಾವುದು ಕರ್ಪೂರ ಅಂತಕ್ಕಂಥದ್ದು. ಆದರೆ ಈ ಉಪ್ಪನ್ನೇನು ಮಾಡ್ತೀವಿ ನಾವು? ಸಾರಿಗೋ ಹುಳಿಗೋ ಹಾಕ್ಕೊತೀವಿ ನಾವು.
ಆದರೆ ಕರ್ಪೂರನ್ನೇನು ಮಾಡ್ತೀವಿ, ಭಗವಂತನ ಮುಂದೆ ಬೆಳಗ್ತೀವಿ. ಭಗವಂತನ ಮುಂದೆ ಸಾಕ್ಷಾತ್ ಪರಮಾತ್ಮನ ಮುಂದೆ ದಿವ್ಯವಾಗಿ ಬೆಳಗುತ್ತಾ ಇರತಕ್ಕಂಥದ್ದು ಕರ್ಪೂರ. ಹಾಗಾಗಿ ಪುರುಷಲಂದು ಪುಣ್ಯ ಪುರುಷುಲೇ ವೇರಯ್ಯ ವಿಶ್ವದಾಭಿರಾಮ ವಿನುರವೇಮಾನ್. ಪಾಪಿಗಳು ಪುಣ್ಯಾತ್ಮರು ನೋಡೋದಕ್ಕೆ ಒಂದೇ ಥರ ಇರ್ತಾರೆ, ಸಮಾಜದಲ್ಲಿ ಒಂದೇ ಥರ ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೂ ಕಷ್ಟ ಬರ್ತಾ ಇದೆ, ನಮಗೂ ಕಷ್ಟ ಬರ್ತಾ ಇದೆ. ಅವರು ಸುಖ ಪಡ್ತಾ ಇದ್ದಾರೆ, ನಾವು ಸುಖ ಪಡ್ತಾ ಇದ್ದೀವಿ. ಅವ್ರಿಗೂ ರೋಗಗಳು ಬರ್ತಾ ಇದೆ, ನಮಗೂ ರೋಗಗಳು ಬರ್ತಾ ಇದೆ. ಇನ್ನು ವ್ಯತ್ಯಾಸ ಏನು? ಭಗವಂತ ನಮಗೆ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಒಂದು ಫೆಸಿಲಿಟಿಗಳೇನು ಅಂತಂದರೆ ನೋಡಿ, ನಮ್ಮನ್ನು ಏನು ಮಾಡ್ತಾನೆ ಅಂದರೆ ಕರ್ಪೂರ ಥರ ಯೂಸ್ ಮಾಡ್ಕೊತಾನೆ. ಅವ್ರನ್ನ ಹೆಂಗೆ ಯೂಸ್ ಮಾಡಬೇಕು ಹಂಗೆ. ಅದು ಜೊಳ್ಳು ಕಾಳು, ನಾವು ಗಟ್ಟಿ ಕಾಳು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಭಗವಂತ ಅವ್ರನ್ನ ಹೆಂಗೆ ನೋಡ್ತಾ ಇದ್ದಾನೆ, ನಮ್ಮನ್ನ ಹೆಂಗೆ, ಅದಲ್ಲ ನಮಗೆ ಬೇಕಾಗಿರೋದು. ನಮಗೆ ಬೇಕಾಗಿರೋದೇನು ಅಂದರೆ ನಾವು ಭಗವಂತನಿಗೆ ಸಂಬಂಧಪಟ್ಟವರ ಇಲ್ವಾ ಅಂತ ಹೇಳ್ಬಿಟ್ಟು. ಚಾಲದ ಮಾ ಜನ್ಮಮು, ಅನ್ನಮಯ್ಯ ಹೇಳ್ತಕ್ಕಂಥದ್ದು. ಚಾಲದ ಮಾ ಜನ್ಮಮು ನೀ ಪಾಲಿಂಟಿವಾರಮೈ ಬ್ರತುಕಗಾಗಲಿಗೆ ಚಾಲದ ಮಾ ಜನ್ಮಮು. ಕೀರ್ತನೆ ಯೂಟ್ಯೂಬಲ್ಲಿ ಸಿಗುತ್ತೆ ನೋಡಿ, ಭಾಳ ಅದ್ಭುತವಾಗಿದೆ. ಅಂದರೆ ನಮಗೆ ಈ ಜನ್ಮ ಸಾಕಪ್ಪ, ಸಾರ್ಥಕವಾಗಿರ್ತಕ್ಕಂಥ ಜನ್ಮ. ನಾನು ಯಾವನಿಗೋ ಸಂಬಂಧಪಟ್ಟಿದ್ದವನು, ಆ ರಾಜಕೀಯ ವ್ಯಕ್ತಿಗೆ ಸಂಬಂಧಪಟ್ಟವನು, ಈ ರಾಜಕೀಯ ವ್ಯಕ್ತಿಗೆ ಸಂಬಂಧಪಟ್ಟವನು, ಅಥವಾ ಇವನು ಯಾವನೋ ಪುಡಾರಿಗಳಿಗೆ ಸಂಬಂಧಪಟ್ಟವನು, ಹೀಗೆಲ್ಲ ಅನ್ನಿಸ್ಕೊಳೋದಕ್ಕಿಂತ ನಾನು ಭಗವಂತನಿಗೆ ಸಂಬಂಧಪಟ್ಟವನು ಅಂತ ಹೇಳ್ಕೊಂಡು ನನ್ನ ಜನ್ಮನ ಕಳ್ಕೊಂಡು ಹೋಗೋದಿದೆಯಲ್ಲ, ಈ ಜನ್ಮ ನನಗೆ ಸಾರ್ಥಕ ಜನ್ಮನಪ್ಪ, ಸಾಕು ನನಗೆ ಈ ಜನ್ಮ ಸಾಕು, ಇದಕ್ಕಿಂತ ಭಾಗ್ಯ ನಾನು ಇನ್ನೇನು ಕೇಳೋದಿಲ್ಲ ಅಂತ. ಕಮಲಾಸನಾದುಲು ಕಾನನೀನಿ ಪೈ ಮಮಕಾರ ಮೂಚೇಯ ಮಾರ್ಗ ಮೂಗಲಿಗೆ. ಕಮಲಾಸನ ಅಂದರೆ ಬ್ರಹ್ಮಾದಿಗಳು ಕೂಡ ನಿನ್ನನ್ನು ಒಂದು ಕ್ಷಣ ಕೂಡ ಧ್ಯಾನ ಮಾಡೋದಕ್ಕೆ ಆಗ್ತಾ ಇಲ್ಲ, ಎಷ್ಟೋ ಕಷ್ಟ ಆಗ್ತಾ ಇದೆ. ಅವರು ಕೂಡ ಸಹಸ್ರಾರು ವರ್ಷಗಳು ತಪಸ್ ಮಾಡಿ ಬಾಧೆ ಬೀಳ್ತಾ ಇದ್ದಾರೆ ಅಂತ. ಆದರೂ ನಿನ್ನ ಮೇಲೆ ನಾನು ಮಮಕಾರ ಇಟ್ಕೊಂಡಿದ್ದೀನಲ್ಲ, ಗುರು ಅಂತ ಮಮಕಾರ ಇಟ್ಕೊಂಡಿದ್ದೀನಿ, ತಂದೆ ಅಂತ ಮಮಕಾರ ಇಟ್ಕೊಂಡು, ತಾಯಿ ಅಂತ ಮಮಕಾರ ಇಟ್ಕೊಂಡಿದ್ದೀನಿ, ಅಥವಾ ಮಗ ಅಂತ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ಸ್ನೇಹಿತ ಅಂತ ಪ್ರೀತಿಸ್ತಾ ಇದ್ದೀನಿ. ಯಾವುದೋ ಒಂದು ವಿಧದಲ್ಲಿ ನಿನ್ನ ಜೊತೆ ಮಮಕಾರನ ಇಟ್ಕೊಂಡು ನಾನು ಬೆಳೀತಾ ಇದ್ದೀನಲ್ಲ, ಈ ಜನ್ಮಕ್ಕಿಂತ ಜನ್ಮ ಸಾಕ ಅಂತ ಅನ್ನಮಾಚಾರ್ಯರು ಹೇಳ್ತಾರೆ. ಅದೇ ಥರನೇ ಒಂದು ಭಾವಗೀತೆ ಇದೆ ಕನ್ನಡದಲ್ಲಿ. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನುವು ನಿನ್ನದು ಮನವು ನಿನ್ನದು. ನಂಗೆ ಅಸ್ತಿತ್ವನೇ ಇಲ್ಲಪ್ಪ, ನನ್ನ ಶರೀರ ನಿಂದು, ನನ್ನ ಮನಸ್ಸು ನಿಂದು, ನನ್ನ ಬುದ್ಧಿ ನಿಂದು, ಸಕಲವೂ ನಿನ್ನದೇ. ಆದರೆ ನನ್ನದು ಅಂತ ಒಂದಿದೆ, ಅದೇನು ಅಂತಂದರೆ ನಾನು ನಿನಗೆ ಸಂಬಂಧಪಟ್ಟವನು ಅಂತ ಒಂದು ಹೆಮ್ಮೆ ಇದೆಯಲ್ಲ, ಆ ಋಣ ಇದೆಯಲ್ಲ, ಆ ಹೆಮ್ಮೆ ಅದು ಮಾತ್ರ ನಂದು. ನಾನು ಧೈರ್ಯವಾಗಿ ಕಾಲರ್ ಎಗರಾಕೊಂಡು ತಿರುಗ್ತೀನಿ ಊರಲ್ಲೆಲ್ಲ ಕೂಡ. ಯಾಕೆಂದರೆ ನಾನು ಇಂಥವನಿಗೆ ಸಂಬಂಧಪಟ್ಟವನು ಅಂತ ಹೇಳ್ಕೊಂಡು ತಿರುಗ್ತೀನಿ. ನಾನು ಭಗವಂತನಿಗೆ ಸಂಬಂಧಪಟ್ಟವನು ಅಂತ ಹೇಳ್ಕೊಳ್ತಕ್ಕಂಥ ಅಹಂಕಾರ ಇದೆಯಲ್ಲ, ಅದು ಒಳ್ಳೆಯ ಅಹಂಕಾರನಂತೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಅಹಂಕಾರ ಅಂತಕ್ಕಂಥದ್ದು ತುಂಬ ಡೇಂಜರ್ ಅಂತೆ. ಅದರಲ್ಲಿ ಭಕ್ತ ಅಹಂ, ದಾಸ ಅಹಂ ಇದೆಯಲ್ಲ, ಈ ಅಹಂ ತುಂಬ ಒಳ್ಳೆಯ ಅಹಂ ಅಂತೆ. ಈ ಅಹಂ ಹೆಂಗೆ ಅಂತಂದರೆ, ಒಂದು ಹಗ್ಗನ ಬೆಂಕಿನಲ್ಲಿ ಸುಟ್ಬಿಟ್ಟಿದ್ದಾರಂತೆ. ಬೆಂಕಿನಲ್ಲಿ ಸುಟ್ಬಿಟ್ಟಿದ್ರು ಕೂಡ ಅದು ಹಗ್ಗದ ಆಕಾರದಲ್ಲೇ ಇರುತ್ತೆ. ಸುಟ್ಟಿದ್ರು ಕೂಡ ಯಾರನ್ನ ಹಿಂಗೆ ಟಚ್ ಮಾಡಿದ್ರೆ ಪುಡಿ ಆಗೋಗುತ್ತೆ. ಅಲ್ಲಿವರೆಗೂ ಹಗ್ಗ ಇದ್ದಂಗೆ ಇರುತ್ತೆ, ಆದರೆ ಅದು ಹಗ್ಗ ಅಲ್ಲ, ಅದು ಬಂಧಿಸ್ತಾ ಇರ್ತಕ್ಕಂಥದ್ದಲ್ಲ. ಅದೇ ಥರನೇ ಭಕ್ತ ಅಹಂ, ದಾಸ ಅಹಂ, ಅದು ಹನುಮಂತನಿಗೆ ಇದ್ದಿದ್ದ ಅಹಂ ಅದು. ಹಾಗಾಗಿ ಆ ಅಹಂ ಇದೆಯಲ್ಲ, ಅದು ತುಂಬ ಅದ್ಭುತವಾಗಿರತಕ್ಕಂಥ ಅಹಂ ಅಂತ ಬಿಟ್ಟು ನೋಡಿ. ಭಕ್ತಿಯ ರಸದಲ್ಲಿ ಕಲ್ಲನ್ನಿಟ್ರೆ ಅದೇನನ್ನ ಪರಿಣಾಮ ಹೊಂದುತ್ತಾ? ಇಲ್ಲ. ಉಪ್ಪನ್ನಿಟ್ರೆ ಕರ್ಗೋಗ್ಬಿಡುತ್ತೆ, ಕರ್ಗೋಗ್ಬಿಟ್ಟು ಆ ನೀರಿನಲ್ಲಿ ಇದು ನೀರು ಆಗಿಬಿಡುತ್ತೆ. ಅದೇ ಒಂದು ಹತ್ತಿಯ ದಿಂಬನ್ನು ಎತ್ಕೊಂಡು ಹೋಗ್ಬಿಟ್ಟು ಇಟ್ಬಿಟ್ರೆ ಚೆನ್ನಾಗಿ ಆ ನೀರನ್ನು ಹಿಡ್ಕೊಂಡು ಹಿಂಗೆ ಊದ್ಕೊಂಡ್ಬಿಡುತ್ತೆ. ಅದು ದಿಂಬು ಇಷ್ಟು ದಪ್ಪ ಊದ್ಕೊಂಡ್ಬಿಡುತ್ತೆ. ಇವನು ಭಕ್ತ ಅಂತೆ. ಈ ನೀರಿನಲ್ಲಿ ಕರ್ಗೋಗುತ್ತಲ್ಲ ಉಪ್ಪಿನ ಬೊಂಬೆ, ಅವನು ಜ್ಞಾನಿ ಅಂತೆ. ಅವನೇನು ಅಂದರೆ ಭಗವಂತನ ಸಚ್ಚಿದಾನಂದ ರಸಕ್ಕೆ ಟಚ್ ಆಗಿದ ತಕ್ಷಣ ಅವನು ಸಚ್ಚಿದಾನಂದ ರಸ ಆಗಿ ಬದಲಾಗ್ಬಿಡ್ತಾನೆ. ಅದರಲ್ಲಿ ಎಂಜಾಯ್ಮೆಂಟ್ ಏನಿದೆ ಅಂತ ಶ್ರೀರಾಮಕೃಷ್ಣರು ಹೇಳೋದು. ಅದರಲ್ಲಿ ಎಂಜಾಯ್ಮೆಂಟ್ ಏನಿದೆ? ಆದರೆ ಕಲ್ಲಿದೆಯಲ್ಲ, ಅವನು ಲೌಕಿಕ ಅಂತೆ. ಅವನು ಎಷ್ಟು ಸಚ್ಚಿದಾನಂದ ರಸದ ಮಧ್ಯದಲ್ಲಿ ಇಟ್ಟರು ಕೂಡ ಅವ್ನಿಗೇನು ಪರಿಣಾಮ ಬೀಳಲ್ಲ. ವರ್ಷಾನುಗಟ್ಟಲೆ ಇದ್ದರೂ ಕೂಡ ಅವ್ನಿಗೇನು ಪರಿಣಾಮ ಬೀರಲ್ಲ. ಆದರೆ ಭಕ್ತ ಅನ್ನೋನು ಹತ್ತಿ ದಿಂಬಂತೆ. ಅವನ್ನ ಸಚ್ಚಿದಾನಂದ ರಸದಲ್ಲಿ ಇಟ್ಟರೆ ಇನ್ನಷ್ಟು ಹೀರಿ 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 ಇಷ್ಟು ಗಾತ್ರ ಉಬ್ಕೊಂತಾನಂತವನು. ಹಾಗೇನೆ ಭಕ್ತ ಅಹಂ, ದಾಸ ಅಹಂ ಅಂತಕ್ಕಂಥದ್ದು ತುಂಬ ದೊಡ್ಡದು ಅಂತ ಶ್ರೀರಾಮಕೃಷ್ಣರು ಹೇಳ್ತಕ್ಕಂಥದ್ದು. ನೋಡಿ, ನಾನು ಸಕ್ಕರೆ ಆಗೋದಕ್ಕೆ ಬಯಸೋದಿಲ್ಲ, ಆದರೆ ಇರುವೆ ಆಗೋದಕ್ಕೆ ಬಯಸ್ತೀನಿ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಏನು ಅಂದರೆ, ಮರಳನ್ನ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಇಟ್ಬಿಡಿ. ಇರುವೆ ಏನು ಮಾಡುತ್ತೆ? ಮರಳನ್ನು ತೊಗೊಂಡೋಗುತ್ತಾ ಗುಡ್ಗೆ? ಇಲ್ಲ, ಸಕ್ಕರೆಯನ್ನು ಮಾತ್ರ ಆರಿಸ್ಕೊಂಡು ತೊಗೊಂಡೋಗುತ್ತೆ. ಅದ್ರ ರುಚಿ ಭಾಳ ಅದಕ್ಕೆ ಇಷ್ಟ, ಯಾವುದಕ್ಕೆ? ಇರುವೆಗಳಿಗೆ. ಅದೇ ಥರನೇ ನಾನು ಅದ್ವೈತದಲ್ಲಿ ನಿಂತು
ಭಗವಂತನಾಗಿ ಬದಲಾಗೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕೆಂದ್ರೆ ನಂಗೆ ಅದರಲ್ಲಿ ಎಂಜಾಯ್ಮೆಂಟ್ ಇಲ್ಲ. ಭಗವಂತನಾಗಿ ನಾನು ಬದಲಾಗ್ಬಿಟ್ರೆ ನಾನು ಮತ್ತೆ ಎಂಜಾಯ್ ಮಾಡೋರು ಯಾರು? ಇಬ್ಬರು ಇರಬೇಕು. ಅದರಲ್ಲಿ ಏನು ಅಂದರೆ ಈ ಏಕಪಾತ್ರ ಅಭಿನಯ ಅಂತಂದಂಗೆ, ನೀನು ರಾಜ, ನಾನು ಸೇವಕ, ನೀನು ಪೊಲೀಸು, ನಾನು ಕಳ್ಳ. ಇಬ್ಬರು ಅಭಿನಯ ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಇಬ್ಬರಿದಾರ? ಇಲ್ಲ, ಪಾತ್ರಗಳೆರಡಿದೆ, ಆದರೆ ಮಾಡ್ತಾ ಇರೋನೊಬ್ಬನೇ. ಹಾಗೇನೆ ಭಗವಂತನೇ ಭಕ್ತ ಆಗಿರ್ತಾನೆ, ಭಗವಂತನೇ ಭಗವಂತ ಆಗಿರ್ತಾನೆ. ಇವರಿಬ್ಬರ ಮಧ್ಯದಲ್ಲಿ ಯಾವುದೇ ಭೇದ ಇರೋದಿಲ್ಲ. ರಾಧೆ ಏನು ಮಾಡ್ತಾ ಇದ್ಲಂತೆ ಅಂದರೆ, ಕೃಷ್ಣನನ್ನು ಸ್ಮರಣೆ ಮಾಡಿ 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 ನಿನ್ನ ಹೆಸರೇನು ಅಂದರೆ ಕೃಷ್ಣ ಅನ್ನೋಳಂತೆ. ಅವಳು ಕೃಷ್ಣ ಅಂತ ಗುರುತಿಸ್ಕೊಳ್ಳೋಳಂತೆ. ರಾಧೆಯನ್ನು ಧ್ಯಾನ ಮಾಡಿ 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 ಕೃಷ್ಣ ಏನು ಮಾಡೋನಂತೆ ಅಂದರೆ ತನ್ನನ್ನು ತಾನು ರಾಧೆ ಅಂದ್ಕೊಳೋನಂತೆ, ತನ್ನನ್ನು ತಾನು ರಾಧೆಯಾಗಿ ಗುರುತಿಸ್ಕೊತಾ ಇದ್ದಂತೆ. ಹಾಗಾಗಿ ರಾಧೆ ಏನು ಮಾಡ್ತಾಳೆ, ಶ್ರೀಕೃಷ್ಣ ಏನು ಮಾಡ್ತಾನೆ, ಚೈತನ್ಯ ಮಹಾಪ್ರಭುಗಳಾಗಿ ಅವತಾರ ಎತ್ತಾನೆ. ಚೈತನ್ಯ ಮಹಾಪ್ರಭುಗಳಾಗಿ ಅವತಾರ ಎತ್ತಿದಾಗ ರಾಧೆ ಕೃಷ್ಣನ ರೂಪದಲ್ಲಿದ್ಲಂತೆ. ಅದಕ್ಕೆ ಅವಳು ಹರೇ ಕೃಷ್ಣ ಅಂಥೇಳಿ ಮೈ ಮರೆತು ಜಪಾನ್ನ ಮಾಡ್ತಾ ಇರ್ತಕ್ಕಂಥವ್ರಂತೆ. ಹಾಗಾಗಿ ನಾವು ಮೈ ಮರಿಬೇಕು ಅಂತಂದರೆ ನೋಡಿ, ಈ ಒಂದು ಅವಸ್ಥೆಯನ್ನು ನಾವು ತಾಳಬೇಕು ಅಂತ ಹೇಳ್ಬಿಟ್ಟು ಅಂತ. ರೈತನ ರೂಪ ಆಯಿತಾ, ಪತೆಯೇ ಒಡೆಯನಿಗೆ ನಮಸ್ಕಾರಗಳು. ಇನ್ನೊಂದು ಮಂತ್ರ ಹೇಳಿಕೊಂಡು ಈ ಪ್ರವಚನ ಮುಗಿಸೋಣ. 8 ಗಂಟೆಗೆ 3ನೇ ಅನುವಾಕು 7ನೇ ಮಂತ್ರ. ನಮೋ ಟಕ್ಕ ರೂಪದ ರುದ್ರನೇ ನಿನಗೆ ನಮಸ್ಕಾರಗಳು. ಟಕ್ಕ ಅಂದರೆ ಕಳ್ಳ ಅಂತ, ಕಳ್ಳ ರೂಪದಲ್ಲಿರತಕ್ಕಂಥ ರುದ್ರನೇ ನಿನಗೆ ನಮಸ್ಕಾರಗಳು. ಅಸಿಮದ್ಭ್ಯೋ ಹರಿತವಾದ ಖಡ್ಗವನ್ನು ಧರಿಸಿ ಸಂಚರಿಸುತ್ತಿರುವ, ಹರಿತವಾದ ಖಡ್ಗ ಅಂದರೆ ಇಲ್ಲಿ ಮೃತ್ಯು ಅಂತಕ್ಕಂಥ ಹರಿತವಾದ ಖಡ್ಗವನ್ನು ಇಟ್ಕೊಂಡು ನೀನು ಸಂಚರಿಸ್ತಾ ಇದೆಯಾ. ನಕ್ತಂಚರದ್ಭ್ಯ ಪ್ರಾಣಿಗಳನ್ನು ಗಮನಿಸುತ್ತಾ ರಾತ್ರಿ ಇಡೀ ಸಂಚರಿಸುವ ಕಳ್ಳರ ರೂಪನಾದ. ನಿಮಗೆ ಕೇಳಿರ್ತೀರ, ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಆಡಿಸಿದಾಳೆ ಶೋಧೆ ಅಂತೇಳ್ಬಿಟ್ಟು ಪುರಂದರದಾಸರು ಬರೀತಾಳೆ. ಅದಕ್ಕೇನು ಅಪ್ರಮೇಯ ಸ್ವಾಮಿನ ಕುರಿತು ಬರೀತಾರೆ ಪುರಂದರದಾಸರು. ಅದರಲ್ಲಿ ಬರೀತಾರೆ ಪರವಸ್ತು ನಂದ ಯಶೋದೆಯ ಮಗುವು ಅಂತೇಳ್ಬಿಟ್ಟು ಅಂತ ಪರವಸ್ತು ಅಂತ ಕರೀತಾರೆ. ಆಡಿಸಿದಾಳೆ ಶೋಧೆ, ಪರಾತ್ಪರ ವಸ್ತು, ಪರವಸ್ತು, ಪರಪುರುಷ, ಹೀಗೆಲ್ಲ ಭಗವಂತನನ್ನು ಕರೀತಾರೆ. ಹಾಗಾಗಿ ಈ ಶರೀರ ಅಂತಕ್ಕಂಥದ್ದು ಪ್ರಕೃತಿ ದತ್ತವಾಗಿರತಕ್ಕಂಥದ್ದು. ಪ್ರಕೃತಿಗೆ ಅತೀತವಾಗಿರತಕ್ಕಂಥ ಈ ಚೈತನ್ಯ ಸ್ವರೂಪನ ಪರವಸ್ತು, ಪರಾತ್ಪರ, ಪರಮಾತ್ಮ ಅಂತೆಲ್ಲ ಕರೀತಾರೆ. ಹಾಗಾಗಿ ಇಲ್ಲಿ ಟಕ್ಕ ಅವನೇ ಕಳ್ಳ. ಹೆಂಗೆ ಅಂತಾರೆ ನಮ್ಗೆ ಗೊತ್ತಿಲ್ದಿರ ಇವನು ಎಲ್ಲ ಮಾಮೂಲಿ ಈ ಪಂಚೀಕರಣ ಅಂತ ಕರೀತಾರೆ. ಪಂಚಭೂತಗಳ ಪಂಚೀಕರಣವಾಗಿರ್ತಕ್ಕಂಥ ಈ ಶರೀರದಲ್ಲಿ ತಾನು ಮಾತ್ರ ಸೇರ್ಕೊಂಡಿದ್ದು, ಆದರೆ ಅದರಲ್ಲಿ ಭಿನ್ನನಾಗಿ ಇರ್ತಾನೆ. ಅಂದರೆ ಅದರಲ್ಲಿ ಬೆರ್ತಿರಲ್ಲ, ಭಿನ್ನನಾಗಿ ಇರ್ತಕ್ಕಂಥ ಅವನು. ಹಾಗಾಗಿ ಇವನನ್ನು ಟಕ್ಕ ಅಂತ ಕರೀತಾರೆ, ಅಂದರೆ ಕಳ್ಳ. ಇವನು ನಮ್ಮ ಜೊತೆಯಲ್ಲೇ ಇದ್ರೂ ಕೂಡ ಇವನು ಕಳ್ಳ ಅಂತ ನಾವು ಕಂಡುಹಿಡಿಯೋಕ್ಕಾಗೋದಿಲ್ಲ. ಇವನು ಪರಾತ್ಪರ ವಸ್ತು ಇವನು. ಹಾಗಾಗಿ ಟಕ್ಕ ರೂಪದ ರುದ್ರನೇ ನಿನಗೆ ನಮಸ್ಕಾರಗಳು. ಅಸಿಮದ್ಭ್ಯೋ ಹರಿತವಾದ ಖಡ್ಗವನ್ನು ಧರಿಸಿ ಸಂಚರಿಸುತ್ತಿರುವ, ನಕ್ತಂಚರದ್ಭ್ಯ ಪ್ರಾಣಿಗಳನ್ನು ಗಮನಿಸುತ್ತಾ ರಾತ್ರಿ ಇಡೀ ಸಂಚರಿಸುವ ಕಳ್ಳರ ರೂಪನಾದ ಹೇ ರುದ್ರನೇ ನಿನಗೆ ನಮಸ್ಕಾರಗಳು. ಇಲ್ಲಿ ಒಂದು ಮಾತನ್ನು ನಾವು ಅಂದ್ಕೊಳ್ಳೋಣ. ಇವಾಗ ವ್ಯವಹಾರ ಮಾಡ್ತಾ ಇರ್ತೀವಿ. ವ್ಯವಹಾರ ಮಾಡ್ತಾ ಏನು ಮಾಡ್ತೀವಿ, ಒಂದು ಗಾಡಿ ಹತ್ರಕ್ಕೆ ಹೋಗ್ತೀವಿ, ಏನೋ ಹಣ್ಣನ್ನು ಕೊಂಡ್ಕೊಂಡಾಗ ನಾವೇನು ಮಾಡ್ತೀವಿ, ಒಂದು 200 ರೂಪೀಸ್ ಕೊಡ್ತೀವಿ ಅವ್ರಿಗೆ, ತಗೋಪ್ಪ ಅಂತೇಳ್ಬಿಟ್ಟು. 100 ರೂಪೀಸ್ ಕೊಡಬೇಕಾಗಿರುತ್ತೆ ಆತನಿಗೆ. 200 ರೂಪೀಸ್ ಕೊಟ್ಬಿಡ್ತೀವಿ. ಆತ ಏನು ಮಾಡ್ತಾನೆ, ಕನ್ಫ್ಯೂಸ್ ಮಾಡಿಕೊಂಡು ಪಾಪ 500 ಕೊಟ್ಟಿದ್ದಾರೇನೋ ಅಂದ್ಕೊಂಡು 400 ವಾಪಸ್ ಕೊಡ್ತಾರೆ. 400 ವಾಪಸ್ ಕೊಡ್ತಾನೆ. ನಮ್ಗೆ ಎಷ್ಟು ಬರಬೇಕಾಗಿತ್ತು, 100 ಬರಬೇಕಾಗಿತ್ತು, ನಾವು ಕೊಟ್ಟಿದ್ದು 200. ಅವ್ನು 500 ಅಂದ್ಕೊಂಡು 400 ವಾಪಸ್ ಕೊಟ್ಬಿಟ್ಟ. ನಾವೇನು ಮಾಡಿದ್ವಿ, ಆ ಕಡೆ ಈ ಕಡೆ ನೋಡ್ಬಿಟ್ಟು ಯಾರು ನೋಡ್ತಾ ಇಲ್ಲ ಬಿಡು ಅಂತ ಜೋಬಲ್ಲಿ ಇಟ್ಕೊಂಡು ಬಂದುಬಿಡ್ತೀವಿ. ಬಿಡು 400 ರೂಪಾಯಿ ಲಾಭ ಬಂದುಬಿಡ್ತು, ನನಗೆ ಹಣ್ಣು ಬಂತು ಲಾಭನೂ ಬಂತು ಅಂತೇಳ್ಬಿಟ್ಟು ಅಂತ. ಆದರೆ ಒಳಗಡೆ ಒಬ್ಬನು ನೋಡ್ತಾ ಇರ್ತಾನೆ ನಮ್ಮನ್ನು, ಏನೇನು ಮಾಡ್ತಾ ಇದ್ದೀವಿ ಅಂತ. ಮನೆಗೆ ಬಂದು ಕೂತ್ಕೊಂಡ್ಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ, ಏನು ನೀನು ಹಂಗೆ ಮಾಡಬಾರ್ದಾಗಿತ್ತು, ಪಾಪ ಅವನು ಎಷ್ಟು ಕಷ್ಟಪಟ್ಟು ಗಾಡಿ ಇಟ್ಕೊಂಡಿದ್ದ, ಆ ಬಿಸಿಲಿನಲ್ಲಿ ಬೆವತ್ಕೊಂಡು ಅವನು ವ್ಯಾಪಾರ ಮಾಡ್ತಾ ಇದ್ದ, ನೀನು ಹಂಗೆ ಮಾಡೋದು ಸರಿನಾ ಅವನಿಗೆ, ನೀನು ಹಂಗೆ ಮಾಡ್ಬೋದಾಗಿತ್ತಾ, ಇಲ್ಲಪ್ಪ ನೀನು ಜಾಸ್ತಿ ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು ನೀನು ವಾಪಸ್ ಕೊಟ್ಬಿಡ್ಬೇಕಾಗಿತ್ತು, ಹಂಗೆ ಇಸ್ಕೋಬಾರ್ದಾಗಿತ್ತು. ಹೀಗೆ ಎತ್ಕೊಂಡು ಹೋಗಿ ಕೊಡೋದಕ್ಕೆ ಇವ್ರಿಗೆ ಮತ್ತೆ ನಾಮೂಷಿ, ಏಕೆಂದರೆ ಅಹಂಕಾರ ಅಂತಕ್ಕಂಥದ್ದು ಅಡ್ಡ ಬರುತ್ತೆ. ಒಂದು ಯಾವುದೋ ಒಂದು ನೆಪದಲ್ಲಿ ಹೋಗಿ ಕೊಟ್ಬಿಡ್ಲಾ ಅಂತ ಯೋಚನೆ ಸ್ಟಾರ್ಟ್ ಆಗುತ್ತೆ. ಒಟ್ಟಿನಲ್ಲಿ ಏನು ಮಾಡ್ತಾನೆ, ಮನಸ್ಸಾಕ್ಷಿಯಾಗಿ ಇವನನ್ನು ಕಾಡಿಸೋದಕ್ಕೆ ಶುರು ಮಾಡ್ತಾನೆ. ನೀನು ಮಾಡಿದ ತಪ್ಪು, ಹೀಗೆ ಮಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಕಾಡಿಸೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಗೆ ನಮ್ಮನ್ನು ಗಮನಿಸ್ತಾ ಇರ್ತಕ್ಕಂಥವನು ಒಬ್ಬನಿದ್ದಾನೆ. ನಾವು ಏನು ಮಾಡ್ತಾ ಇದ್ದೀವಿ, ಏನು ವ್ಯವಹಾರ ಮಾಡ್ತಾ ಇದ್ದೀವಿ, ಏನು ಯೋಚನೆ ಮಾಡ್ತಾ ಇದ್ದೀವಿ, ಏನು ಮಾತಾಡ್ತಾ ಇದ್ದೀವಿ, ಯಾರಿಗೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಗಮನಿಸ್ತಾ ಇರ್ತಕ್ಕಂಥವನು ಒಬ್ಬನಿದ್ದಾನೆ. ಅವನೇ ಈ ಟಕ್ಕ ಕಳ್ಳ. ನಮ್ಮ ಒಳಗಡೆ ಸೇರಿಕೊಂಡು ನಮ್ಮನ್ನು ಗಮನಿಸ್ತಾ ಇರ್ತಕ್ಕಂಥವನು. ರಾತ್ರಿ ನಿದ್ದೆ ಮಾಡ್ತಾ ಇರ್ತೀವಿ. ನಿದ್ದೆ ಮಾಡೋವಾಗ ಕಣ್ಣು ಮಲ್ಕೊಂಡ್ಬಿಟ್ಟಿದೆ,
ಕಿವಿ ಮಲ್ಕೊಂಡ್ಬಿಟ್ಟಿದೆ, ಎಲ್ಲ ಇಂದ್ರಿಯಗಳು ಮಲ್ಕೊಂಡಿದೆ, ನಾನು ಅಂತ ಹೇಳ್ಕೊತಕ್ಕಂಥ ನಾನು ಕೂಡ ಮಲ್ಕೊಂಡ್ಬಿಟ್ಟಿದ್ದೀನಿ, ಅಂದರೆ ಅಹಂಕಾರ ಮಲ್ಕೊಂಡ್ಬಿಟ್ಟಿದೆ. ಹಾಗಾದರೆ ಅಲ್ಲೊಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಏನು ಅಂತಂದರೆ ಒಳ್ಳೆ ಬೇಸಿಗೆ ಕಾಲ, ನಡ್ಕೊಂಡು ಹೋಗ್ತಾ ಇರ್ತೀವಿ, ಕಾಲೆಲ್ಲ ಸುಡ್ತಾ ಇರುತ್ತೆ, ಮೇಲೆ ಬಿಸಿಲು ಸುಡ್ತಾ ಇರುತ್ತೆ, ಛತ್ರಿ ಇರೋದಿಲ್ಲ, ಏನಪ್ಪ ಮಾಡೋದು, ಎಲ್ಲನೋ ಒಂದು ಮರ ಇದೆಯಾ ಅಂತ ನೋಡ್ತೀವಿ, ಆದರೆ ಒಂದು ಮರನೂ ಕಾಣೋದಿಲ್ಲ, ಇರೋ ಮರಗಳೆಲ್ಲ ಒಣಗೋಗ್ಬಿಟ್ಟಿರುತ್ತೆ, ಒಂಚೂರು ಹಸಿರೆಲೆಗಳೇ ಇರೋದಿಲ್ಲ, ಕಡೆಗೆ ಏನು ಮಾಡೋದು ಅಂತ ಅನ್ಕೊಂಡು ಬರ್ತಾ ಇರ್ತೀವಿ, ಕುಡಿಯೋಕೆ ನೀರು ಇರೋದಿಲ್ಲ. ಹಾಗೇ ಬರ್ತಾ ಇರಬೇಕಾಗಿದ್ರೆ ಸ್ವಲ್ಪ ದೂರ ಬರೋ ಅಷ್ಟೊತ್ತಿಗೆ ಎಲ್ಲೋ ಒಂದು ಹುಲಿಯ ಗರ್ಜನೆ ಕೇಳುತ್ತೆ. ಹುಲಿಯ ಗರ್ಜನ ಕೇಳಿ ಭಯ ಆಗುತ್ತೆ, ಇದೇನಪ್ಪ ಈ ಒಣಕಲ್ ಕಾಡಲ್ಲೂ ಕೂಡ ಹುಲಿ ಬರ್ತಾ ಇದೆಯಾ ಅಂತ ನೋಡಿದ್ರೆ ದೂರದಲ್ಲಿ ಒಂಚೂರು ಕೇಸರಿ ಬಣ್ಣದಲ್ಲಿ ಏನೋ ಬಾಲ ಅಲ್ಲಾಡಿಸ್ಕೊಂಡು ಬರ್ತಾ ಇದ್ದಂಗೆ ಕಾಣುತ್ತೆ. ನಮಗೆ ಭಯ ಆಗುತ್ತೆ. ಇದೆಲ್ಲ ಕನಸು, ನಾನು ಹೇಳ್ತಾ ಇರೋದು, ನಿದ್ದೆ ಮಾಡಿದ್ದೀವಿ, ನಿದ್ದೆಲ್ಲ ಕನಸು ಬರ್ತಾ ಇದೆ. ಆ ಕೇಸರಿ ಬಣ್ಣದ ಆಕಾರನ ನೋಡಿ, ಆ ಬಾಲ ಅಲ್ಲಾಡಿಸೋದನ್ನು ನೋಡಿ ಭಯ ಬಿದ್ದಿದ್ದು ಹುಲಿನೇ ಅಂತ ಹೇಳ್ಬಿಟ್ಟು ಜೋರಾಗಿ ಓಡೋದಕ್ಕೆ ಶುರು ಮಾಡ್ತೀವಿ. ಕಡೆಗೆ ಓಡಿ ಹೋಗ್ತಾ ಇರ್ತೀವಿ. ಆ ಹುಲಿ ಅಟ್ಟಿಸ್ಕೊಂಡು ಬರುತ್ತೆ, ಇನ್ನೇನು ನಮ್ಮ ಮೇಲೆ ಬಿದ್ದು ತಿನ್ನಬೇಕು ಅಷ್ಟೊತ್ತಿಗೆ ನಮ್ಗೆ ಎಚ್ಚರಿಕೆ ಆಗೋಗ್ಬಿಡುತ್ತೆ ಅಂತ ಇರ್ತೀವಿ. ಗಾಬರಿ ಬಿದ್ದು ಹೇಳ್ತೀವಿ. ಎದೆ ಬಡ್ತಾ ನೋಡಿದ್ರೆ ಡಬ ಹೊಡ್ಕೊತಾ ಇರುತ್ತೆ, ಬೆವ್ತೋಗಿರ್ತೀವಿ. ಆಮೇಲೆ ಕೈ ಕಾಲೆಲ್ಲ ಗಡಗಡ ನಡುಗ್ತಾ ಇರುತ್ತೆ, ಅಷ್ಟು ಭಯ ಬಿದ್ದಿರ್ತೀವಿ. ಆದರೆ ಒಳಗಡೆಯಿಂದ ಆವಾಗ ಒಂದು ವಾಣಿ ಬರುತ್ತೆ, ದಡ್ಡ ಅದು ಕನಸು, ನಿಜ ಅಲ್ಲ, ಸುಮ್ಮನೆ ಮಲಕ್ಕೋ ಆರಾಮಾಗಿ ಅಂತೇಳ್ಬಿಟ್ಟು ಅಂತ. ಹಾಗಾದ್ರೆ ಅದನ್ನು ಹೇಳ್ತಾ ಇರ್ತಕ್ಕಂಥವನೇ ಅವನು. ಅಲ್ಲಿ ಒಬ್ಬನ ಸಾಕ್ಷಿ ರೂಪದಲ್ಲಿ ನೋಡ್ತಾ ಇದ್ದಾನೆ ಇದನ್ನೆಲ್ಲ ಕೂಡ. ಈಗ ನಮಗೆ ಒಂದು ಗಮನಕ್ಕೆ ಬರೋದೇನು ಅಂತಂದರೆ, ಅಲ್ಲಿ ನಮ್ಮ ಇಂದ್ರಿಯಗಳೆಲ್ಲ ನಿದ್ದೆ ಮಾಡಿದೆ, ನಾನು ಅನ್ನೋ ಅಹಂಕಾರ ಕೂಡ ನಿದ್ದೆ ಮಾಡ್ತಾ ಇದೆ. ಹಾಗಾದರೆ ನಮಗೆ ಕಾಲು ಸುಡ್ತಲ್ಲ, ಆ ಅನುಭವ ಎಲ್ಲಿಂದ ಬಂತು? ತಲೆ ಮೇಲೆ ಬಿಸಿಲು ಬೀಳ್ತಾ ಇತ್ತಲ್ಲ, ಆ ಅನುಭವ ಎಲ್ಲಿಂದ ಬಂತು? ಹಸಿರೆಲೆ ಇಲ್ಲ ಅಂತೇಳ್ಬಿಟ್ಟು ಕಲರನ್ನು ಕಂಡುಹಿಡಿತಾ ಇದ್ದೀವಲ್ಲ ನಾವು, ಆ ಅನುಭವ ಎಲ್ಲಿಂದ ಬಂತು? ಒಣಕಲ್ ಕಟ್ಟಿಗೆಗಳನ್ನ ನೋಡ್ತಾ ಇದ್ದೀವಿ, ಸಾಲದಕ್ಕೆ ಕೇಸರಿ ಬಣ್ಣದ ಹುಲಿನ ಬಾಲ ಅಲ್ಲಾಡಿಸ್ಕೊಂಬರೋದನ್ನು ನೋಡ್ತಾ ಇದ್ದೀವಿ. ಈ ಅನುಭವ ಎಲ್ಲಿಂದ ಬಂತು? ಅಲ್ಲಿಗೆ ಬಣ್ಣ ಕಂಡುಹಿಡಿತಾ ಇದ್ದೀವಿ. ಆಮೇಲೆ ಚರ್ಮದ ಅನುಭವಗಳು ನಮ್ಗೆ ಆಗ್ತಾ ಇದೆ, ಬಾಯಾರಿಕೆ ಆಗ್ತಾ ಇತ್ತು, ಗಂಟಲೆಲ್ಲ ಒಣಗಿದೆ ಅಂತಕ್ಕಂಥ ಅನುಭವಗಳಾಗ್ತಾ ಇದೆ. ಈ ಅನುಭವಗಳೆಲ್ಲ ನಮ್ಗೆ ಆಗ್ತಾ ಇದೆ. ಇದನ್ನೆಲ್ಲ ಅನುಭವಿಸ್ತಾ ಇರ್ತಕ್ಕಂಥವನು ಯಾರು? ಆಮೇಲೆ ಅಲ್ಲೊಬ್ಬನ ಸಾಕ್ಷಿ ರೂಪದಲ್ಲಿದ್ದು ನಿಂಗೆ ಹೇಳ್ತಾ ಇದ್ದಾನೆ, ಭಯ ಬಿಡಬೇಡ, ಅದು ಕನಸು, ಆರಾಮಾಗಿ ಮಲ್ಕೋ ಅಂತ ನಿಂಗೊಬ್ಬನ ಬುದ್ಧಿ ಹೇಳ್ತಾ ಇದ್ದಾನೆ. ಅದನ್ನ ಹೇಳ್ತಾ ಇರ್ತಕ್ಕಂಥವನೇ ಅವನು. ಅದಕ್ಕೆ ನ ಸದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಹೇಳ್ತಾನೆ ಭಗವದ್ಗೀತೆನಲ್ಲಿ. ಅಪ್ಪ ಅಲ್ಲಿ ಸೂರ್ಯ ಬೆಳಗೋದಿಲ್ಲ, ಚಂದ್ರ ಬೆಳಗೋದಿಲ್ಲ, ಅಗ್ನಿ ಬೆಳಗೋದಿಲ್ಲ, ನಕ್ಷತ್ರಗಳು ಬೆಳಗೋದಿಲ್ಲ. ಆದರೆ ಎಲ್ಲಿಗೆ ಹೋದ್ಮೇಲೆ ನೀನು ಮತ್ತೆ ಹಿಂತಿರುಗಿ ಬರೋದಿಲ್ವೋ ಅದೇ ನನ್ನ ಪರಮಪದ ಅಂತಂದರೆ ನಾವೇನು ಅನ್ಕೊತೀವಿ ಅಂತಂದರೆ 7 ಆಕಾಶಗಳ ಮೇಲ್ಗಡೆ ಎಲ್ಲೋ ರಾಕೆಟಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲೆಲ್ಲೋ 7 ದ್ವಾರಗಳು ತೆಕ್ಕೊಳುತ್ತೆ, ಅಲ್ಲಿ ವೈಕುಂಠ ಇದೆ ಅಂತೇಳ್ಬಿಟ್ಟು ಅಂತ. ಅದಕ್ಕೆ ಪುರಂದರದಾಸರು ಹೇಳಿದ್ದು, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಅಂತ. ಭಗವತ್ ಸಾಕ್ಷಾತ್ಕಾರ ಆದಾಗ ಗೊತ್ತಾಗತ್ತೆ, ಅಪ್ಪ ವೈಕುಂಠ ಅಂದರೆ ಎಲ್ಲೋ ಇತ್ತು ಅಂತ. ಎಲ್ಲೂ ಇಲ್ಲ, ನಮ್ಮ ಹೃದಯ ಕಮಲದ ಮಧ್ಯದಲ್ಲೇ ಬೆಳಗ್ತಾ ಇದೆ, ಪರಮಾತ್ಮ ಅಲ್ಲೇ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ನೋಡಿ, ಅಲ್ಲಿ ಸೂರ್ಯ ಇಲ್ಲ, ಆದರೆ ಎಲ್ಲದನ್ನು ನೋಡ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ಬೆಳಕು ಯಾವುದು? ಅಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥ ಇಂದ್ರಿಯಗಳು ಯಾವುದು? ಅಲ್ಲಿ ಕೇಳ್ತಾ ಇರ್ತಕ್ಕಂಥ ಶಬ್ದ ಯಾವುದು? ಅಲ್ಲಿ ನೋಡ್ತಾ ಇರ್ತಕ್ಕಂಥ ನೋಟ ಯಾವುದು? ಹಾಗಾಗಿ ಅದು ಪರಮಾತ್ಮನ ಶಕ್ತಿ. ಅಲ್ಲಿ ಅಂತರ್ಯಾಮಿಯಾಗಿ ರಾತ್ರಿ ಹೊತ್ತು ನಮ್ಮನ್ನು ಗಮನಿಸ್ತಾ ಇದ್ದಾನೆ. ಆಮೇಲೆ ಸುಷುಪ್ತಿ ಅಂದ್ರೆ ಏನು? ಗಾಢ ನಿದ್ರೆ, ತನಿನಿದ್ರೆ. ಚೆನ್ನಾಗಿ ರಾತ್ರಿ ಮಲ್ಕೊತೀವಿ, ಬೆಳಗ್ಗೆ ಎದ್ದೇಳ್ತೀವಿ. ಅಪ್ಪ ಎಷ್ಟು ಹಾಯಾಗಿ ನಿದ್ದೆ ಹೋಗ್ಬಿಟ್ನೋ ರಾತ್ರಿ ಎಲ್ಲ. ನನ್ನ ಕೈ ಕಡ್ದಾಕಿದ್ರು ನಂಗೆ ಗೊತ್ತಾಗ್ತಾ ಇರಲಿಲ್ಲ, ನನ್ನ ಕುತ್ತಿಗೆ ಇಸ್ಕಾಕಿದ್ರು ನಂಗೆ ಗೊತ್ತಾಗ್ತಾ ಇರಲಿಲ್ಲ, ಚೇಳು ಕಡಿದ್ರು ಗೊತ್ತಾಗ್ತಾ ಇರಲಿಲ್ಲ. ಅಂಥ ನಿದ್ದೆ, ಎಂಥ ಗಾಢವಾದ ನಿದ್ರೆನೋ, ಎಷ್ಟು ಹಾಯಾಗಿತ್ತು ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಅಲ್ಲಿ ಹಾಯಿ ಅಂತಕ್ಕಂಥದ್ದನ್ನು ನಾವು ಅನುಭವಿಸಿದ್ದೀವಲ್ಲ, ಆ ಸುಖ, ಅದನ್ನು ಹೇಳ್ತಾ ಇರ್ತಕ್ಕಂಥವನು ಯಾರು? ಬೆಳಗ್ಗೆ ಎದ್ದು ನಮ್ಗೆ ಹೆಂಗೆ ಗೊತ್ತಾಗ್ತಾ ಇದೆ ಅದು ಸುಖವಾಗಿತ್ತು ಅಂತ ಹೇಳ್ಬಿಟ್ಟು ಅಂತ? ಹೆಂಗೆ ಗೊತ್ತಾಗ್ತಾ ಇದೆ ಅಂತಂದರೆ ಇದೇ ಪರಮಾತ್ಮ ಶಕ್ತಿಯಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನೆಲ್ಲ ಹೊಂಚು ಹಾಕಿ ಒಳಗಡೆ ಕೂತ್ಕೊಂಡು ನಮ್ಮನ್ನು ಜಾಗೃತ, ಸ್ವಪ್ನ, ಸುಷುಪ್ತಿ 3 ಅವಸ್ಥೆನಲ್ಲೂ ಕೂಡ ನಮ್ಮನ್ನು ಗಮನಿಸ್ತಾ ಇದ್ದಾನೆ. ಒಬ್ಬನ ಗಮನಿಸೋನು ಇದ್ದಾನೆ. ನಾವು ಅನ್ಕೊತೀವಿ ಯಾರು ನೋಡ್ತಾ ಇಲ್ಲ, ನಾನು ಆಡಿದ್ದೆ ಆಟ, ನಾನು ಹಾಡಿದ್ದೆ ಹಾಡು ಅಂತ ಹೇಳ್ಬಿಟ್ಟು ಅಂತ. ಹಂಗಾಗೋದಿಲ್ಲ. ನಮ್ಮನ್ನು ಗಮನಿಸ್ತಾ ಇರ್ತಕ್ಕಂಥವನು ಒಬ್ಬನಿದ್ದಾನೆ, ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನಮ್ಗೆ ಎಚ್ಚರಿಸ್ತಾ ಇದ್ದಾನೆ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಈಗ ಮಾಡು, ಈಗ ಮಾಡಬೇಡ ಅಂತ. ಯಾರು ಬುದ್ಧಿವಂತರು ಅಂದರೆ ಅಂತರ್ಯಾಮಿ ಹೇಳಿದಂಗೆ ಕೇಳಿದ್ರೆ ಅವನು ಬುದ್ಧಿವಂತನಾಗ್ತಾನೆ. ಅಂತರ್ಯಾಮಿ ಅವನೇನು ಅಂತಂದರೆ ಬಲವಂತ ಮಾಡಲ್ಲ ನಮ್ಮನ್ನು.
ಚಪ್ಪಡಮೇನ ಅಧರ್ಮಂ ವಿನకపోತೆ ನೀ ಕರ್ಮಂ ಅಂತ ಹೇಳ್ಬಿಟ್ಟು ಅಂತ ಹೇಳೋದು ಒಂದು ಧರ್ಮ. ಅವನೇನು ಮಾಡ್ತಾ ಇರ್ತಾನೆ, ಹೇಳ್ತಾ ಇರ್ತಾನೆ, ಹಿಂಗೆ ಮಾಡಬೇಡ, ಹಂಗೆ ಹೋಗು, ಹಿಂಗೆ ಹೋಗು ಅಂತ. ನಾವೇನು ಮಾಡ್ತೀವಿ, ಅವ್ನ ಮಾತು ಕೇಳೋದಿಲ್ಲ. ಇಲ್ಲ ಸುಮ್ಮನೆ ನೀನು, ನಾನು ಹಂಗೆ ಮಾಡೋದು ಅಂತ, ನಿನ್ನ ಕರ್ಮ ಅನುಭವಿಸ್ಕೊ ಹೋಗು ಅಂತ ಬಿಟ್ಟು ಬಿಡ್ತಾನೆ. ಹಾಗಾಗಿ ಅವನು ಅಂತರ್ಯಾಮಿ ಆಗಿರ್ತಕ್ಕಂಥ ಅವನು ಪ್ರಾಣಿಗಳನ್ನು ಗಮನಿಸುತ್ತಾ ರಾತ್ರಿ ಇಡೀ ಸಂಚರಿಸುವ ಕಳ್ಳರ ರೂಪನಾದ ಪ್ರಕೃಂತಾನಾಂ, ಜೀವಿಗಳ ಕೊಂದು ದ್ರವ್ಯವನ್ನು ಅಪಹರಿಸುವ, ಅಂದರೆ ದುಡುಕು ಬುದ್ಧಿ ಅಂತ ಏನು ಕರಿತೀವಿ, ಅದನ್ನು ನಾವಿಲ್ಲಿ ಪ್ರಕೃಂತಾನಾಂ ಅಂತ ಹೇಳ್ತಾ ಇದ್ದಾರೆ. ಆ ದುಡುಕು ಬುದ್ಧಿ ರೂಪದಲ್ಲಿರ್ತಕ್ಕಂಥವನು ಭಗವಂತನೇ. ಜೀವಿಗಳ ಕೊಂದು ದ್ರವ್ಯವನ್ನು ಅಪಹರಿಸುವ ಅಂದರೆ ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತೆ ದುಡುಕು ಬುದ್ಧಿ. ನಮ್ಮನ್ನು ಅದ ಪಾತಾಳಕ್ಕೆ ತೊಗೊಂಡು ಹೊಟ್ಟೋಗ್ಬಿಡುತ್ತೆ. ಇವಾಗ ಯಾವನೋ ನಮ್ಮ ಕಡೆಯವನನ್ನೇನೋ ಸಾಯಿಸಿಬಿಟ್ಟ ಅಂತ ಹೇಳಿಬಿಟ್ಟು ನಾವು ಹೋಗ್ಬಿಟ್ಟು ಅವನನ್ನು ತಿವಿದು ಬಿಡ್ತೀವಿ. ಇವನು ಸತ್ತವನು ಸತ್ತ ನಮ್ಮ ಸಂಸಾರಗಳನ್ನೆಲ್ಲ ಕಳ್ಕೊಂಡು ನಮ್ಮನ್ನ ಎತ್ಕೊಂಡು ಹೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ಇದು ದುಡುಕು ಬುದ್ಧಿ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ತ್ಯಾಗರಾಜರು ಹೇಳ್ತಾರೆ, ದುಡುಕುಗಲ ನನ್ನೇ ಬ್ರೋವ ದುಡುಕುಗಲ ಅಂತ ಹೇಳ್ತಾರೆ. ಅಪ್ಪ ದುಡುಕು ಬುದ್ಧಿ ಅಪ್ಪ, ನಂಗೆ ಗೊತ್ತಾಗಲ್ಲ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು, ಹೇಗೆ ನಡ್ಕೋಬೇಕೋ ನಂಗೆ ಗೊತ್ತಿಲ್ಲ. ನೀನು ನನಗೆ ಅಂತರ್ಯಾಮಿಯಾಗಿ ನನ್ನನ್ನು ನಡೆಸಬೇಕೇ ಹೊರತಾಗಿ ನನಗೆ ಅದು ಗೊತ್ತಾಗಲ್ಲ. ನೀನೇ ನನ್ನನ್ನು ಕಾಪಾಡಬೇಕು ಅಂತೇಳ್ಬಿಟ್ಟು ರಾಮದೇವರನ್ನ ಪ್ರಾರ್ಥನೆ ಮಾಡ್ಕೊತಾರೆ ತ್ಯಾಗರಾಜರು. ಹಾಗಾಗಿ ದುಡುಕು ಬುದ್ಧಿ ರೂಪದಲ್ಲಿರ್ತಕ್ಕಂಥವನು ಪರಮಾತ್ಮನೇ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಬಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಹೇಳ್ತಾರೆ. ಹಾಗಾಗಿ ದುಡುಕು ಬುದ್ಧಿ, ಎಲ್ಲಿ ದುಡುಕು ಬುದ್ಧಿ ಇರುತ್ತೆ ಅಲ್ಲಿ ನಾವು ದುಡುಕಿನ ಏನೋ ನಿರ್ಧಾರಗಳನ್ನು ತೊಗೊಳಕ್ಕೋಗಿ ಇವಾಗ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡತಕ್ಕಂಥದ್ದು, ಯಾರನ್ನೋ ತೊಂದರೆ ಮಾಡೋದಕ್ಕೆ ಹೋಗ್ತಕ್ಕಂಥದ್ದು, ಅಥವಾ ಮನೆ ಬಿಟ್ಟು ಕೆಲವರೆಲ್ಲ ಹೊರಟೋಗ್ತಾರೆ. ಈ ಥರದ್ದೆಲ್ಲ ದುಡುಕು ಬುದ್ಧಿಗಳು. ಇವನ್ನ ಯಾವುದು ಕೂಡ ನಾವು ಮಾಡಬಾರ್ದು. ಹಾಗಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು, ದುಡುಕು ಬುದ್ಧಿ ಇರತಕ್ಕಂಥ ನನಗೆ ಸದ್ಬುದ್ಧಿಯನ್ನು ಪ್ರಸಾದಿಸು ಅಂತ ಹೇಳ್ಬಿಟ್ಟು ಅಂತ. ದ್ರವ್ಯಗಳನ್ನು ಅಪಹರಿಸುವ ಪತಯೇ ಅಂತಹ ಅಂತಕರ ಚೋರರ ಒಡೆಯನೇ ನಮಃ, ನಿನಗೆ ನಮಸ್ಕಾರಗಳು. ಹೇ ಚೋರರ ಒಡೆಯನೇ ನಿನಗೆ ನಮಸ್ಕಾರಗಳು ಅಂತಕ್ಕಂಥ ಒಂದು ಮಂತ್ರನ ಇಲ್ಲಿ 3ನೇ ಅನುವಾಕು 7ನೇ ಮಂತ್ರ. ಈ 7ನೇ ಮಂತ್ರದಲ್ಲಿ ಈ ಥರ ಒಂದು ಋಷಿಗಳು ಅಭಿಪ್ರಾಯನ ಪಡ್ತಾ ಇರತಕ್ಕಂಥವರಾಗಿದ್ದಾರೆ. ಹೀಗೆ ವೇದ ಮಂತ್ರಕ್ಕೆ 3 ಅರ್ಥ ಇರುತ್ತೆ: ಹೊರನೋಟದ ಅರ್ಥ, ಒಳನೋಟದ ಅರ್ಥ, ತಾತ್ವಿಕ ಅರ್ಥ ಅಂತ ಹೇಳ್ಬಿಟ್ಟು. ನಾವು 3 ಅರ್ಥ ತಿಳ್ಕೊಂಡಾಗ ಮಾತ್ರ ಅದರ ಸಂಪೂರ್ಣವಾಗಿರ್ತಕ್ಕಂಥ ಅರ್ಥ ಗೊತ್ತಾಗುತ್ತೆ. ಹೊರನೋಟದ ಅರ್ಥ ಮಾತ್ರ ತಿಳ್ಕೊಂಡಾಗ ವೇದಗಳೇನು ಇದರಲ್ಲಿ ಏನು ಅಂತ ಇದಿಲ್ಲ, ಯಾರೋ ಹಳ್ಳಿಗಾಡಿನಲ್ಲಿ ಯಾರೋ ಫುಟ್ಪಾತ್ ಮೇಲೆ ಕೂತ್ಕೊಂಡು ಏನೋ ಬಾಯಿಗೆ ಬಂದಿದ್ದೆಲ್ಲ ಹೇಳ್ದಂಗೆ ಇದೆ ಇದು ಅಂತ ನಾವು ತಿಳ್ಕೊತೀವಿ. ಆದರೆ ಅದರ ಒಳ ಅಂತರಾರ್ಥಗಳನ್ನೆಲ್ಲ ನೋಡಿದಾಗ ನಮಗೆ ಅದ್ಭುತವಾಗಿದೆ ಅಂತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಜ್ಞಾನ ಅಂತಕ್ಕಂಥದ್ದು ಉಂಟಾಗುತ್ತೆ. ಇಲ್ಲಿಗೆ ಇವತ್ತಿನ ಪ್ರವಚನ ಮುಗಿಸೋಣ. 8 ಗಂಟೆ ಆಯಿತು. ಇದನ್ನು 3ನೇ ಅನುವಾಕನ್ನ ಇನ್ನೊಂದ್ಸಲಿ ಹೇಳ್ಕೊಂಬಿಡೋಣ. ಪೇಜ್ ನಂಬರ್ 6. ನಮಃ ಸಹಮಾನಾಯ ನಿವ್ಯಾಧಿನ ಆವ್ಯಾಧಿನೀನಾಂ ಪತಯೇ ನಮೋ. ಸ್ವಲ್ಪ ಜೋರಾಗಿ ಹೇಳಿ. ನಮಃ ಕಕುಭಾಯ ನಿಷಂಗಿಣೇ ಸೇನಾನಾಂ ಪತಯೇ ನಮೋ. ನಮೋ ನಿಷಂಗಿಣ ಇಷುಧಿಮತೆ ತಸ್ಕರಾಣಾಂ ಪತಯೇ ನಮೋ. ನಮೋ ವಂಚತೆ ಪರಿವಂಚತೆ ಸ್ಥಾಯೂನಾಂ ಪತಯೇ ನಮೋ. ನಮೋ ನಿಚೇರವೇ ಪರಿಚರಾಯಾರಣ್ಯಾನಾಂ ಪತಯೇ ನಮೋ. ಪರಿಚರಾಯ ಆರಣ್ಯಾನಾಂ ಪತಯೇ ನಮೋ. ನಮಃ ಸೃಕಾವಿಭ್ಯೋ ಜಿಘಾಗುಂ ಸದ್ಭ್ಯೋ ಉಷ್ಣ
ಉಷ್ಣತಾಂ ಪತಯೇ ನಮೋ ನಮೋ ಅಸಿಮದ್ಭ್ಯೋ ನಕ್ತಂಚರದ್ಭ್ಯಃ ಪ್ರಕೃಂತಾನಾಂ ಪತಯೇ ನಮೋ ನಮ ಉಷ್ಣೀಷಿಣೆ ಗಿರಿಚರಾಯ ಕುಲುಂಚಾನಾಂ ಪತಯೇ ನಮೋ ನಮ ಇಷುಮದ್ಭ್ಯೋ ಧನ್ವಾವಿಭ್ಯಶ್ಚ ವೋ ನಮೋ ನಮ ಆತನ್ವಾನೇಭ್ಯಃ ನಮ ಆತನ್ವಾನೇಭ್ಯಃ ಪ್ರತಿದಧಾನೇಭ್ಯಶ್ಚ ವೋ ನಮೋ ನಮ ಆಯಶ್ಚದ್ಭ್ಯೋ ವಿಸೃಜಭ್ಯಶ್ಚ ವೋ ನಮೋ ನಮೋ ಅಸ್ಯದ್ಭ್ಯೋ ವಿದ್ಯದ್ಭ್ಯಶ್ಚ ವೋ ನಮೋ ನಮ ಆಸೀನೇಭ್ಯಃ ಶಯಾನೇಭ್ಯಶ್ಚ ವೋ ನಮೋ ನಮ ಸ್ವಪದ್ಭ್ಯೋ ಜಾಗ್ರದ್ಭ್ಯಶ್ಚ ವೋ ನಮೋ ನಮಸ್ತಿಷ್ಟಭ್ಯೋ ದಾವದ್ಭ್ಯಶ್ಚ ವೋ ನಮೋ ನಮಃ ಸಭಾಭ್ಯಃ ಸಭಾಪತಿಭ್ಯಶ್ಚ ವೋ ನಮೋ ನಮೋ ಅಶ್ವೇಭ್ಯೋ ಅಶ್ವಪತಿಭ್ಯಶ್ಚ ವೋ ನಮಃ. ಇಲ್ಲಿಗೆ ಮೂರನೇ ಅನುವಾಕು. ಇದರಲ್ಲಿ 7 ಮಂತ್ರಗಳನ್ನು ಹೇಳ್ಕೊಂಡಿದ್ದೀವಿ. ಇನ್ನು ಉಳಿದ ಮಂತ್ರಗಳನ್ನು ಮುಂದಿನ ಪ್ರವಚನದಲ್ಲಿ ಮುಂದುವರಿಸೋಣ. ಈಗ ಈ ಪ್ರವಚನವನ್ನು ಸಂಪನ್ನಗೊಳಿಸೋಣ. ಎಲ್ಲರೂ ಹೇಳಿ: ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.